stingy father, stingy mother's mischievous son. A dirty father's dirty mother's peculiar son. A stingy father, stingy mother's mischievous son. ಅರಂದಾಮಯ್ಯ ಊರ್ ಬಾಗ್ಲು. ಓಹೋ. ಅಮ್ಮ ತಾಯೇ ಭಿಕ್ಷಾಕ್ರಮ, ಅಮ್ಮ 10 ಪೈಸಾ ಹಾಕ್ರಮ. ಅಣ್ಣ 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 ಪ್ಲೀಸ್ ಗಿವ್ ಮಿ 10 ಪೈಸಾ. ಓ ಫಾರಿನ್ ಭಿಕ್ಷುಕ. ಗಾಡ್ ಬ್ಲೆಸ್ ಯು ಮೈ ಬಾಯ್. ಅಮ್ಮ ಭಿಕ್ಷಾಕ್ರಮ. ನಮಸ್ಕಾರ ಭಿಕ್ಷುಕ ಸರ್. ಹಲೋ ಪ್ರೆಸೆಂಟ್ ಟು ಮೀಟ್. ಅಲ್ಲ ಆ ಮನೇಲಿ ಭಿಕ್ಷೆ ಬೇಡದ್ರಿ, ಈ ಮನೇಲಿ ಯಾಕೆ ಭಿಕ್ಷಾ ಬೇಡಲಿಲ್ಲ ಅಂತಾನೆ ನೀವು ಕೇಳ್ತಾ ಇರೋದು? ಹೌದು. ಹಿಡ್ಕೊಳ್ಳಿ, ಕೊಡಿ. ನೋಡಿ ಸ್ವಾಮಿ, ನನ್ನ ಹೆಸರು ಬಲಿ ಚಕ್ರವರ್ತಿ ಅಂತ. ಓಹೋ. ನಾನ್ 1972 ಅಂದ್ರೆ ಬರಗಾಲ. ಆ ಬರಗಾಲದಿಂದ ನಾನು ಇದೇ ಏರಿಯಾದಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀನಿ. ಎಂತೆಂತ ಕಾಂಜಿ ಪಿಂಜಿ ನನ್ನ ಮಕ್ಕಳ ನನಗೆ 10 ಪೈಸಾ 4 ಆಣೆ 8 ಆಣೆ ಭಿಕ್ಷೆ ಹಾಕ್ತಾರೆ. ಆದ್ರೆ ಈ ದರಿದ್ರ ನನ್ನ ಮಗ, ಲೋಫರ್ ನನ್ನ ಮಗ, ಭಿಕ್ಷುಕ ನನ್ನ ಮಗ, ಕಂಜೂಸ್ ನನ್ನ ಮಗ 10 ಪೈಸಾ ಹಾಕೋದ್ರಿ ಸ್ವಾಮಿ. ನನ್ನ ಹತ್ರನೇ 10 ರೂಪಾಯಿ ತಗೊಂಡು 10 ವರ್ಷ ಆಯ್ತು, ಇನ್ನೂ ಕೊಡ್ಲಿಲ್ಲ. ಹೌದಾ? ಅಫ್ಕೋರ್ಸ್. ನನ್ ಮೇಲೆ ಇನ್ನೂ ನಿಮ್ಗೆ ನಂಬಿಕೆ ಬರ್ಲಿಲ್ವಾ? ಹಿಡ್ಕೊಳ್ಳಿ. ನೋಡಿ ಸ್ವಾಮಿ, ಇದು 50 ಪೈಸೆ ಕಾಯಿನ್ಸ್. ಇದನ್ನ ನಾನು ಒಳಗಡೆ ಹಾಕ್ತೀನಿ, ಆಮೇಲೆ ಏನಾಗುತ್ತೆ ನೀವೇ ನೋಡಿ. ನೋಡಿ ಹಾಕದೆ, ನೋಡಿ ಹಾಕ್ತೀನಿ, ಒಳಗೆ ಹಾಕ್ತೀನಿ. ಭೂತಯ್ಯ ಭೂತಯ್ಯ ಭೂತಯ್ಯ. ಹೊಟ್ಟೋಯ್ತಲ್ಲ. ಭೂತಯ್ಯ 50 ಪೈಸಾ. ಹೋಗ್ಲಿ ಬಿಡಿ, ಪರಂದಾಮನ್ರೆ ಜುಜುಬಿ 50 ಪೈಸಾ ತಾನೆ. ಏನ್ ಮಾಡ್ತಿದ್ದೀರಾ ನೀವು? ಅಪ್ಪ ರೀ, ಆ ಮೋರಿ ಹೇಳಿದ್ರಲ್ರಿ ರೀ, ಅಪ್ಪ ಏನ್ ಗಲೀಜ್ ವಾಸನೆ ಹೊಡಿತಾ ಇದೆ ರೀ. ಅಯ್ಯೋ ಸೋಡ ಮುಚ್ಚ ರೀ ರೀ ರೀ. ಅಯ್ಯೋ ಮೇಲ್ ಮಲ್ಕೊಂಡು ಹೊರಲಾಡ್ತಾ ಇದ್ದೀರಲ್ರಿ ರೀ. ಎಲ್ಲ ಹೋಗಿದ್ದೀರಾ ರೀ? ರೀ ತಲೆಗೆಲ್ಲ ಸಿಗಾಕೊಂಡ್ಬಿಡಿ, ಬನ್ನಿ. ಗಪ್ಪು ವಾಸನೆ ಹೊಡಿತಿದ್ಯಲ್ರಿ. ಆ ಮೋರಿಲಿ ಯಾರ್ಯಾರ್ದು ಏನೇನು ಹೋಗಿದ್ಯೋ ರೀ. ಪರಂದಾಮಯ್ಯನವ್ರೆ ಸಿಗಲ್ಲ, ಬನ್ರಿ ಹೊರಗಡೆ. ಸಿಕ್ಬಿಡ್ತು 50 ಪೈಸಾ ಸಿಕ್ಬಿಡ್ತು ರೀ. ರೀ ಪರಂದಾಮಯ್ಯನವ್ರೆ, ಏನ್ರಿ ಇದು ವೇಷ? ನೋಡ್ರಿ ನಿಮ್ ವೇಷ ನೋಡ್ಕೊಳ್ರಿ ರೀ. ಮೈಯೆಲ್ಲ ಕೆಸಲ್ ತುಂಬೋಗಿದ್ಯಲ್ರಿ, ಗೊಬ್ಬು ವಾಸನೆ ಹೊಡಿತಿದ್ಯಲ್ರಿ ರೀ. ಆ ಚಡ್ಡಿ ಹೋಗಿ ಸೋಪ್ ಎಷ್ಟು ಖರ್ಚಾಗತ್ತೆ ಗೊತ್ತೇನ್ರಿ ರೀ? ಸೋಪಾ? ನಾವು ಸೋಪೇ ಯೂಸ್ ಮಾಡಲ್ಲ. ಮತ್ತೆ ಚಡ್ಡಿ ಗಲೀಜಾಗಿದ್ಯಲ್ಲ, ಚಡ್ಡಿನ ತಗೊಂಡು ಕಲ್ಲಿಗೆ ಉಜ್ಜಿಬಿಡ್ತೀವಿ. ಹೌದಾ? ಮತ್ತೆ ಮೈಯೆಲ್ಲ ಗಲೀಜಾಗಿದ್ಯಲ್ಲ, ಕಲ್ಲು ತಗೊಂಡು ಮೈ ಉಜ್ಕೊಂಡ್ಬಿಡ್ತೀವಿ. ಬಹಳ ಬುದ್ಧಿವಂತರು ಬಿಡಿ ನೀವು. ನಾನೇನ್ ಮಹಾ ಬುದ್ಧಿವಂತ? ನನ್ನ ಹೆಂಡತಿ ಸುಬ್ಬಲಕ್ಷ್ಮಿ ನನಗಿಂತಲೂ ಬುದ್ಧಿವಂತಲು. ಎಲ್ಲಿದಾರ ಅವರು? ಅಡಿಗೆ ಮನೆ. ನಮಸ್ಕಾರ ಸುಬ್ಬಲಕ್ಷ್ಮಿ ಅವ್ರಿಗೆ. ನಮಸ್ಕಾರ. ಯಾಕೆ ಗ್ಯಾಸ್ ಖಾಲಿ ಆಗಿದ್ಯಾ? ಇಲ್ವಲ್ಲ, ಫುಲ್ ಆಗಿದೆ. ಮತ್ತೆ ಈ ಒದ್ದಾಟ ಎಲ್ಲ ಯಾಕೆ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಅಡಿಗೆ ಮಾಡೋಕ್ ಬೇಕಾಗಿರೋದೇನ್ ಹೇಳಿ? ಬೆಂಕಿ. ಅದು ಇದ್ರಿಂದಲೇ ಬರುವಾಗ ಇನ್ನು ಗ್ಯಾಸ್ ಯಾಕೆ ವೇಸ್ಟ್ ಮಾಡ್ಬೇಕು? ಓ ಅದೇನೋ ಸರಿ, ಮತ್ತೆ ಯಾಕೆ ಗ್ಯಾಸ್ ಒಲೆ ಎಲ್ಲ ಇಟ್ಕೊಂಡಿದೀರಾ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಬನ್ನಿಲಿ. ಏನ್ ಹೇಳಿ? ಮತ್ತೆ ಹೊರಗಡೆವ್ರು ಯಾರಾದ್ರೂ ನಮ್ ಮನೆಗ್ ಬಂದಾಗ ನಾವು ಒಂದು ರೇಂಜ್ ನಲ್ಲಿ ಇದೀವಿ ಅಂತ ತೋರ್ಸ್ಕೊಳಕ್ಕೆ. ಓಹೋ, ಬಹಳ ಒಳ್ಳೆ ತಲೆ ಬಿಡಿ ನಿಮ್ಗೆ. ಈ ತಲೆ ಆ ತರ್ಲೆ ನನ್ ಮಗನಿಗಿಲ್ವಲ್ಲ. ತರ್ಲೆ ನನ್ ಮಗನ? ಅಂತಿಂತ ತರ್ಲೆ ಅಲ್ಲ, ಹುಟ್ಟ ತರ್ಲೆ ನನ್ ಮಗ. ಎಲ್ಲಿದಾರ ಅವರು? ಅಂಗಡಿಲಿದ್ದಾರೆ. ಒಂದ್ ಪೌಂಡ್ ಬ್ರೆಡ್ ಕೊಡು. ಹೋಗ ಆ ಕಡೆ. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ನೀನ್ ಈ ತರ ಓಡ್ಕೊಂಡ್ ಕೂತ್ರೆ. ನಮಸ್ಕಾರ ಹೀರೋ ಸರ್.
ನಮಸ್ಕಾರ. ಏನ್ ಸರ್ ಅಂಗಡಿಗೆ ಬಂದ್ ಗಿರಾಕಿನೆಲ್ಲ ಓಡಿಸ್ತಾ ಇದೀರಲ್ಲ, ಅಲ್ಲಿ ನಿಮ್ಮ ಅಪ್ಪ ನೋಡ್ರಿ 50 ಪೈಸಾ ಉಳ್ಸೋಕೋಸ್ಕರ ಮೋರಿಲ್ ಬಿದ್ದು ಒದ್ದಾಡ್ತಾನೆ, ಹಂಗಂತ ನಾನು ಒದ್ದಾಡ್ಲೇನ್ರಿ? ಡರ್ಟಿ ಫಾದರ್. ಆಗಲ್ಲ ಸರ್, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಸರ್ ಸರ್ ರೇ ಡವ್ ಹೊಡಿತಾ ಇದೀನಿ, ಡಿಸ್ಟರ್ಬ್ ಮಾಡ್ಬೇಡ್ರಿ. ಯವ್ವ ಓಹೋ ಇದಾ ವಿಷಯ. ಇರಿ ಇರಿ ನಿಮ್ಮ ಅಪ್ಪಂಗೆ ಹೇಳ್ತೀನಿ. ರೇ ಅಂತ ಫಿಟ್ಟಿಂಗ್ ಏನಾದ್ರು ಇಟ್ಬಿಟ್ಟಿರಾ ನೀವು? ಮತ್ತಿನ್ನೇನ್ರಿ ನೀವ್ ಮಾಡ್ತಿರೋ ತಪ್ಪಲ್ಲೇನ್ರಿ? ಯಾಕ್ರಿ ತಪ್ಪು? ನಮ್ಮಪ್ಪ ಹಣಕ್ಕೋಸ್ಕರ ನನ್ನ ಮಾರ್ಕೋಬೇಕು ಅಂತ ಇದ್ದಾನೆ ಕಣ್ರಿ. ಇಲ್ಲೋಡ್ರಿ, ವರದಕ್ಷಿಣೆಗೋಸ್ಕರ ಹಣಕ್ಕೋಸ್ಕರ ಎಂತೆಂತ ಹುಡುಗಿರ್ನ ನೋಡವನೆ. ಇವಳಿಗೆ ನೋಡ್ರಿ ಕಣ್ಣೇ ಇಲ್ಲ. ಇವಳು ನೋಡ್ರಿ ಒಳ್ಳೆ ತುರಿಯ ಮನೆ ಇದ್ದಂಗ ಅವಳೆ. ಇವಳು ನೋಡ್ರಿ ಒಳ್ಳೆ ಕ್ಯಾಬ್ರೆ ಡ್ಯಾನ್ಸರ್ ಇದ್ದಂಗ ಅವಳೆ. ಇವಳನ್ನ ನಾನೇನಾದ್ರೂ ಮದುವೆ ಆಗ್ಬಿಟ್ರೆ ಗಂಡಸ್ರುಗಳೆಲ್ಲ ನಮ್ಮ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಇಷ್ಟೆಲ್ಲ ಯಾಕ್ರಿ? ಮೊನ್ನೆ ಯಾರೋ 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂದ ತಕ್ಷಣ ನಮ್ಮಪ್ಪ ಒಂದ್ ಫಿಗರ್ನ ಸೆಟಪ್ ಮಾಡವನೆ. ಅವಳಿಗೆ ಎಡಗೈಯೇ ಇಲ್ಲ ಕಣ್ರಿ. ಇದನ್ನು ನಾನೇ ಮಾಡ್ಲೇನ್ರಿ. ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟೆ, ನನಗೆ ಹಣ ಅಲ್ಲ ಮುಖ್ಯ, ಗುಣ ಮುಖ್ಯ. ಅಲ್ಲಿ ನೋಡ್ರಿ, ಒಳ್ಳೆ ರೂಪವಂತೆ ಗುಣವಂತೆ ಏನೇ ಆದ್ರೂ ಇವಳನ್ನ ಡೋಡ್ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಯಾರೇನೇ ಅಂದ್ರೆ ಐ ಡೋಂಟ್ ಕೇರ್. ಅದಿರ್ಲಿ, ನಿಮ್ ಲವ್ 1 ವೇನಾ 2 ವೇನಾ? ಸದ್ಯಕ್ಕೆ 1 ವೇ. ಹಾಗಾದ್ರೆ 2 ವೇ ಮಾಡಿಸ್ಬಿಡ್ಲಾ? ಬೇಡ ರೇ, ನಾವ್ ಏನೇನೋ ಅರ್ಧ ಸೆಟಪ್ ಮಾಡಿದೀವಿ. ಪ್ರಾಚಾರ ಹೋಗ್ಲಿ ಬಿಡಿ. ನಾವು ನಿಮ್ ಡೌನ್ ಸ್ವಲ್ಪ ಮಾತಾಡಿಸ್ಬೋದಾ? ಮಾತಾಡ್ಸಿ ಆಮೇಲೆ ಏನಾದ್ರೂ ಇಂಟರ್ವ್ಯೂ ಮಾಡೋ ನೆಪ್ತ ಡೋಗಿ ಹೊಡಿಯಕ್ ಹೋದ್ರೆ ಮಲ್ಡ್ರ್ ಮಾಡಕ್ ಬಿಡ್ತೀನಿ. ಚೇಚೆ ಹಾಗೆ ಮಾಡಲ್ಲ ಸರ್. ಕ್ಯಾರಿ ಆನ್. ನಮಸ್ಕಾರ ರಂಗೋಲಿ ರಾಣಿ ಅವ್ರಿಗೆ. ನಮಸ್ಕಾರ. ಏನು ಆಗ್ಲಿಂದ ರಂಗೋಲಿ ಬಿಡ್ತಾನೆ ಇದ್ದೀರಾ? ಹಾಗೇನಿಲ್ವಲ್ಲ. ಈಗಿನ ಕಾಲದಲ್ಲಿ ಸಂಗೀತ ಅಂದ್ರೆ ಯಾರಿಗೂ ಆಸಕ್ತಿನೇ ಇಲ್ಲ. ಆದ್ರೆ ಎದುರಂಗಡಿ ಸಂತೋಷ ನೋಡಿ, ಸದಾ ಕಾಲ ಅವನ ಕಣ್ಣು ಈ ಕಡೆ ಹಾಯಿಸ್ತಾನೆ ಇರ್ತಾನೆ. ಸಂಗೀತ ಅಂದ್ರೆ ಪಂಚ ಪ್ರಾಣ ಅವನಿಗೆ. ಹೌದೌದು, ಅವನಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಏನ್ ಮಾಡೋದು, ಅವರಪ್ಪ ಅವನಿಗೆ ಸಂಗೀತ ಕಲಿಯೋಕೆ ಅವಕಾಶನೇ ಕೊಡ್ತಾ ಇಲ್ಲ. ಶುದ್ಧ ಜಿಪುಣ, ಜುಗ್ಗ, ಕಂಜೂಸ್. ಅದೇ ನಮ್ ಸಂತೋಷ, ಚಿನ್ನದಂತ ಹುಡುಗ. ಆದ್ರೆ ಅವನ ಸ್ನೇಹಿತರು ಶುದ್ಧ ಪೋಖರಿ. ಅಂದಂಗೆ ಏನ್ ಸಮಾಚಾರ? ಏನಿಲ್ಲ, ನಿಮ್ಮೆಲ್ಲರೂ ಪರಿಚಯ ಮಾಡ್ಕೊಂಡೋಣ ಅಂತ ಬಂದ್ರೆ ಎಗರಾಡ್ತಿದ್ದೀರಲ್ಲಪ್ಪ. ಇಷ್ಟೇನ ವಿಷಯ? ಇದ ನೋಡಿ, ಇವನ್ ಚಿಟ್ಕೆ ಸೀನಾ, ಓಹೋ. ಅವನು ತಿರುಬೋಕಿ ರಾಜ, ಇವನ್ ರೇಜರ್ ಮಂಜ, ಶಾರ್ಟ್ ಟೆಂಪರ್ ನಂಜ. ಓ. ನಾನು ನಂಜಪ್ಪನ ಮಗ. ಅದೇನೆ. 20 ರೂಪಾಯಿ ಬ್ಲಾಕ್ ಕೊಟ್ಟು ಟಿಕೆಟ್ ತಗೊಂಬನ್ನಿ. ನಾವು ಪಿಕ್ಚರ್ ತೋರಿಸಿ ಅಥವಾ ಪುರಾಣ ಹೇಳ್ತೀಯ? ಮಧ್ಯ ಮಧ್ಯೆ ಮೈಕ್ ಹಿಡ್ಕೊಂಡು ತರಲ ಪ್ರಶ್ನೆ ಹಾಕ್ತಾ ಇದೆಯಲ್ಲ, ಯಾವನೇ ನೀನು? ಇದೆ ಮನೆ ನಿಲ್ಸಿ ಸಾಕು. ಓಹೋ ಬನ್ನಿ ಗಂಡ ಗಂಡ ಗಂಡ. ನಮಸ್ಕಾರ ಬನ್ನಿ. ನಮಸ್ಕಾರ, ಬನ್ನಿ. ಕೂತ್ಕೊಳ್ಳಿ. ನೀವು ಕಾಫಿ ಕುಡಿತೀರಾ? ಬೇಡ ಬೇಡ ಬಿಡಿ. ಹಾಗೆ ಮಧುಮಗಳು ಒಂದ್ ಮಾತು ಕೇಳ್ಬಿಡಿ. ಏನಮ್ಮ, ಕಾಫಿ ಕುಡಿತೀಯಾ? ಕಾಫಿ ಬೇಡ, ಬೋರಮನ್ ಬೀಟ ಕುಡಿತೀನಿ. ಅದು ಬೋರಮ್ಮನ್ ಮಿಠ ಅಲ್ಲಮ್ಮ, ಬೌರ್ಮಿಠ. ಅಮ್ಮ, ಪಾಪ ಮಧುಮಗಳಿಗೆ ಬೌರ್ಮಿಠ ತಂದ್ಕೊಡಿ. ಅಮ್ಮ, ಹುಡುಗಿ ಪೆದ್ದು ಅಂತ ಕಾಣುತ್ತೆ. ನೀರಿಗೆ ನಸ್ಯ ಸಕ್ಕರೆ ಬೆರೆಸಿ ತಗೊಂಬ, ಬೋರ್ಮಿಟ ತರನೇ ಇರುತ್ತೆ. ತರ್ತಾಳೆ. ಅಂದಾಗ ವಿಷಯಕ್ಕೆ ಬರೋಣ. ಮೊನ್ನೆ ನನ್ನ ತಂಗಿ ನೋಡಕ್ ಬಂದಿದ್ರಲ್ಲ, ನಿಮ್ ಮಗನ ಅಭಿಪ್ರಾಯ ಏನು? ಅಯ್ಯೋ, ಹುಡುಗಿ ನೋಡ್ತಿದ್ದ ಅಯ್ಯ ಅವನು ಓಕೆ ಅಂದ್ಬಿಟ್ಟ. ಗಂಡ ಗಂಡ ಗಂಡ. ತಗೊಮ್ಮ ಬೋರ್ಮಿಟ. ಬೋರಮನ್ ಬೀಟ ಕುಡಿಲ್ಲ? ಕುಡಿಯಮ್ಮ ಕುಡಿ. ತಗೊಳ್ರಿ ಉಂಗ್ರಾನ. ಸರಾನು ತಗೊಳ್ರಿ. ನನ್ ತಂಗಿ ಮದುವೆ ಆಗ್ಲಿ, ಕಾರೇನು ಲಾರಿನೇ ಕೊಡಿಸ್ತೀನಿ. ನನ್ ತಂಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಏನಮ್ಮ, ಏನಂತೀಯ? ಗಂಡ ಗಂಡ ಗಂಡ. ಶಾಸ್ತ್ರಿಗಳೇ, ಪತ್ರ ಬರೀರಿ. ಆಗ್ಲಿ. ನಿಲ್ಸಿ. ಸಾವುಕಾರ ಸಿದ್ದಪ್ಪನವರೇ, ನಿಮ್ಮ ಹತ್ರ ಹಣ ಇದೆ ಅಂತ ಊರಿಗೆ ಗೊತ್ತು. ಅಂದ ಮಾತ್ರಕ್ಕೆ ನಿಮ್ಮ ತಂಗಿಗೆ ನಿಮ್ಮ ಹಣದಿಂದ ಒಂದು ಗಂಡನ ಕೊಂಡ್ಕೊಂಡು ಸೇವಕನ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ರೆ ನಿಮ್ಮಂತ ಮುಟ್ಟಾಳ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ರೇ, ನಾನು ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡೋನೆ ಹೊರತು ನಿಮ್ಮ ಜುಜುಬಿ ಹಣಕ್ಕಲ್ಲ. ನಾನು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಆಗಿದ್ದಾಯ್ತು. ದಯವಿಟ್ಟು ನಿಮ್ಮ ಹಣನ ಒಡವೆನ ತಗೊಂಡು ನೀವು ಬಂದಾರಿ ಹಿಡಿದು ಗೆಟ್ ಔಟ್.
ಈ ಪರಂದಾಮಯ್ಯ ನಿಮ್ಗೆ ಇಷ್ಟೊಂದು ಹಣದ ಮೇಲೆ ಆಸೆ ಇದ್ರೆ ನಮ್ಮನೆ ಟಾಯ್ಲೆಟ್ ಕ್ಲೀನ್ ಮಾಡ್ರಿ, 1000 ರೂಪಾಯಿ ಸಂಬಳ ಬಿಸಾಕ್ತೀನಿ. ಆದ್ರೆ ಈ ತರ ಹಲ್ಕ ಕೆಲಸ ಮಾತ್ರ ಯಾವತ್ತೂ ಮಾಡ್ಬೇಡಿ. ಕೊಡ್ರಿ ದುಡ್ಡು. ಬಾಮ್ಮ. ಏನ್ರಿ ಏನಾಯ್ತು? ಯಾಕೆ ಹೋಗ್ಕೊಂಡ್ರಿ? ಕನಸ ಏನಾದ್ರು ಬಿತ್ತಾ? ಕನ್ಸು ಕನ್ಸೆ ಕನ್ಸು ಏನ್ ಕನ್ಸು? ಸಂತೋಷ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದ ಕಣೆ. ಅಯ್ಯಯ್ಯೋ, ಲವ್ ಮ್ಯಾರೇಜಾ? ಹ್ಞೂ ಕಣೆ. ಕನಸಲ್ಲಿ 15 ಲಕ್ಷ ರೂಪಾಯಿ ಕೊಡೋ ಸಂಬಂಧ ಕುದುರಿಸಿದ್ದೆ. 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು. ನಿಶ್ಚಿತಾರ್ಥ ಸಮಯದಲ್ಲಿ ತರಲೆ ನನ್ನ ಮಗ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದು ಗಲಾಟೆ ಎಬ್ಬಿಸ್ಬಿಟ್ಟ. ಕೊಟ್ಟ ಅಡ್ವಾನ್ಸ್ ವಾಪಸ್ ಕಿತ್ಕೊಂಡು ಹೋಗ್ಬಿಟ್ರು ಕಣೆ. ಅಯ್ಯಯ್ಯೋ, ಬೆಳಗಿನ ಜಾವ್ದು ಕನಸು. ನನ್ಸಾದ್ರೆ ಏನ್ರಿ ಗತಿ? ಏನ್ ಗತಿನ? ಕನಸ ಇದಕ್ಕೆ ಸುಮ್ನೆ ಬಿಟ್ಟಿದ್ದೀನಿ. ಅವನೇನಾದ್ರೂ ಲವ್ ಹೋಗಿ ಒಂದು ಹೋಗ್ಲಿ, ಹೊಂಡ ತೆಗೆದು ಹೂತ್ ಬಿಡ್ತೀನಿ. ಹೂತಾಕಕ್ಕೆ ನಿನ್ನ ಮಗ ಏನು ಕೊತ್ತಂಬರಿ ಬೀಜ ಅನ್ಕೊಂಡ್ರಾ? ನೀವೇನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ಬಾಬಾ ನಿಮ್ಗೆಲ್ಲ ಹೇಳ್ತೀನಿ ನೋಡಯ್ಯ. ಈ ಹೆಣ್ಣು ಹೆತ್ತವರು ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ವರದಕ್ಷಿಣೆ, ವರೋಪಚಾರ, ಈ ಖರ್ಚನ್ನೆಲ್ಲ ಉಳಿಸೋಕೋಸ್ಕರ ಅವ್ರವ್ರ ಹೆಣ್ಣು ಮಕ್ಕಳಿಗೆ ನಿಮ್ಮ ಗಂಡಂದ್ರ ನೀವೇ ಹುಡ್ಕೊಳ್ಳಿ ಅಂತ ಬೀದಿ ಬಿಟ್ಬಿಟ್ಟಿದ್ದಾರೆ. ಹೌದಾ? ಹ್ಞೂ ಕಣಮ್ಮ. ಈಗಿನ ಹುಡುಗರು ಪ್ರೇಮಲೋಕ, ಮೈನೆ ಪ್ಯಾರಕ್ಕಿ ಅಂತ ಪಿಕ್ಚರ್ ಅಲ್ಲಿ ನೋಡ್ಕೊಂಡು ಲವ್ ಗೀವ್ ಅಂತ ಆ ಹುಡುಗಿ ಹಿಂದೆ ಬಿದ್ದು ಡವ್ ಹೊಡ್ಕೊಂಡು ಅವ್ರನ್ನೇ ಮದುವೆ ಮಾಡ್ಕೊಂಡು ಹೀರೋಗಳ ತರ ಮನೆಗೆ ಬಂದು ಬಿಡ್ತಾರೆ. ಅಪ್ಪ ಅವ್ರ ಬಾಗ್ಲು ನಾನು ವರದಕ್ಷಿಣೆ ವರೋಪಚಾರ ಕೊಡೋ ಸಂಬಂಧ ಕರ್ಕೊಂಡ್ ಬರ್ತೀನಿ. ಅಷ್ಟ್ರಲ್ಲಿ ನಿನ್ನ ಮಗ ಮದುವೆ ಮಾಡ್ಕೊಂಡು ಯಾರನ್ನಾರು ಇಲ್ಲಿ ಕರ್ಕೊಂಬನ್ನೋ ನನಗ್ ಗೊತ್ತಿಲ್ಲ. ಹುಷಾರು ಹುಷಾರು. ಏನ್ರಿ ಮಾಡೋದು? ಡ್ಯಾಡಿ ಮಮ್ಮಿ ಇಬ್ರು ಸೇರ್ಕೊಂಡು ನನ್ನ ಚಿತ್ರಾನ್ನ ಮಾಡಕ್ ಬಿಟ್ರಲ್ಲ. ಏಯ್, ಇನ್ಮೇಲೆ ನೀನು ಹೀಗೆ ಇರ್ಬೇಕು. ಹಿಂಗೆ ಇರ್ಬೇಕಾ? ಹೌದು. ಹಂಗಾದ್ರೆ ಒಂದ್ ಭಿಕ್ಷಾ ಪಾತ್ರೆ ಕೊಟ್ಬಿಡಿ. ಅಮ್ಮ ತಾಯಿ ಅಂತ ಭಿಕ್ಷಾ ಎತ್ಕೊಂಡ್ ಬಂದ್ಬಿಡ್ತೀನಿ. ಮುಚ್ಚಬಾಯಿ. ಈಗಿನ ಕಾಲದ ಹುಡುಗಿಯರು ರೋಡಿ ಬಂದ್ಬಿಟ್ಟಿದಾರಂತೆ. ಸ್ಟೈಲ್ ಮಾಡೋ ಹುಡುಗನ್ ಕಂಡ್ರೆ ಸಾಕು ಲವಕ್ ಅಂತ ಹಿಡಿದು ಒಳಗೆ ಹಾಕೊಂಡ್ಬಿಡ್ತಾರಂತೆ. ನೀನೇನಾದ್ರೂ ಸ್ಟೈಲ್ ಗೀಲ್ ಮಾಡಿ ಲವ್ ಗೀವ್ ಅಂತ ಮಾಡ್ದ್ಯೋ ಮರ್ಡರ್ ಮಾಡ್ಬಿಡ್ತೀನಿ ನಿನ್ನ. ನೋಡು, ಅದಕ್ಕೆ ನಾವಿಬ್ರು ನಿನಗೆ ಹೆಣ್ಣು ಹುಡುಕಿ ಮದುವೆ ಮಾಡೋವರೆಗೂ ನೀನ್ ಹೀಗೆ ಪ್ರಕೃತಿ ಇರ್ಬೇಕು. ಏನೋ ದನ ಪಿಚಾಚಿಗಳ, ನೀವು ನನ್ನ ಹಿಂಗ್ ಗಲೀಜ್ ಮಾಡ್ಬಿಟ್ರೆ ಕ್ಲೀನ್ ಮಾಡ್ಕೊಂಡು ಹುಡುಗಿರು ಡೌಡಿಯಕ್ಕಾಗಲ್ಲ ಅನ್ಕೊಂಡ್ಬಿಟ್ಟಿದ್ರಾ? ನೋಡ್ದೇನೆ ಆಮೇಲೆ ಕ್ಲೀನ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡ್ತಿದ್ದಾನೆ. ಲೈ ಏನಾರ ಕ್ಲೀನ್ ಮಾಡ್ಕೊಂಡ್ಯೋ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಲೈ ಇನ್ಮೇಲೆ ನಿನಗೆ ಬಾಚಣಿಗೆ ಪೌಡ್ರು ಕನ್ನಡಿ ಏನು ಸಿಗ್ಬಾರ್ದು. ಲೈ ನಡೆಯೋ ಅಂಗಡಿಗೆ. ಹಿಂಗೇನಾ? ಹ್ಞೂ ನಡೆಯೋ. ತಾಯಿ ನೋಡು, ತರ್ಲೇನ ತಾಯಿ ತಂದೆಯ ಸೇವೆಯ ಯೋಗ. ಒಳ್ಳೆ ರಾಗಿ ಮಿಷಿನ್ ತರ ಸೌಂಡ್ ಮಾಡ್ತಾ ಇತ್ತಲ್ಲ. ಬ್ರಿಟಿಷರು ಇಂಡಿಯಾ ದೇಶ ಬಿಟ್ಟೋದಾಗ ನಮ್ ಡ್ಯಾಡಿಗೆ ಇದನ್ನ ಕೊಟ್ಟಿದ್ರು ಅಂತ ಕಾಣುತ್ತೆ. ಇದನ್ನೇ ಇಕ್ಕೊಂಡ್ ಸಾಯ್ತಾವನೆ ಡರ್ಟಿ ಫಾದರ್. ಊಟ ರೆಡಿ. ಏನ್ ಮಾಡಿದ್ಯಾ? ತಟ್ಟೆ ಇಡ್ಲಿ ಮಾಡಿದೀನಿ. ಎಷ್ಟು ಹಾಕಿದ್ಯಾ? 3 ಇಟ್ಟಿದ್ದೀನಿ. 2 ನೀವು ತಿನ್ನಿ, 1 ಅವನಿ ಕೊಡಿ. ಇಷ್ಟು ದೊಡ್ಡ ಇಡ್ಲಿನ? ಲೈ ತೊಳೆ, 2 ಸಾಕು. ಅವನೊಂದು ನಾನು ತಿಂತೀವಿ. ಇದನ್ನ ಒಳಗಿಡು. ಒಳ್ಳೇದಾಯ್ತು ಬಿಡಿ. ಡ್ಯಾಡಿ ಜಂಬೂ ಜಟ್ ರೆಡಿ, ಟೇಕ್ ಆಫ್ ಆಗೋಣ. ಆ ಹುಡುಗಿ ಏನಾದ್ರೂ ಇವನಿಗೆ ಡವ್ ಹೊಡೆದು ಬಿಟ್ರೆ ಏನ್ ಬೇಕು ಪುಟ? ಓ, ಬಿಸ್ಕೆಟ್ ಬೇಕಾ? ಎಷ್ಟು ಸಮಯ ಇದೆ ಬಿಸ್ಕೆಟ್ ಒಂದು? 5 ಪೈಸೆಗೊಂದು. 10 ಪೈಸೆಗೊಂದು. ಲೈ ಸುಮ್ಮನಿರೋ. ಅವನಿಗೆ ಹೊಸದ ಕೆಲಸ ಸೇರ್ಕೊಂಡಿದ್ದಾನೆ. ಛತ್ರಿ ಫಾದರ್. ಅವ್ನಿಗೆ ರೇಟ್ ಗೊತ್ತಿಲ್ಲ. ಎಷ್ಟು ಬೇಕು ಅಂದ್ರಿ? 5 ಕೊಡಿ. ಅಮ್ಮ ತಾಯೇ ಲಕ್ಷ್ಮಿ. ಪಾಪದ ಮುದುಕ ಜಮಾಯಿಸು. ಏನೋ ಸ್ಕೀಮ್ ಆಗ್ತಾವನಿ. ತಗೊಳ್ಳಿ. ಬರೀ 4 ಇದ್ದೀರಾ ಸ್ವಾಮಿ? ರೇ ಕೆಳಗೆ ಬೀಳಿಸಿರ ನೋಡಿ. ನೀವೇನ್ರಿ ಬೆಳೆಸಿದ್ದು? ನಾ ಬೆಳೆಸಿದ್ನ ಕೈ ತಗಸಿ ನೀವೇ ಬೆಳೆಸಿರ ನೋಡಿ. ಒಳ್ಳೆ ಸಾಹಸ ಆಯ್ತು. ಬಾ ಪುಟ್ಟ, ಮೈ ಮೇಲೆ ಬೆಳಕ್ ಬರ್ತಾ ನೀವು. ಹೋಗೋಣ ಬಾ. ಬೆಳಗ್ ಬೆಳಗ್ಗೆ ಯಾಕೆ ಅವಾಜ್ ಆಗ್ತೀಯಾ? ಯಾರಾದ್ರೂ ನೋಡಿದ್ರೆ ನಮ್ಮನ್ನ ಚಿಲ್ಡ್ರೆಗಳು ಅನ್ಕೊಂಡ್ಬಿಡ್ತಾರೆ. ಲೇ ಮುಚ್ಕೊಂಡಿರೋ. 1 2 3. ಇದು 5 ಪೈಸೆ. ತಂದೆ
ನೀನಿಲ್ಲೋ ಹಿಂದಿನ ಜನ್ಮದಲ್ಲಿ ಚಾಣಕ್ಯನ್ ಚಪ್ಪಲಿಯವಲನಾಗಿದ್ದೆ ಅಂತ ಕಾಣಿಸುತ್ತೆ. ನೋಡು, ಅಂಗಡಿಲಿ ಕುಂಕುಮ ಮುಗಿದೋಗಿದೆ, ಮಾರ್ಕೆಟ್ಗೆ ಹೋಗಿ ತಗೊಂಡ್ಬರ್ತೀನಿ. ಅಂಗಡಿ ಕಡೆ ಭದ್ರ. ಯಾರಾದ್ರೂ ಗಿರಾಕಿಗಳು ಬಂದ್ರೆ ನಾನ್ ಯಾವ ರೀತಿ ಮೋಸ ಮಾಡಿದ್ನೋ ಅದೇ ರೀತಿ ವ್ಯಾಪಾರ ಮಾಡ್ಬೇಕು. ಏನು ಆ ಚೀಲ ಕೊಡು. ನೀನ್ ಚಡ್ಡಿನೇ ಗೋಣಿಚಿಲ್ಲ. ಅಂಗಡಿ ಕಡೆ ಹುಷಾರು. ತಾಯಿ ತಂದೆಯ ಸೇವೆಯ ನಮ್ ಡವೇನ ನೋಡ್ಬಿಟ್ರೆ ಅಯ್ಯೋ, ಈಗಲಾದ್ರೂ ನನ್ ಡವ್ ಬರ್ಬಾರ್ದಾ? ನೀನೇ ಕಣ್ಣಿ ಬಿಡಲ್ಲ ಅಂತಾಳೆ. ಒಳ್ಳೆ ಪಂಡ್ರಿ ತರ ಭಕ್ತಿಯಿಂದ ಪೂಜೆ ಮಾಡ್ತಾವಳೆ. ರೀ ಸ್ವಾಮಿ, ಮಂಗಳಾರತಿ ತಗೊಳ್ರಿ. ಅಯ್ಯೋ, ಏನು ಐಡಿಯಾನೇ ಬರ್ತಾ ಇಲ್ವೇ. ದೇವ್ರೇ, ನೀನಾದ್ರೂ ಸ್ವಲ್ಪ ಕೊಡಪ್ಪ ಐಡಿಯಾನ. ಹನುಮಂತಪ್ಪ, ಗಣೇಶಪ್ಪನಿಗಿನ್ನ ನೀನೇ ವಾಸಿ. ಒಳ್ಳೆ ಐಡಿಯಾ ಕೊಟ್ಟೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಅದು ಏನು? ನಿಮ್ಮ ಹೂವ. ಥ್ಯಾಂಕ್ ಯು. ನಾನು ನಿಮ್ಮ ಮನೆ ಇದೆಯಲ್ಲ. ಮುಚ್ಚಳ ಬಾಯ್ನ. ನಮ್ಮಪ್ಪ ದೇವಸ್ಥಾನದಲ್ಲಿ ಕುಂಕುಮ ಕದ್ರೆ ನಿಮ್ಮ ಅಪ್ಪಂದಿರ ಅವ್ರ ಮನೆ ಇಟ್ಲಿಂದ ಒಣಗಿರೋ ಬಟ್ಟೆಗಳನ್ನ ಕದ್ ಬಿಡ್ತಾರೆ ಗೊತ್ತಾ? ನಿಮ್ಮಪ್ಪ ಇಷ್ಟು ಸ್ಟ್ರಿಕ್ಟ್ ಇರ್ಬೇಕಾದ್ರೆ ಎದುರು ಮನೆ ಸಂಗೀತನ ಲವ್ ಮಾಡೋ ಹುಚ್ಚು ನಿಂಗೆ ಯಾಕೆ ಅಂತೀನಿ. ಅಕಸ್ಮಾತ್ ನಿಮ್ಮಿಬ್ಬರು ಲವ್ ಸಕ್ಸಸ್ ಆದ್ರೆ ನಿಮ್ಮಪ್ಪ ಮದ್ವೆಗೆ ಒಪ್ಕೊಂತಾನೆ ಅಂತ ತಿಳ್ಕೊಂಡಿದ್ಯಾ? ಇದಕ್ಕಿಂತ ನೀನು ಬೇರೆ ರೂಟ್ ನಲ್ಲಿ ಟ್ರೈ ಮಾಡೋದು ಬೆಸ್ಟ್ ಅಂತೀನಿ ನಾನು. ಅದು ಯಾವ ರೂಟು ಅಂತ ಹೇಳಮ್ಮ. ಆ ರೂಟಲ್ಲಿ ಬೆಟ್ಟ ಇರ್ಲಿ, ಗುಡ್ಡ ಇರ್ಲಿ, ಹಳ್ಳ ಇರ್ಲಿ, ಕೊಳ್ಳ ಇರ್ಲಿ, ಜರಿ ಇರ್ಲಿ, ಪಿರಿ ಇರ್ಲಿ, ಅದನ್ನ ಪಿಶಿಕ್ ಅನ್ಸ್ಬಿಟ್ಟು ಒಂದೇ ಮೂಮೆಂಟ್ ಕೊಟ್ಟು ಅವಳು ಹಂಗೇ ಸೇರ್ಬಿಡ್ತೀನಿ. ವಾಟ್ ಇಸ್ ದ್ಯಾಟ್? ಅದೇನ್ ಮಾಡ್ಬೇಕು ಐಡಿಯಾ ಕೊಡ್ರಮ್ಮ. ಅವರಪ್ಪ ಸಂಗೀತಗಾರ ಅಲ್ವಾ? ಕರೆಕ್ಟ್. ಯಾಗಿದ್ರು ಅವರಪ್ಪ ಸಂಗೀತಗಾರ. ಸಂಗೀತ ಕಲಿತೀನಿ ಅಂತ ಅವ್ರ ಮನೆಗೆ ಎಂಟ್ರಾಗು. ಸಂಗೀತ ಕಲಿತಾ ಕಲಿತಾ ಸಂಗೀತನೇ ಕದ್ಬಿಡು. ಅವರಪ್ಪಂಗೂ ಡೌಟ್ ಬರಲ್ಲ, ನಿಮ್ಮಪ್ಪನಿಗೂ ಡೌಟ್ ಬರಲ್ಲ. ಸಂಗೀತ ಕ್ಲಾಸಿಗೆ ಸೇರ್ಕೊಂತೀಯ, ಎಗರಿಸಿ ಕುಂಡೆ ಮೇಲೆ ಒದ್ದೆ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದ್ರಬೇಕು. ₹100 ಎಲ್ ಸಿಕ್ತೋ? ಅಪ್ಪ, ನಾನು ಯಾರ ಮಗ ಹೇಳು? ನಂಗೇನ್ ಗೊತ್ತು, ನಿಮ್ಮ ಅಮ್ಮನ ಕೇಳು. ಅವನು ನಿಮ್ಮ ಮಗನೇ. ಹೌದು, ನನ್ನ ಮಗನೇ. ಅಬ್ಬಾ, ಸದ್ಯ ಕನ್ಫರ್ಮ್ ಆಯ್ತಲ್ಲ. ಅಪ್ಪ, ನಾನ್ ನಿನ್ನ ಮಗ ಆದ್ಮೇಲೆ ಲಾಭ ಇಲ್ದರೆ ಕೆಲಸ ಮಾಡ್ತೀನಾ? ಲೋ, ಅದೇನ್ ಬಿಡ್ಸಿ ಹೇಳೋ. ಅದು ಬೆಳಗ್ಗೆ ಅಂಗಡಿಲಿ ಯಾರು ಗಿರಾಕಿಗಳಿರಲ್ಲ. ಒಬ್ಬನಿಗೆ ಬೇಜಾರಾಯ್ತು ಅಂತ ಗಂಟೆ ಸಾಲ ಅಂತ ಆಡಕ್ ಶುರು ಮಾಡ್ಬಿಟ್ಟೆ. ಆಗ ಅವ ಪ್ರೊಡ್ಯೂಸರ್ ಬಂದ. ಯಾತಕ್ಕೆ? ಕೊಬ್ಬರಿ ಮಿಠಾಯಿ ತಿನ್ನಕ್ಕೆ. ನನ್ನ ವಾಯ್ಸ್ ನ ಕೇಳಿ ನಾನು ಮುಂದೆ ತೆಗಿತಾ ಇರೋ ಚಿತ್ರ ಬಗ್ಗಿ ನೋಡಿದ್ರೆ ಬಂಗಾರಾಗೆ ಬಾರ್ಸು ಅಂದ. ಏನ್ನ? ಮ್ಯೂಸಿಕ್ ನ 50,000 ರೂಪಾಯಿ ಕೂಡ ಬಂದ. 50,000? ಅದು ಬರೀ ಟೋಕನ್ ಅಡ್ವಾನ್ಸು. ಪೂರಾ ಪಿಕ್ಚರ್ ಬಾರಿಸಿದ್ರೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ಏನು ನೀನ್ ಹೇಳ್ತಿರೋದು? ಒಂದ್ ಪಿಕ್ಚರಿಗೆ ಮ್ಯೂಸಿಕ್ ಬಾರಿಸಿದ್ರೆ 2 ಲಕ್ಷ ನಿಜವಾಗ್ಲೂ ಕೊಡ್ತಾರಾ? ಅದು ಹೊಸಬ್ರಿಗೆ. ತಮಿಳಲ್ಲಿ ಅವನೇ ಒಬ್ಬ ಹಳೆಯ ರಾಜ ಅಂತ. ಅವನೊಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 20 ಲಕ್ಷ. ಕನ್ನಡದಲ್ಲಿ ಅವರಲ್ಲ ಹಂಸ ಲೇಖ, ಒಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 25 ಲಕ್ಷ. 3 ನಿಮಿಷ ಬಂದು ಆಡೋಗ್ತಾರಲ್ಲ SP ಬಾಲಸುಬ್ರಹ್ಮಣ್ಯಂ, ಒಂದು ಪಿಕ್ಚರ್ 30 ಲಕ್ಷ. ಅಯ್ಯೋ ಅಯ್ಯೋ, ನೀನ್ ಯಾಕೋ ಬಾರ್ಸೋದ್ ಕಲೀಲಿಲ್ಲ? ಏನ್ನ? ಸಂಗೀತನ. ಸಂಗೀತ ಕಲಿಸಿಕೊಡಿ ಸಂಗೀತ. ಮಾವನೇ ನಿಮ್ಮ ಸಂಗೀತವನ್ನು ಧಾರೆ ಎರೆಯಿರಿ. ಸಂಗೀತ ಕಲೆಗೆ ನೀವೇ ತಂದೆ, ನಾನೇ ಅಳಿಯನು. ಸಂಗೀತ ಕಲಿಸಿಕೊಡಿ ಸಂಗೀತ. ನಿಂಗೆ ಒಬ್ಳು ಪುತ್ರಿ, ನಿನ್ ಫ್ಯಾಮಿಲಿ ವಿಷಯ ಎಲ್ಲ ಗೊತ್ತ್ರಿ ಓ ಶಾಸ್ತ್ರಿ. ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ. ನಮ್ಮ ಗುರುವು ಬಾಯಿ ಬಿಟ್ಟರೆ SP ಬಾಯಿ ಮುಚ್ತಾರೆ. ಕತ್ತೆ ಕಾಗೆ ಗೂಬೆಗಳು ಕೋಗಿಲೆಗೆ ಸಾಟಿಯೇ. ಬಂಗಾರ ಕಾಣೆ ನಮ್ಮ ಸಂತೋಷ. ನಂಗೂ ಅವರನ್ನ ಕಂಡ್ರೆ ತುಂಬಾ ಸಂತೋಷ. ನಂಗೂ ಅವರನ್ನ ಕಂಡ್ರೆ ತುಂಬಾ ಸಂತೋಷ. ಸಂಗೀತ
ಸಂಗೀತ. ಸಂತೋಷ ಎಲ್ಲಿಗೆ ಬಂತು ಸಂಗೀತ. ಡ್ಯಾಡಿ ಮಮ್ಮಿ ಹೊರಗೂ ಬಂದಿದೆ. ಅಪ್ಪ ಬರುವ ತನಕ ಸ್ವಲ್ಪ ಕಾಯ್ತೀರಾ. ಕಾಫಿ ಟೀ ಹಾಲು ಜ್ಯೂಸು ಏನು ಕುಡಿತೀರಾ. ಕೊಡಿ ಕೀಯ ಕೀಯ ಗಾಡ್ರೇಜ್ ಕೀಯ 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 ಬೀರು ಕೀ. ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಮನೆ ಲೂಟಿ ಮಾಡದಕ್ಕ. ಚಿನ್ನ ಬೆಳ್ಳಿ ಕಾಸು ದೋಚಿ ಹೋಗದಕ್ಕ. ಕೊಡಿ ಕೀಯ ಕೀಯ ಗಾಡ್ರೇಜ್ ಕೀಯ. ನಮ್ಗೂರು ಮನೆಗೆ ಕನ್ನ ಹಾಕ್ತಿರೇನ್ರ. ನಿಮ್ಗೆ ಚಾಟ್ ಸಿಗ್ಬೋದಿತ್ತಿನ ಕಳ್ರ. ಆ ರೇಜರ್ ಇದ್ರು ಮಣ್ಣಾಗಿ ಹಗ್ಗ ಇದ್ರು ಬೆಣ್ಣಾಗಿ ನಿಂತ್ಯೋ ಯಾಕೋ ಮಂಜ. ಇವ್ರನ್ನ ಕಟ್ಟಿ ಹಾಕೋ ನಂಜ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ. ಈ ಮನೆಯಲ್ಲಿ ಏನೂ ಇಲ್ಲ ಕದಿಯದಕ್ಕ. ಬರೀ ಡಬ್ಬ ಹಾರ್ಮೋನಿಯಂ ಬದಿಯದಕ್ಕ. ಬಂದ್ರು ಗೀಯ ಗೀಯ ಗಾಗಿಯ ಗೀಯ ಗೀಯ. ಸಂಗೀತ ಐ ಲವ್ ಯು ಸಂಗೀತ. ಸಂತೋಷ ಐ ಲವ್ ಯು ಸಂತೋಷ. ಹೋಗಿ ಲವ್ ಆಗಿ ಮನೆಗೆ ಹೊರಟಿರ. ಇದನ್ನೇ ಓಕೆ ಮಾಡ್ಬಿಡ್ತೀನಿ. 2 ಲಕ್ಷ ರೂಪಾಯಿ ಆಗಲ್ಲ ಊರ್ ಬಾಗ್ಲು. 1,10,000 ರೂಪಾಯಿ ಕೊಡ್ತೀನಿ ತಗೋ. ಆಗಲ್ಲಯ್ಯ, 2 ಲಕ್ಷದ ಕಡಿಮೆ ಆಗಲ್ಲ. 1,15,000. 1.90. 1,20. 1.85. 1,25. ಹೋಗ್ಲಿ 1.80. 1,30. ಕೊಡ್ರಿ 1.75. ಅಲ್ಲಪ್ಪ 1,35. ಲಾಸ್ಟ್ 1.70. ಆಗಲ್ಲಪ್ಪ ನೋಡು. 1.68 ಲಾಸ್ಟ್. ನಿನಗೋಸ್ಕರ 1 5 ಜಾಸ್ತಿ. ಏನ್ ಸ್ವಾಮಿ ಇದು? ಓಹೋ ಕೆಂಚ ಬಾಬಾ. ಏನ್ ದನದ ವ್ಯಾಪಾರ ಮಾಡ್ತಾ ಇದ್ದೀರಾ? ಹಂಗೇನಿಲ್ಲ, ನಮ್ ಸಂತೋಷ್ಗೆ ಹೆಣ್ಣು ನೋಡ್ತಾ ಇದ್ವಿ. ಕೊಡೋದು ತಗೊಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬುದ್ಧಿ ಐತಾ ನಿಮ್ಗೆ? ಇನ್ಮೇಲೆ ಹೆಣ್ಣು ಹುಡ್ಕೋ ಕೆಲಸ ಎಲ್ಲ ಬಿಟ್ಬಿಡಿ. ಲಕ್ಷ್ಮಿ ನಿಮ್ ಮನೆ ಬಾಗ್ಲು ಹೊತ್ಕೊಂಡು ತಾನಾಗೆ ಬತ್ತಾವಳೆ ಅಂತ ತಿಳ್ಕೊಳ್ಳಿ. ನೀನೇನ್ ಹೇಳ್ತಿದೀಯಾ? ಏನ್ ರವ ನೀವು? ನಿಮ್ ಅಣ್ಣನ್ ಮಗಳು ಸುಂದ್ರಿಗಿಂತ ಸೊಸೆ ಬೇಕಾ ನಿಮ್ಗೆ? ಅವ್ರೆಲ್ಲಿ ನಾವೆಲ್ಲಿ? ನಮ್ಮನೆ ಹೆಣ್ಣು ಕೊಡ್ತಾರ ಅವರು? ಯಾಕೆ ಕೊಡಕ್ಕಿಲ್ಲ? ನಿಮ್ ಭಾವನೆ ವಿಷಯ ಹೇಳ್ ಕಳ್ಸಿರೋದು. ಏನ್ ಹೇಳ್ದ ನಮ್ಮಣ್ಣ? ಅದು ಮಗಳ್ ಕರ್ಕೊಂಡ್ ನಿಮ್ಮ ಅಣ್ಣ ಇಲ್ಲಿಗೆ ಬರ್ತಾರಂತೆ. ಮದುವೆ ವಿಷಯ ಮಾತಾಡಿ ಹಂಗೆ ನಿಶ್ಚಿತಾರ್ಥ ಮುಗಿಸ್ಕೊಂಡು ಹೋಯ್ತಾರಂತೆ. ಅಲ್ಲ 2 ವರ್ಷ ಹಿಂದೆನೆ ನಮ್ ಸುಂದ್ರಿಗೆ ಬೇರೆ ಗಂಡು ಹುಡುಕ್ತಿದ್ನಲ್ಲ ನಮ್ಮಣ್ಣ. ಹುಡುಕ್ತಾ ಇದ್ರು, ಯಾವ್ದು ಸರ್ ಬರ್ಲಿಲ್ಲ. ಯಾಕೆ? ಯಾಕೆ ಗೀಕೆ ಎಲ್ಲ ನಿಮ್ಗೆ ಯಾಕೆ? ನಿಮ್ ಅಣ್ಣ ಒಳ್ಳೆ ಶ್ರೀಮಂತರು, ಒಬ್ಳೆ ಮಗಳು. ಯೋಚನೆ ಮಾಡ್ದೆ ನಮ್ ಸುಂದ್ರಮ್ಮನ್ನ ಸೊಸೆ ಮಾಡ್ಕೊಳ್ಳಿ. ಮುಂದಿನ ಮಂಗಳವಾರನೇ ಬತ್ತಾವ್ರೆ ನಿಮ್ ಅಣ್ಣ. ನಿಶ್ಚಿತಾರ್ಥಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ.
ನಿಶ್ಚಿತಾರ್ಥನ ನಮ್ಗೊಂದ್ ಪಾರ್ಟಿ ಕೊಡ್ಸು ಗುರು. ಪಾರ್ಟಿ ಅಂದ್ರೆ ಗುಂಡ್ ಪಾರ್ಟಿನಮ್ಮ. ನಂಗೊಂದು ಒಳ್ಳೆ ನನಗೆ ಫಿಗರು ಪಗರು ಏನು ಬೇಡ, ಒಂದೇ ಒಂದು ಅಮೂಲ್ ಚಾಕ್ಲೇಟ್ ಕೊಡ್ಸ್ಬಿಡು ಸಾಕು. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಟ್ರಲ್ಲ. ನಿಶ್ಚಿತಾರ್ಥ ನನಗೂ ಸಂಗೀತನೂ ಅಲ್ಲ, ಇನ್ಯಾರ್ಗೋ? ನನಗೂ ಆ ಸುಂದ್ರಿಗೂ. ಸುಂದ್ರಿನ ಅವಳು ಯಾರು? ಅದೇ ನಮ್ಮ ಮಾವ ಲಕ್ಷ್ಮೀಪತಿ ದೊಡ್ಡ ಬಾವಿ ಇಲ್ವಾ, ಅವ್ರ ಮಗಳು ದೊಡ್ಡ. ಹಂಗಂದ್ರೇನಾ? ಹಂಗಂದ್ರೆ ತ್ರಿಪುರ ಸುಂದರಿ ಅಂತ. ನೀನಿನ್ನ ಚಿಕ್ಕ ಹುಡುಗ, ನಿನಗೆ ವಿಷಯ ಎಲ್ಲ ಗೊತ್ತಾಗಲ್ಲ. ನಮ್ಮಪ್ಪ ನೋಡಿರೋ ಎಲ್ಲಾ ಹುಡುಗಿರಿಗಿಂತ ಇವಳು ಭಯಂಕರ, ಒಂಥರ ಬಲೇ ಡೇಂಜರು. ಡೇಂಜರ್ ಅಂತ ಹೇಗೆ ಹೇಳ್ತೀಯ? ಹೇಗೆ ಹೇಳ್ತೀಯ ನೀನು? 12 ವರ್ಷಗಳ ಹಿಂದೆ. ಬನ್ನಿ ಬನ್ನಿ. ಆಹಾ, ಎಷ್ಟು ದೊಡ್ಡ ಬಂಗ್ಲೆ. ಎಷ್ಟ್ ಚೆನ್ನಾಗಿದೆಲ್ಲ. ಇದೇನಪ್ಪ ಇದು? ಫುಲ್ ವೀಲ್ಸ್ ಫುಲ್ ಫ್ಯಾಮಿಲಿ ಬರ್ತಾವ್ರಲ್ಲ. ಓ ಏನಣ್ಣ ಚೆನ್ನಾಗಿದೀಯಾ? ನನಗೇನು ಒಳ್ಳೆ ಪಾರ್ಟ್ ಇದ್ದಂಗಿಲ್ವಾ? ಸರಿ, ಇದೇನು ಚಪ್ರ ಗಿಪ್ರ ಎಲ್ಲ ಹಾಕ್ಸ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ನೀವು ಬರ್ತೀರಿ ಅಂತ ಹಾಕ್ಸಿದ್ ಅನ್ಕಂಡ್ಯಾ? ನನ್ನ ಮಗಳು ದೊಡ್ಡವಳಾದ್ಲು, ಅದಕ್ಕೆ ಇಡೀ ವಿಲೇಜ್ಗೆ ಫುಲ್ ಮೀಲ್ಸ್ ಹಾಕಿಸ್ಬಿಟ್ಟೆ. ಏನ್ಲಾ, ಯಾವ ಕ್ಲಾಸ್ ಓದ್ತಾ ಇದೀಯಾ? SSLC. ಎಷ್ಟಪ್ಪ ಫೇಲ್ ಆಗಿದ್ಯಾ? ಯಾಕೆ? ಮತ್ ನನ್ನ ಸ್ವಲ್ಪ ಮೀಸ ಬಿಟ್ಟಿದ್ಯಾ? ಅವನು ಚಿಕ್ಕ ವಯಸ್ಸಲ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದ ಏನ್ನ ಶೇವಿಂಗ್ ಮಾಡ್ಕೊಳ್ಳೋದು, ಅದಕ್ಕೆ ಅಷ್ಟೊಂದು ಬೆಳೆದಿದೆ. ಹಂಗೇಳು ಮತ್ತೆ. ನಾನೆಲ್ಲೋ ಚಿಕ್ಕ ವಯಸ್ಸಲ್ಲ ಎಲ್ಲ ಶುರು ಮಾಡ್ಕೊಂಬಿಟ್ಟು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ, ಬನ್ನಿ ಒಳಗೆ. ಬನ್ನಿ. ನಡೀರಿ, ನೋಡಿ ಪುಟ್ಟ. ತಗ ಬೋಟಿ 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 ಬೋಟಿ. ಎಲ್ಲೋ ಬಿಟ್ಲು ಸುಂದ್ರಿ. ಸುಂದ್ರಿ 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 ಸುಂದ್ರಿ. ಏನಿದು? ಹಾಯ್ ಮಾಮ. ಸಂತೋಷ ಸಂತೋಷ ಸಂತೋಷ. ಲೇ ಏನು? ಯಪ್ಪ ಯಪ್ಪ ಯಪ್ಪ, 10 ಜನನು ಒಂದೇ ಪಂಪೌಸ್ ನಲ್ಲಿ ಇದ್ರಣ? ತೊಟ್ಟಿಲಿದ್ರು, ಬಾಯಿ ಮತ್ಕೊಂಡ್ ಸುಮ್ನಿರ. ಆಮೇಲೆ ಏನಾಯ್ತಮ್ಮ? ಪಂಪೌಸ್ ಅಲ್ಲಿ ಎಲ್ರು ಸೇರ್ಕೊಂಡು ಏನ್ ಮಾಡ್ತಿದ್ರಿ? ಏನು ಇಲ್ಲ, ಅವ್ರಿಗೆಲ್ಲ ಕತೆ ಓದ್ ಹೇಳ್ತಾ ಇದ್ದೆ. ಕತೆನಾ? ಏನ್ ಕತೆ? ಇದ್ರಾಗಿರೋ ಕತೆ. ಆ ಪೋಲಿ ಪುಸ್ತಕ ಎಲ್ಲ ಓದ್ಯಾ? ಅಪ್ಪ ಅಯ್ಯೋ, ಇದು ಪೋಲಿ ಪುಸ್ತಕ ಅಲ್ಲ ಮಾಮ, ಇದ್ರಾಗೆ ಒಳ್ಳೊಳ್ಳೆ ಕತೆ ಐತೆ. ಒಂದ್ ಕತೆಯಾಗ ಒಬ್ಬಳಿಗೆ ಒಬ್ಳೇ ಮನೇಲಿ ಮಲ್ಕೊಂಡಿರ್ತಾಳೆ. ಆಗ ಒಬ್ಬ ಕಳ್ಳ ಎಂಚು ತಕೊಂಡು ಗಬಕ್ಕಂತ ನುಗ್ಬಿಡ್ತಾನೆ. ನುಗ್ಗಿದ್ಮೇಲೆ ಏನ್ ಮಾಡ್ತಾನೆ? ಆಮೇಲೆ ಏನಾಯ್ತು ಗೊತ್ತಾ? ಅವಳನ್ ತಕ್ಕೊಂಡ್ಬಿಡ್ತಾನೆ. ಆಮೇಲೆ ಆಮೇಲೆ ಅವಳೇನು ಮಾಡಲ್ಲ. ಆಮೇಲೆ ಏನಾಯ್ತು ಗೊತ್ತಾ? ಅಯ್ಯಯ್ಯೋ, ಡೈಲಾಗ್ ಹೇಳೋ. ಸೆನ್ಸಾರ್. ಎಲ್ಲ ಹುಡುಗಿರು ಅಂತ ಪುಸ್ತಕನೇ ಓದ್ತಾರೆ, ಅದಕ್ಕೆ ರೆಡ್ ಲೈಟ್ ಡೇಂಜರ್ ಅಂತ ಹೇಳ್ಬಿಡದ? ನಿನಗೆ ಮುಂದಿನ ವಿಷಯ ಗೊತ್ತಿಲ್ಲ ಗುಂಜಾ. ಒಂದಿನ ಏನ್ ಮಾಡುದು ಗೊತ್ತಾ? ಸುಂದ್ರಿ ಸುಂದ್ರಿ ಬತ್ತಿಯ ಚೆಂಡಾಟ ಆಡೋಣ? ಏನಿಂತ ಬ್ಯಾಟಲ್ ಐತೆ ಚೆಂಡಾಟ ಆಡಕ್ಕೆ? ಐತೆ, ಒಳಗಿಕ್ಕಿದೀನಿ. ಬ್ಯಾಟ್ ಒಳಗಡೆ ಇಟ್ಕೊಂಡ್ರೆ ಏನ್ ಪ್ರಯೋಜನ? ಜಾಸ್ತಿ ಆಟ ಆಡದೆ ಬ್ಯಾಟ್ ಸೋದೈತೆ ಅಂತ ಅಪ್ಪ ಬೈತಾನೆ. ಬ್ಯಾಟ್ ಇರೋದೇ ಸೌಸಕ್ಕೆ, ಅದನ್ನ ಒಳಗಡೆ ಇಟ್ಕೊಂಡ್ರೆ ಗೆದ್ಲಿಡ್ತದೆ ಅಂತ ನಿಮ್ಮಪ್ಪನ್ಗೆ ಹೇಳೋಗು. ಸರಿ, ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ಮಾಮ, ಬೇಡ ಮಾಮ. ಮಾಮ ಮಾಮ, ದಿನ ಚೆಂಡಾಟ ಆಡಿ ಆಡಿ ಬೇಜಾರಾಗೋಗೈತೆ. ನಾವು ಬೇರೆ ಆಟ ಆಡೋಣ. ಆಮೇಲೆ ಏನ್ ಮಾಡ್ತ್ಲೋ? ಏನ್ ಮಾಡದ್ಲಾ? ಅಯ್ಯೋ ಆ ಸಂಗೀತ ಬಿಟ್ಟಾಕಮ್ಮ, ಇವಳಲ್ಲೇ ಮದುವೆ ಆಗ್ಬಿಡು. ನಾವು ನಿಮ್ಮ ಮನೆ ಪಕ್ಕದಲ್ಲೇ ಮನೆ ಮಾಡ್ತೀವಿ. ಕಚಡ ನನ್ ಮಗನೇ, ಅವ್ರ ಮಾವನ್ ಮಗಳು. ಓಹೋ, ಆಮೇಲೆ ಏನಾಯ್ತಮ್ಮ? ಆಮೇಲೆ ಆಮೇಲೆ ಸುಂದ್ರಿ, ಏನು? ಬಾ, ನಾನು ನಿನ್ ಸಿಟಿ ತೋರಿಸ್ತೀನಿ. ನೀನ್ ನನಗೆ ಸಿಟಿ ತೋರಿಸ್ತೀಯಾ? ತೋರಿಸ್ತೀನಿ, ನಡಿ. ಏ ಮಾಮ, ನೀನ್ ನನಗೆ ಸಿಟಿ ತೋರಿಸ್ಲಿಲ್ಲ ಅಂದ್ರೆ ಕತ್ತೆ ಬಲ ಕುದುರೆ ಜುಟ್ಟು. ನೀನ್ ನನಗೆ ಸಿಟಿ ತೋರಿಸ್ತೀಯಾ? ಕಂಡರು ಕಾರಣದಂಗ ಸಿಟಿ ನೋಡೋಣ ಸುಂದ್ರಿ. ಆಮೇಲೆ ಅವಳನ್ನ ಕರ್ಕೊಂಡೋಗಿ ಸಿಟಿ ತೋರ್ಸದ್ನ? ಅದೇನೋ ಗೊತ್ತಿಲ್ಲಪ್ಪ, ಅವಳ ಪತ್ತೆನೇ ಇರ್ಲಿಲ್ಲ. ಒಂದ್ ವಾರ ಬಿಟ್ಕೊಂಡು ತಿರ್ಗಾ ಮನೆಗ್ ಬಂದ್ಲು. ಇಷ್ಟೆಲ್ಲ ಆದ್ರೂ ಅವ್ರ ಅಪ್ಪ ಏನು ಕೇಳಿಲ್ವ ಅವಳನ್ನ? ಅವ್ರ ಅಪ್ಪನಿಗೆ ಇದೆಲ್ಲ ಮಾಮೂಲು ಆಗೋಗ್ಬಿಟ್ಟಿದೆ. ಅವಳು ಅವಾಗ ಸಿಟಿ ನೋಡ್ತೀನಿ ಅಂತ ಯಾರ್ಯಾರ ಜೊತೆನೂ ಹೋಗ್ತಾನೆ ಇರ್ತಾಳೆ. ಮೊದ್ಲೇ ಅವ್ರ ಅಪ್ಪ ಅಮೆರಿಕಾಲಿದ್ದವನು,
ಇದಕ್ಕೆಲ್ಲ ಅವನು ಕ್ಯಾರೇ ಅನ್ನಲ್ಲ. ಇಂಥ ಹುಡುಗಿ ಅಂತ ಗೊತ್ತಿದ್ರು ನಿಮ್ಮಪ್ಪ ಅವಳನ್ನ ಸೊಸೆ ಮಾಡ್ಕೋಬೇಕು ಅಂತ ಓಡಾಡ್ತಾ ಇದ್ದಾನಲ್ಲ, ನಿಮ್ಮ ಅಪ್ಪನ ತಲೆಯಲ್ಲಿ ಬುದ್ಧಿ ಇಲ್ವಾ? ಬುದ್ಧಿ ಇದೆ, ಜಾಸ್ತಿ ಇದೆ. ಅವಳನ್ನ ನಾನೇನಾದ್ರೂ ಮದುವೆ ಆದ್ರೆ 70 ಎಕರೆ ಹೊಲ ಜಮೀನು, 150 ಎಕರೆ ತೆಂಗಿನ ತೋಟ, ದೊಡ್ಡ ಬಂಗ್ಲೆ, ಲಕ್ಷಾಂತರ ರೂಪಾಯಿ ಹಣ, ಅವರ ತಾಯಿದು, ಅಜ್ಜಿದು, ಮುತ್ತಜ್ಜಿ, ಕೋಲಜ್ಜಿದು ಒಡವೆಗಳು, ನಮ್ಮದಾಗತ್ತೇನೋ ದುರಾಸೆ. ಓಹೋ ಹಾಗ ಬಿಡು, ಇಷ್ಟೆಲ್ಲ ಆಸ್ತಿ ಇರೋ ಹೆಣ್ಕತ್ತೆನ್ ತೋರ್ಸಿದ್ರು ಸಹ ನಿಮ್ಮಪ್ಪ ಸೊಸೆ ಮಾಡ್ಕೊಂಡ್ಬಿಡ್ತಾನೆ. ಅದಿರ್ಲಿ, ಅವ್ರು ಬರ್ತೀನಿ ಎಂದಿರಲ್ಲ, ಈಗ ಏನ್ ಮಾಡ್ತೀಯಾ? ಅದಕ್ಕೊಂದು ಒಳ್ಳೆ ಸ್ಕೆಚ್ ಹಾಕಿಟ್ಟಿದ್ದೀನಿ. ಅವ್ನು ನಮ್ಮ ಮನೆ ಕಡೆ ಬರೋದಿರ್ಲಿ, ನಮ್ಮ ಮನೆ ಕಡೆ ತಲೆನೂ ಹಾಕ್ ಮನಗಬಾರ್ದು, ಹಾಗ್ ಮಾಡ್ತೀನಿ. ಅದಕ್ಕೆಲ್ಲ ನಿಮ್ ಹೆಲ್ಪ್ ಬೇಕಣ್ರು. ಅದಕ್ಕೇನು ಹೆಲ್ಪ್ ಮಾಡೋಣ. ಯಾವತ್ತು ಅವ್ರು ಬರ್ತಿದ್ದಾರೆ? ಇದೇನಪ್ಪ ಇದು, ನಮ್ಮ ಮನೆ ಒಳ್ಳೆ ಶಾಂತಿ ಕ್ರಾಂತಿ ಸೆಟ್ ತರ ಪಳಪಳ ಅಂತ ಮಿಂಚ್ತಾ ಇದೆಯಲ್ಲ. ತಂದಾಗಿಂದ ತಿರುಗದಿರೋ ಫ್ಯಾನ್ ತಿರುಗ್ತಿದೆ, ಬಂದಾಗಿಂದ ಬೆಳೆದಿರೋ ದೀಪ ಬೆಳಗ್ತಿದೆ, ಅಂಗಡಿಲಿ ಧೂಳು ಹೊಡ್ಕೊಂಡ್ ಬಿದ್ದಿದ್ದ ಪೇಪರ್ಗಳೆಲ್ಲ ಮನೇಲಿ ಮಿಂಚ್ತಾ ಇದೆ. ಇದೆಲ್ಲ ನಮ್ಮ ಡಗಾರ್ ಮಾವನ ವೆಲ್ಕಮ್ ಮಾಡಕ್ಕೆ ಇರ್ಬೇಕು. ಇದೇನಿದು, ಮುನಿಯಮ್ಮ ಬಂದು ಸ್ವೀಟ್ಸ್ ಎಲ್ಲ ಇಲ್ಲೇ ಐತಲ್ಲ, ಯಾರಿಗೂ ಗೊತ್ತಿಲ್ಲ, ದೇಪ್ಕೊಂಡ್ ತಿನ್ಬಿಡ್ಲಾ? ಏನಿದು ಹಿಂಗೆ ಹೇಳಿತಾಯ್ತಲ್ಲ? ಏ ಚೀ, ವಾಟ್ ಇಸ್ ದಿಸ್? ಡ್ಯಾಡಿ, ಮಮ್ಮಿ, ಏನಿದು? ಇಬ್ರು ಹಳೆಯ ಪಿಕ್ಚರ್ ರಾಜ್ಕುಮಾರ್ ಭಾರತಿ ತರ ಜೋಡಿಯ ಬಂದ್ಬಿಟ್ಟಿದ್ರಲ್ಲ, ಏನ್ ಸಮಾಚಾರ? ಇವತ್ತು ನಿನ್ ಮಾವ ನಿನ್ ಹೆಂಡ್ರು ಬರ್ತಾವ್ರೆ. ಅವ್ರ ಸಂಬಂಧ ಬೆಳೆಸೋ ನಾವು ಅವ್ರ ಹೆಂಗಲ್ಲೇ ಇದೀವಿ ಅಂತ ತೋರ್ಸ್ಕೋಬೇಕಲ್ಲ, ಅದಕ್ಕೆ ಇದೆಲ್ಲ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಬ. ಅಪ್ಪ, ಬಸ್ ಬರೋ ಸ್ವಲ್ಪ ಹೊತ್ತಾಗತ್ತೆ, ಅಷ್ಟರಲ್ಲಿ ಒಂದೇ ಒಂದ್ ಜಾಮೂನ್ ತಿನ್ಬಿಡ್ಲಾ? ಅದು ತಂದಿಟ್ಟಿರೋದು ಅವ್ರು ನೋಡ್ಲಿ ಅಂತ. ನೀನ್ ತಿನ್ಲಿ ಅಂತಲ್ಲ, ಕರೆಕ್ಟ್ ಆಗಿ 12 ಇದೆ. ಅದ್ರಲ್ಲಿ ಒಂದೇನಾದ್ರೂ ಕಡಿಮೆ ಆಯ್ತು ಅಂದ್ರೆ ನಿನ್ನ ಮನೆ ಬಿಟ್ಟು ಓಡಿಸ್ಬಿಡ್ತೀವಿ. ಒಂದೇ ಒಂದ್ ಜಾಮೂನು ತಿನ್ನಕ್ ಬಿಡಲ್ಲ ಅಂತಾರೆ ಡೈರೆಕ್ಟಿ ಕಂಜೂಸ್ ಪೀಪರ್. ಏನಂದೆ? ಒಂದ್ ಜಾಮೂನ್ ಕೊಡ್ತಿ ಹೇಳ್ತೀನಿ. ಹೇಳೋದು ಬೇಡ, ಕೇಳೋದು ಬೇಡ, ಹೋಗ ಮುಚ್ಕೊಂಡು. ಅಪ್ಪ, ಬೆಂಗಳೂರು ಫಾರಿನ್ ಇದ್ದಂಗೆ ಅದಲ್ಲವಾ? ಬಿಗ್ ಸಿಟಿ. ನಡಿ ನಡಿ. ಏಯ್, ನಮ್ಮ ಮಾವ ಬಂದ, ನಾನು ಹೇಳಿದ ಜ್ಞಾಪಕ ಇದೆ ತಾನೆ? ಅವ್ರನ್ನ ಕರ್ಕೊಂಡು ಅಲ್ಲಿ ಬಿಟ್ಬಿಡು. ನೀ ಹೋಗ್ರು, ನಾ ಎಲ್ಲ ನೋಡ್ಕೊತೀನಿ. ಇನ್ನು ಎಷ್ಟು ದೂರ ಹೋಗ್ಬೇಕು? ಅದ ಹೆಂಗವ ಹೇಳಕ್ ಆಯ್ತದೆ? ನೀವ್ ಬೆಳೆದ್ ನಿಂತಿರಂಗೆ ಬೆಂಗಳೂರು ಬೆಳೀತಾ ಕುಂತದೆ. ಎಲ್ಲಿಗೆ ಸರ್? ಈ ಅಡ್ರೆಸ್ ಎಲ್ಲಿ ಬರ್ತದೆ? ಶಂಕರ್ ಮಠ ಪರಂಧಾಮಯ್ಯ ಊರ್ ಬಾಗ್ಲು. ಇವ್ರ ಮನೆನಾ? ಅದೇ ಆಂಜನೇಯನ್ ತರ ಮುಖ ಇದೆಯಲ್ಲ, ನಮ್ಮನೆ ಪಕ್ಕದಲ್ಲೇ ಇರೋದು. ಕೂತ್ಕೊಳ್ಳಿ. ಅಥವಾ ಹೆಚ್ಚು ಕಮ್ಮಿ ಮುಖ ಎಲ್ಲ ನಿಮ್ ತರನೇ ಇದೆ. ಮೀಟರ್ ಹಾಕೊಂಡ್ ಸರಿಯಾಗಿ ಓಡ್ಸಪ್ಪ. ಇದೇ ಸಮಯ ಪರಂಧಾಮಯ್ಯನವ್ರ ಮನೆ. ಆಯ್ತು, ಒಂದ್ 5-6 ಥ್ಯಾಂಕ್ಸ್ ತಕಪ್ಪ. ಪಾರವ ಇದೇನವ ಲಾಕ್ಔಟ್ ಆಗ್ಬಿಟ್ಟದೆ? ನಮಸ್ಕಾರ. ನಮಸ್ಕಾರ. ಲಕ್ಷ್ಮೀಪತಿ ಅಂದ್ರೆ ನೀವೇನಾ? ಯಾಕೆ, ನಾನ್ ನೋಡೋದ್ರೆ ಗೊತ್ತಾಗಿಲ್ವಾ? ಹಾಯ್ ಹಾಯ್. ನಾವು ಪಕ್ಕದ ಮನೆಯವರು. ಲಕ್ಷ್ಮೀಪತಿ ಬಂದ್ರೆ ಈ ಲೆಟ್ರ್ ಕೊಟ್ಬಿಡಿ ಅಂತ ಪರಂಧಾಮಯ್ಯ ಅವ್ರು ಕೊಟ್ಟರು. ನಂಗ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಎಲ್ಲಿ ಹಾಳಾಗೋದ ಇವನು? ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪರಂಧಾಮಯ್ಯ ಊರ್ ಬಾಗ್ಲು ಅನ್ನೋರ್ ಮನೆ ಯಾವ್ದು ಗೊತ್ತಾ? ಹೌದಯ್ಯ, ಪರಂಧಾಮಯ್ಯ ಊರ್ ಬಾಗ್ಲು ನಾನೇ. ಹೌದಾ? ಬೇಕಾಗಿತ್ತು. ಲಕ್ಷ್ಮೀಪತಿ ದೊಡ್ಡಬಾವಿ ಅನ್ನೋರು ಈ ಲೆಟರ್ ಕಳ್ಸ್ಕೊಟ್ಟವ್ರು ನೋಡಿ. ಏನು, ಈ ಚೀಟಿ ಲಕ್ಷ್ಮೀಪತಿಯವರೇ ಕಳ್ಸ್ಕೊಟ್ರು? ಹ್ಞೂ ಸ್ವಾಮಿ. ನಾ ಬರ್ಲಾ? ಒಂದ್ ನಿಮಿಷ. ನಿನಗೆ ಓದಕ್ ಬರುತ್ತಾ? ಸಖತ್ತಾಗ್ ಬರ್ತದೆ. ಇದು ಓದೇಳು. ನಿಮ್ಗೆ ಓದಕ್ ಬರಕಿಲ್ವಾ? ಅವರು ಹೆಬ್ಬೆಟ್ಟು. ಹೌದಾ? ಇದು ಕನ್ನಡ ನೋಡವ. ನಾನು ಎಬ್ಬೆಟ್ನವನು. ಇಂಗ್ಲಿಷ್ ಅಂದ್ರೆ ಬರ್ರ ಅಂತ ಓದ್ಬಿಡ್ತೀನಿ. ಈ ಕನ್ನಡ ಅಂದ್ರೆ ದಡ ದಡ ಅಂತ ಅಲ್ಲೇ ತಡ್ಕೊಂಡ್ಬಿಡ್ತು. ನಾ ಏನು ಮಾಡ್ಲಿ ನೋಡೋ, ನೀನೇ ಇದನ್ನ ಓದ್ಬಿಡು, ನಾ ಏನು ತಿಳ್ಕೊಂಡ್ಬಿಡ್ತೀನಿ. ಏನೋ ಬೇವರ್ಸಿ. ಏನೋ ಬೇವರ್ಸಿ? ಇದ್ರಲ್ಲಿರೋದ್ರಿ ಮುಚ್ಕೊಂಡ್ ಹಳ್ಳಿಲಿರೋಕ್ಕಾಗಲ್ವಾ? ಯಾವನೋ ಕೆಂಚ ಅನ್ನೋನ್ ಬಂದು ನಿನ್ ಕಿತ್ತೋದ್ ಮಗಳ ಬಗ್ಗೆ ಹೇಳಿದ್ ಕೂಡ್ಲೆ ನನ್ ಮಗ ಕಾಯ್ಕೊಂಡಿದ್ದಾನೆ ಅನ್ಕೊಂಡಿದ್ಯಾ? ಲಕ್ಷಾಂತರ ರೂಪಾಯಿ ಆಸ್ತಿ ಬರ್ತದೆ, ಒಬ್ಳೆ ಮಗಳು ಅಂತ ಬಾಯಿ ಬಿಟ್ಕೊಂಡು ಜೊಲ್ ಸುರಿಸ್ತಿರೋ ನಿನ್ನಂತ ತಿರುಬೋಕಿಗಳ ಮನೆಗೆ ನನ್ನ ಮಗಳು ಸುಂದರಿನ ಕೊಡ್ತೀನಿ ಅಂತ ತಿಳ್ಕೊಂಡಿದೀಯಾ? ಇವತ್ತು ನಂದು ನನ್ನ ತಂಗಿ ಸಂಬಂಧ ನೆಗೆದು ಬಿದ್ದೋಯ್ತು ಕಣವ. ನೀನ್ ಅಳಬೇಡ ಕಣವ, ಅಳಬೇಡ. ಬರವ, ಊರ್ಗ್ ವಾಪಸ್ ಹೋಗ್ಬಿಡವ. ಏನಪ್ಪಾ ಇದು, ಮಾವನಹಳ್ಳಿಯಿಂದ ಬಸ್ ಬಂತು ಹೋಯ್ತು, ಬಂತು ಹೋಯ್ತು.
ಯಾವ್ದ್ರಲ್ಲೂ ಮಾವ ಅಡ್ರೆಸ್ ಕೇಳ ಕಾಯ್ದು ಕಾಯ್ದು ಬೇಜಾರಾಗೋಯ್ತು. ಲೋ ಸಂತೋಷ, ನಮ್ಮಣ್ಣ ನಮ್ ಪಾಲಿಗೆ ಇವತ್ತು ನೆಗಲ್ ಬಿದ್ದು ಹೋದ. ಹಂಗಂತ ನಾನು ಟೆಲಿಗ್ರಾಮ್ ಅಂತ. ಅಯ್ಯಯ್ಯೋ ಸೂತ್ಕ ಆಗೋಯ್ತಲ್ಲ. ಅವನೆಲ್ ಸಾಯ್ತಾನೆ, ಆ ಚಾಂಡಾಲ ನಮ್ಮನ್ನೇ ಸಹಾಯ ಮಾಡಿದಾನೆ. ಚೀಟಿ ನೋಡು. ಚೀಟಿನ ಏನ್ ಬರ್ದವನೆ? ಅದು ಮೋಸ ಮೋಸ, ನನ್ನಿಂದ ನನ್ನ ಸುಂದರಿನ ದೂರ ಮಾಡಿದಾನ. ಇವತ್ತೇ ಹಳ್ಳಿಗೆ ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ. ಸಂತೋಷ, ಅಪ್ಪ ಅಳಿಬೇಡಪ್ಪ. ಜಾಮೂನ್ ಜಾಮೂನ್, ಆಪಲ್ ಮೋಸಮೋನ್, ಆಫ್ ರೇಟ್ ಚೀಪ್ ರೇಟ್. ಜಾಮೂನ್ ಜಾಮೂನ್, ಆಪಲ್ ಮೋಸಂಬಿ, ಆಫ್ ರೇಟ್ ಚೀಪ್ ರೇಟ್, ಆಪಲ್ ಜಾಮೂನ್. ಒಂದ್ ಜಾಮೂನ್ ಕೊಡಪ್ಪ. ತೊಳೆ. ಆಫ್ ರೇಟ್ ಚೀಪ್ ರೇಟ್, ಆಪಲ್ ಜಾಮೂನ್ ಜಾಮೂನ್. ಭಾವ ಬಂದಿದ್ದಾನೆ, ಏನೋ ಮೋಸ ನಡೆದಿದೆ. ಹಲೋ ಮೈ ಫಿಯರ್ ಸನ್ ಇನ್ ಲಾ. ಸ್ಟ್ಯಾಚು ತರ ಅಲ್ಲೇ ಯಾಕೆ ನಿಂತ್ಕೊಂಡ್ಬಿಟ್ಟೆ? ಪಾಪ ಒಳಕ್ಕೆ. ನೀವಾ? ಯಾಕೋ ಹಾಗೆ ಕಣ್ಕೊಂಡ್ ಬಿಡ್ತಾ ಇದೀಯಾ? ಅಣ್ಣ ತಂಗಿ ಸಂಬಂಧ ಹಾಳು ಮಾಡ್ಬೇಕು ಅಂತ ಯಾವನ ಲೋಫರು ನಮ್ಮಿಬ್ರಿಗೂ ಒಂದೇ ತರ ಪತ್ರ ಬರ್ದಿದ್ದ. ಓ, ನಿಮ್ಮ ಅಪ್ಪ ನನ್ ಮ್ಯಾಗೆ ರೊಮ್ಯಾನ್ಸ್ ಎಷ್ಟಿಟ್ಟವನೆ ಅನ್ನೋದಕ್ಕೆ ಅವನು ಬಸ್ ಸ್ಟ್ಯಾಂಡ್ ತನಕ ಜಾಮೂನ್ ಇಟ್ಕೊಂಡ್ ಬಂದಾಗ್ಲೇ ಮ್ಯಾಟ್ರ್ ಏನು ಅಂತ ಗೊತ್ತಾಗಿದ್ದು. ಇಲ್ಲದೆ ಹೋಗಿದ್ದಿದ್ರೆ ಬ್ಯಾಕ್ ಟು ದ ವಿಲೇಜ್ ಅಂತ ವಾಪಸ್ ಹೊಂಟೋಯ್ತಾ ಇದ್ವಿ. ಲೇ ಭೂತಯ್ಯ, ಜಾಮೂನ್ ಮಾರಕ್ ಹೋಗ್ಬಿಟ್ಟು ಜಾಯಿಂಟ್ ಹಾಕ್ಬಿಡ ಕನೆಕ್ಷನ್. ವಾಟ್ ಮಿಸ್ಟರ್ ಸಂತೋಷ್, ನನ್ನ ಮಗಳು ಮೈಕ್ ಹೆಂಗವಳೆ? ದೊಡ್ಡವಳೆ, ತ್ರಿಪುರ್ ಸುಂದ್ರಿ ಅಂತ. ಈ ಸಿಟಿಲಿರೋ ಹುಡುಗರು ಅದೇನೇನೋ ಹೇಳ್ತಾರೆ. ಸುಂದರಿಗೆ, ಹುಡುಗಿಯರಿಗೆ ಪೀಸು ಪಿಗರು ಅಂತಾರೆ. ಮಧ್ಯ ವಯಸ್ಸಿನವ್ರಿಗೆ, ಅದೇ ನಮ್ಮ ವಯಸ್ಸು ತಕ್ಕನವ್ರಿಗೆ ಆಂಟಿ ಅಂತಾರೆ. ಅಯ್ಯೋ ಅಯ್ಯೋ. ವಿಲೇಜ್ ಇಡ್ಲಿಗಿಂತ ಸಿಟಿ ಇಡ್ಲಿ ತುಂಬಾ ಲೈಕ್ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಎಷ್ಟು ಬೇಕೋ ಅಷ್ಟು ಇಡ್ಲಿನ ಅಂತ ತಿನ್ನು. ಇನ್ನೊಂದೇ ಒಂದು ಇಡ್ಲಿ ಮಾಡ್ಬೇಡ, ಒಳಗಡೆ ತಿನ್ನೋ. ಒಳಗಡೆ ಇದೆಯಾ? ಥ್ಯಾಂಕ್ ಯು. ಹೋಯ್ತಲ್ಲ. ಈಟಿಂಗ್ ಫೋರ್ಸಿಂಗ್ ನಲ್ಲಿ ಪಂಚ ಉದುರ್ಕೊಂಡಿರೋದೇ ಗೊತ್ತಾಗಿಲ್ಲ.
ವಾಟ್ ಈಸ್ ದಿಸ್? ಕೈ ಕಾಲು ಮೊಯ್ಡೆ ಕೊಳ್ಳಿಗೆವ ನೀನಾ? ಬಿಡೇನ ಬಿಡೆ. ಅಯ್ಯೋ ಅಯ್ಯೋ ಹೋಗಾಚೆ. ಮಾಮ ಮನೇಲೆಲ್ಲ ಮಲ್ಗವ್ರೆ, ಸುಮ್ನೆ ಬಂದು ಬಿಟ್ಕೋ. ಬುದ್ಧಿಗಿದೆ ಐತಾ ನಿನಗೆ? ಯಾರು ನೋಡಿದ್ರೆ ಏನೇ ಗತಿ? ಲೈಟ್ ಆಫ್ ಮಾಡಿದ್ರೆ ಏನು ಕಾಣಕ್ಕಿಲ್ಲ. ಅಯ್ಯೋ ಒಳ್ಳೆ ಡಗಾರ್ ಸವಾಸ ಆಗೋಯ್ತಲ್ಲ. ಬಾ ಮಾಮ. ಅಯ್ಯೋ ಬಿಡೆ ನನ್ನ. ಬಿಡಕ್ಕಿಲ್ಲ 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 ಬಿಡಕ್ಕಿಲ್ವಾ? ಬಿಡಕ್ಕಿಲ್ಲ ಬಿಡಕ್ಕಿಲ್ವಾ? ಮಾಮ ಅಯ್ಯೋ ಅಯ್ಯೋ ಅಪ್ಪ ಅಮ್ಮ ಏನಾಯ್ತು? ಏನಿಲ್ಲ, ಯಾಕ್ಲಿದು? ಏನಾಯ್ತು? ಕಣ್ಬಿಡ. ಸುಂದ್ರಿ ಬಂದಿದ್ಲು. ಸುಂದ್ರಿನ ಎಲ್ಲಿ? ಇಟ್ಟೊತ್ತು ಇಲ್ಲೇ ಇದ್ಲು. ಕೇಳ್ದಲ್ಲವ, ಇವನ್ಗೆ ಕನಸು ಬಿದ್ದೈತೆ. ಡಗಾರು ಕನಸಿಗೆ ಬಂದಿದ್ದಕ್ಕೇನೆ ಚಡ್ಡಿ ಉದುರೋಯ್ತು. ಇನ್ನು ದಿಟ್ಟವಾಗಿ ಬಂದ್ಬಿಟ್ಟಿದ್ರೆ ಏನ್ಲಾ ತಗೋ. ಯಾಕೆ? ನಾನು ಮಗಳು ಕರ್ಕೊಂಡು ಸಿಟಿ ತೋರಿಸ್ಕೊಂಡು ಬಾ. ಆಗಕ್ಕಿಲ್ಲ, ಅಂಗಡಿಗೆ ಹೋಗ್ಬೇಕು. ನನ್ನ ಮಗಳೇನು ಸಿಟಿ ನೋಡಿಲ್ಲ ಅಂತ ತಿಳ್ಕೊಂಬಿಟ್ಟ. ವಿಲೇಜ್ ಅಲ್ಲಿ ಇದ್ದಾಗ್ಲೇ ಬಾಯಿಸದೆ ಸಿಟಿ ನೋಡ್ಬಿಟ್ಬಿಟ್ಟವಳೆ. ನಿನ್ ಜೊತೆ ಯಾಕೆ ಕಳಿಸ್ತಾ ಇವನಿ ಅಂದ್ರೆ ಈ ಊರ್ ಜನಕ್ಕೆ ನನ್ನ ಮಗಳು ನೀನೇ ಕಟ್ಕೊಳ್ಳೋದು ಅಂತ ಗೊತ್ತಾಗ್ಲಿ ಅಂತ. ತಗೋ. ಅಂದ್ರೆ ಸೆಕೆಂಡ್ ಹ್ಯಾಂಡ್ ತರ. ಸಂತೋಷ, ನಮ್ಮ ಅಣ್ಣ ಅಷ್ಟೊಂದು ಕೇಳ್ಕೊಳ್ತಾನೆ, ಕರ್ಕೊಂಡು ಹೋಗೋ. ಹೋಗೋ, ಅವಳು ಸಿಟಿ ತೋರ್ಸ್ಕೊಂಬರೋಗಳು. ಅಂಗಡಿ ಬೇಕಾದ್ರೆ ನಾನು ಹೋಗ್ತೀನಿ. ಹೋಗೋ. ಗ್ರಾಚಾರ ಉಸಾರು ಕಣವ, ಅಲ್ಲ ಕೈಗೆ ಬಿಡ್ಬಿಟ್ಟಿಯೇ. ನಿನ್ನ ಮಾವನ ಮಗಳು ಅವತ್ತು ಹಳ್ಳಿಗೆ ವಾಪಸ್ ಹೋಗ್ಲಿಲ್ವಾ? ನೀನ ಬಹಳ ಓಡಾಡ್ತಿದ್ದಂತೆ. ಓಹೋ, ಇದಾ ವಿಷಯ? ಇಷ್ಟು ಸಣ್ಣ ವಿಷಯಕ್ಕೆ ನೀವೆಲ್ಲ ದೊಡ್ಡ ಸಭೆ ಸೇರ್ಬಿಟ್ಟಿದ್ದೀರಾ? ಇದು ನಿಮಗ್ ಸಣ್ಣ ವಿಷಯ ಇರಬಹುದು, ಆದ್ರೆ ನಮ್ಗಲ್ಲ. ಸಂಗೀತ, ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಆನೆ ಮದುವೆ ಮಾಡ್ಕೋಬೇಕು ಅಂತ ಇದೀಯಾ? ಅದಲ್ಲ ಕಣ್ರು. ಇಲ್ಲ, ನಿಮ್ಮ ಅಪ್ಪನ್ನ ಎದುರಾಕೊಂಡು ನಮ್ಮೆಲ್ಲರೂ ತಂಗಿಯಾಗಿರೋ ಸಂಗೀತನ್ನೇ ಮದುವೆ ಆಗಬೇಕು ಅಂತಿದ್ಯಾ? ಎರಡು ಮಾಡಲ್ಲ, ಯಾವ್ದಾದ್ರು ಒಂದು ಮಾಡ್ತೀನಿ. ಇವತ್ತೇ ನಮ್ಮ ಅಪ್ಪನ ಹತ್ರ ಹೋಗ್ತೀನಿ. ನಾನು ಮದುವೆ ಆಗೋದಾದ್ರೆ ಸಂಗೀತಿನಿ ಅಂತ ಹೇಳ್ತೀನಿ, ಬರ್ತೀನಿ. ಏನಂದೆ? ಮದುವೆ ಆಗಲ್ವಾ? ಆಗಲ್ಲ. ತೆಗದು ಎಗರಿಸಿ ಜಾಡ್ಸು ಒದ್ದೆ ಅಂದ್ರೆ ಗೋಡೆ ಕಚ್ಕೊಂಡು ಅಪ್ಪ ಆಗ್ಬೇಕು ನನ್ನ ಮಗನೇ. ನಿನ್ನ ನಾನು ಹೆತ್ತಿದ್ದು ಯಾಕೆ ಅಂತ ತಿಳ್ಕೊಂಡಿ? ನಮಗ್ ವಯಸ್ಸಾದ್ಮೇಲೆ ಅನ್ನ ಹಾಕ್ಲಿ ಅಂತಾಗ್ಲಿ, ನಾವು ಸತ್ತ ಮೇಲೆ ನಮಗೆ ಪಿಂಡ ಹಾಕ್ಲಿ ಅಂತಾಗ್ಲಿ ಅಲ್ಲ. ನಿನ್ನ ಒಂದು ಶ್ರೀಮಂತ ಹುಡುಗಿಗೆ ಮದುವೆ ಮಾಡ್ಕೊಟ್ಬಿಟ್ಟು ಹಣ ಮಾಡ್ಕೋಬೇಕು ಅಂತ. ಹೆಣ್ಣ ಹುಟ್ಟಿದ್ರೆ ಅವತ್ತೇ ಕುತ್ತಿಗೆ ಹಚ್ಚಿ ಸಾಯಿಸ್ಬಿಡ್ತಿದ್ದೆ. ನಿನ್ನ ಮನೆ ಬಿಟ್ಟು ಓಡಿಸಿ ಇನ್ನೊಬ್ಬನ ದತ್ತು ತಗೊಂಡಾದ್ರೂ ಈ ಮದುವೆ ಮಾಡಿಸ್ತೀವಿ. ನಾಡಿದ್ದು ತಲೆ ಮೇಲೆ ತಲೆ ಬೀಳಿ ನಿಶ್ಚಿತಾರ್ಥ ನಡೆಯುತ್ತೆ. ಹಾ ಕುಂ ಶ್ರೀ ಚಿ ಸೌ ಸುಂದರಿ ದೊಡ್ಡ ಭಾವಿ ಇವರ ಶುಭ ವಿವಾಹವನ್ನು ಶ್ರೀ ಗುರು ನರಸಿಂಹ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಇದಕ್ಕೊಂದು ರುಜು ಹಾಕಿ ಫಲ ತಾಂಬೂಲ ಬದಲಾಯಿಸ್ಕೊಳ್ಳಿ. ತಗೋಬವ. ಕೆಳಗ್ ಮಡಗಲ್ಲ. ನಿಲ್ಸಿ. ಇನ್ಸ್ಪೆಕ್ಟ್ರೆ, ಏನ್ರಿ ಇದೆಲ್ಲ? ಇದು ಲೈಟ್ರು, ಇದು ನಿಶ್ಚಿತಾರ್ಥ ಪತ್ರ. ನೋಡಿದ್ರೆ ಹೇಗೆ ದಗದಗ ಅಂತ ಉರಿತಾ ಇದೆ. ಯಾಕ್ರಿ ಆ ಪತ್ರ ಉರಿಸ್ತಾ ಇದ್ದೀರಾ? ಯಾಕೆ ಅಂದ್ರೆ ನನ್ ಹೊಟ್ಟೆ ಉರಿತಾ ಇದೆ. ಯಾವ ಪೊಲೀಸಪ್ಪ, ನಾವು ಫಸ್ಟ್ ನೈಟ್ ಮಾಡ್ಕೊಳಕ್ಕೂ ನಿಂಗೆ ಹೊಟ್ಟೆ ಉರಿಯಕ್ಕೂ ಏನಯ್ಯ ಕನೆಕ್ಷನ್? ಕನೆಕ್ಷನ್?
ಹೊಟ್ಟೆ ಉರಿಯೋದಕ್ಕೆ ಈ ನನ್ ತಂಗಿ ಹೊಟ್ಟೆ ಊದಿರೋದೇ ಕಾರಣ. ನಿಮ್ಮ ತಂಗಿ ಹೊಟ್ಟೆ ಊದಿರೋದಕ್ಕೂ ನನ್ನ ಮಗನ ನಿಶ್ಚಿತಾರ್ಥದ ಪತ್ರ ಸುಡೋದಕ್ಕೂ ಏನ್ರಿ ಸಂಬಂಧ? ಈ ಹೊಟ್ಟೆಗೂ ನಿಮ್ಮ ಮಗನಿಗೂ ಇರೋ ನಿಗೂಢ ಸಂಬಂಧ. ಅಮ್ಮ ನಿನ್ನಾಣೆಗೂ, ಅಪ್ಪ ನಿನ್ನಾಣೆಗೂ, ನಮ್ಮ ದೊಡ್ಡ ಬಾವಿ ಮಾವನಾಣೆಗೂ ದಾರಿ ಬಿಡು. ಈ ಹೊಟ್ಟೆಗೂ ನನಗೂ ಯಾವ ಸಂಬಂಧ ಇಲ್ಲ ರೀ ಇನ್ಸ್ಪೆಕ್ಟ್ರೆ. ಇವಳು ಹೊಟ್ಟೆಗೂ ನನಗೂ ಸಂಬಂಧ ಇರೋದಕ್ಕೆ ಏನ್ರಿ ಸಾಕ್ಷಿ? ಮಿಸ್ಟರ್ ಸಂತೋಷ್ ಕುಮಾರ್ ಊರ್ ಬಾಗಲ್, ನಾನು ಯಾರು ಗೊತ್ತಾ? SP ಸಾಂಗ್ಲಿಯಾನ, ಅವನ ತಮ್ಮ SI ಸಾಲಿಯಾನ. ಈ SI ಸಾಲಿಯಾನ ಸಾಕ್ಷಿಲ್ ಮೇಲೆ ಯಾವ ಕೇಸನ್ನು ಮುಟ್ಟಲ್ಲ, ಮುಟ್ಟದನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಅಂಡರ್ಸ್ಟ್ಯಾಂಡ್? 90 ವಾಟ್ಸ್ ನಾನ್ಸೆನ್ಸ್? ಏನಯ್ಯ ಇದೆಲ್ಲ? ಲವ್ ಲೆಟರ್ಗಳು. ನಿಮ್ಮ ಮಗ ನಿಮ್ಮ ಅಂಗಡಿಯಲ್ಲಿ ಕೂತ್ಕೊಂಡು ಬೇಜಾರಾಗಿ ನೊಣ ಹೊಡಿತಾ ಇದ್ದಾಗ ನನ್ನ ಮಗಳಿಗೆ ಬರೀತಿದ್ದ ಪ್ರೇಮ ಪತ್ರಗಳಿವು. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ಮಿಸ್ಟರ್ ಊರ್ ಬಾಗಲ್. ಎಂತ ಕೆಲಸ ಮಾಡಿದ್ಯೋ? ಅಯ್ಯೋ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಬಾಯಿ, ಯಾವ ಹುಡುಗಿರು ನೀನ್ ನೋಡ್ಬಾರ್ದು ಅಂತ ನಾನ್ ಮಾಡ್ಬಾರ್ದಲ್ಲ ಮಾಡ್ದಲ್ಲೋ. ನಮ್ ಕಣ್ತಪ್ಪಿಸಿ ಇಂಥ ಕೆಲಸ ಮಾಡಿದೇನೋ? ಅಯ್ಯೋ ದೇವರಾಣೆ ನನಗೆ ಏನು ಗೊತ್ತಿಲ್ಲಪ್ಪ. ನಾಟಕ ಆಡ್ತೀನೋ? ಊರ್ ಬಾಗ್ಲು. ಮೈ ಡಿಯರ್ ಬ್ರದರ್, ವಾಟ್ ನೇಮ್ ಯು? ರೇಜರ್ ಮಂಜ. ಹಾಕಿರೋದು ಪೊಲೀಸ್ ಡ್ರೆಸ್ಸು. ರೇಜರ್ ಮಂಜ ಅಂತ ಇಟ್ಕೊಂಡಿದ್ಯಲ್ಲ, ನಿಂಗೆ ಯಾರು ಹಿಡ್ಕೊಳ್ಳಿಲ್ವಾ? ಏನೀಗ? ಹೇಳ್ಕೊಡ್ತೀನಿ ಬಾ ಬಾ. ಸಾಹೇಬ್ರೆ, ಈ 2 ರೂಪಾಯಿ ತಗೊಂಡಿಲ್ಲ ಏನ್ ನಡೆದಿಲ್ಲ ಅಂತ ಮುಚ್ಚಾಕ್ಬಿಡಿ. ನನ್ಗೆ ಲಂಚ ಕೊಡಕ್ ಬರ್ತೀಯಾ? ನಂಬರ್ 65 ಇವನಿಗೆ ಬೇಡಿ ಹಾಕಿ ಬಟ್ಟೆ ಬಿಚ್ಚಿ ಬರೀ ಮೈಲಿ ಬೀದಿಲಿ ಮೆರವಣಿಗೆ ಮಾಡಿ ಲಾಕಪ್ ತಳ್ಳಿ. ಯೋ ಮೆಲ್ಲಗ್ ಮಾತಾಡಯ. ಏನಪ್ಪ? ಏನ್ ಕಳ್ತನ ಮಾಡಿದಿನ? ಕೂಕತ್ತಿಯಲ್ಲ ನೋಡು, ಸಾಲ್ದೆ ಹೋದ್ರೆ ತಕ್ಕ ಇನ್ನೋಸಿ ಮಡಿಕ ಟೇಕಯ್ಯ. ತಪ್ಪಾಯ್ತು, ಮಣ್ತಿನ ಕೆಲಸ ಮಾಡ್ಬಿಟ್ಟೆ ಸಾಹೇಬ್ರೆ, ನನ್ ಬಿಟ್ಬಿಡಿ ಸಾಹೇಬ್ರೆ. ಇವನು ಲಂಚ ಕೊಡ್ತಿದ್ದಾನೆ ಸರ್. ನಂಗೇನ್ ಗೊತ್ತು ಇವ್ರು ಲಂಚ ತಗೊಳಕ್ಕಿಲ್ಲ ಅಂತ. ಹಾಗಾದ್ರೆ ಅವನಿಗೂ ಬಟ್ಟೆ ಬಿಚ್ಚು. ನೋ ನೋ. ಎಂತ ಕೆಲಸ ಮಾಡ್ಬಿಟ್ಯೋ ಸಾಹೇಬ್ರೆ? ಈಗ ನಾವೇನ್ ಮಾಡ್ಬೇಕು? ಈ ತಾಳಿನ ನಿಮ್ಮ ಮಗ ನನ್ ತಂಗಿ ಕುತ್ತಿಗೆ ಕಟ್ಟಬೇಕು. ಆಗಲ್ಲ. ಆಗಕ್ಕಿಲ್ಲ ಆಗಕ್ಕಿಲ್ಲ ಆಗಲ್ಲ 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 ಆಗಲ್ಲ. ನನ್ನ ಮಗ ಮದುವೆ ಆಗೋದಾದ್ರೆ ನಮ್ ಮದುವೆ ಆಗೋದು ಆಗಲ್ವಾ? ನಂಬರ್ 65 ಇವ್ರೆಲ್ಲರಿಗೂ ಬೇಡಿ ಹಾಕಿ ಬಟ್ಟೆ ಬಿಚ್ಚಿ ಬರೀ ಮೈನಲ್ಲಿ ಬೀದಿಲಿ ಮೆರವಣಿಗೆ ಮಾಡಿ ಲಾಕಪ್ ತಳ್ಳಿ ಬೂಟ್ಸ್ ಕಾಲಲ್ಲಿ ಜಾಡ್ಸ್ ಒದ್ದು ಒದ್ದು ಮೂಳೆಲ್ಲ ಮುರಿದು ನಾನು ಹೋಗಿ ಬೇಲ್ ತಗೊಂಡ್ಬರ್ತೀನಿ. ಅಪ್ಪ, ನೀ ಬೇಲನ್ನು ತರಬೇಡ, ಪೂರಿಯನ್ನು ತರಬೇಡ, ಸ್ವಲ್ಪ ಸುಮ್ಮನೆ ಕೂತ್ಕೋ. ನೀ ಬಾ ಅಮ್ಮ. ಕೊಡಿ 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 ಕೊಡಿ. ನಡಿಯಮ್ಮ. ಶಾಸ್ತ್ರಿಗಳೇ, ನೀವು ಮಂತ್ರ ಶುರು ಮಾಡಿ. ಓಂ ಮಂಗಲ್ಯಂ ತಂತು. ಸ್ಟಾರ್ಟ್. ಓಂ ಮಾಂಗಲ್ಯಂ ತಂತುನ. ನಿಲ್ಸಯ್ಯೋ, ಕಟ್ಟು ತಾಳಿ. ಕಟ್ಟಕ್ಕಾಗಲ್ಲ. ಏ, ಕಟ್ಟೋ. ಕಟ್ಲೇಬೇಕಾ? ಹಾಗಾದ್ರೆ ಹೂನಾರ ಕೊಡು. ಕೊಡಿ. ತಗೋ. ತಗೊಳ್ಳಿ ಮಾಡ್ಲಾ? ನಾನೇ ಶುರು ಮಾಡಿ. ಮಾಡ್ತೀನಿ. ಅಪ್ಪ ನಾನ್ ತಾಳಿ ಕಟ್ಟಲ್ಲ. 65 ಕಟ್ಟೋ ತಾಳಿ. ಸಂಗೀತ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಮಿ ಶುಭಗೆ ಸಹ ಜೀವನ ಚರದಾಂ ಶತಂ. ಸುಲಗ್ನ ಸಾವಧಾನ, ಸುಮೂರ್ತ ಸಾವಧಾನ, ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಮೇಘಾನಾದ ಘಟಪಟ ಘಾಟಾಪಟ ವರ್ಧತೆ, ವಿಕ್ತಕೋಟಿ ಕಿಕಿಪಿಕಿ ಕೀಕಿಪಿಕಿ ಗೀಯತೆ, ಜಂಬೂ ಕಶ್ಯ ಕಕವಕೋ ಕಾಕೋ ಬಕೋ ಗೀಯತೆ. ಶ್ರೀ ವಿಘ್ನೇರಾಜ ಹಂಸ ಮಿಥುನಾಂ ಧನಂ ಅಮ್ಮ ನೀನ್ ಹೊಟ್ಟೆ ಡಮಾರ್ ಅಂತ ಇಲ್ಲ. ಮೋಸ ಮೋಸ. ಅಪ್ಪ ನೋಡ್ದ್ಯಾ, ಹೊಟ್ಟೆಗೆ ಬೆಲೂನ್ ಕಟ್ಕೊಂಡ್ ಬಂದು ಬಸ್ರಿ ಅಂತ ನಾಟಕ ಆಡ್ಬಿಟ್ಲು. ಈಗ್ಲಾದ್ರೂ ಗೊತ್ತಾಯ್ತಾ ನಂದೇನು ತಪ್ಪಿಲ್ಲ ಅಂತ? ಏನಿದೆಲ್ಲ? ಟಿಟ್ ಫಾರ್ ಟ್ಯಾಟ್. ನನ್ ತಂಗಿನ ಲವ್ ಮಾಡಿ ಬೇರೆಯವ್ಳನ್ನ ಮದುವೆ ಮಾಡ್ಕೊಳಕ್ ಕೊಟ್ಟಿದ್ನಲ್ಲ, ಅದಕ್ಕೋಸ್ಕರ ಈ ನಾಟಕ ಆಡಿದ್ದು. ಸಾಕ್ ಮುಚ್ಚಯ್ಯ, ಕಂಡಿದ್ದೀನಿ. ನೀವೇನು ಮಾಡ್ಕೊಳಕ್ ಆಗಲ್ಲ, ಎಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅಂಡರ್ಸ್ಟ್ಯಾಂಡ್? ಮಿಸ್ಟರ್ ಊರ್ ಬಾಗಲ್, ನನ್ ತಂಗಿನ ಒಂದು ಕೂದಲು ಕೊಂಕಬಾರ್ದು. ಈ ಮನೇಲಿ ಈ ತರ ಒಂದು ಕೂದಲೇನಾದ್ರೂ ಕಂಡು ಬಂದ್ರೆ ಒಬ್ಬೊಬ್ಬರನ್ನು ಬೆಂಡ್ ಎತ್ಬಿಡ್ತೀನಿ. ನೆಂಟಿಡು ತಂದಿಡು. ಬಾಮ್ಮ ಬಾ.
ಲೆಟ್ಸ್ ಗೋ. 50 kg ಇದ್ದಾಳೆ ನನ್ ತಂಗಿ, 50 kg ಇದ್ದಾಳೆ. 1 ಗ್ರಾಮ್ ಏನಾದ್ರೂ ಹೆಚ್ಚು ಕಮ್ಮಿ ಬಂದ್ರೆ ಒಬ್ಬೊಬ್ಬನು ಚಂಪೇಸ್ತಾನು. ಸಂಗೀತ ಎದುರು ಬೇಡ, ನಾನಿದ್ದೀನಿ, ನೀನ್ ಹೋಗು. ನೈಟು ಕಮಾನ್, ಲೆಟ್ಸ್ ಗೋ. ಅಪ್ಪ ಊರ್ ಬಾಗ್ಲು, ನಾನು ಬರ್ತೀನಿ. ನಾನು ಬೀಗರ ಔತ್ನ ಮುಗಿಸ್ಕೊಂಡೇ ಹೊರಡ್ತೀನಿ. ಹೆದರ್ಬೇಡಿ, ನಾನು ಹೊರಟೆ. ಹೌದ್ರಿ, ಎಲ್ಲ ನೀವೇ ಮಾಡಿದ್ದು. ಪಾಪ ಮಗು ನಂಗೇನು ಗೊತ್ತಿಲ್ಲ ಅಂದ್ರು ಬಲವಂತವಾಗಿ ನೀವೇ ತಾಳಿ ಕಟ್ಸಿದ್ರಿ. ನಿಮ್ದೇ ತಪ್ಪು. ಅಷ್ಟೇ ಅಲ್ಲ, ಅಂಗಡಿ ಮುಂದೆ ದಿನ ನನಗೆ ಡೌ ಹೊಡಿತಾ ಇದ್ಲು, ಲವ್ ಲೆಟರ್ ಬರಿತಾ ಇದ್ಲು. ಸಂಗೀತ ಸಂಗೀತ, ಕೊನೆಗೂ ನನ್ನ ಪ್ಲಾನ್ ಸಕ್ಸಸ್ ಆಗ್ಬಿಡ್ತು. ಏನೇ ಬಲೂನ್ ಕಟ್ಕೊಂಡ್ ಬಸ್ರಿ ಅಂತ ನಾಟಕ ಆಡ್ತೀಯಾ? ನಿನ್ನ ಜಾಡ್ಸಿ ಓದಿತೀನಿ. ಐ ಸಾರಿ ಸಂಗೀತ, ನಿನ್ ಮದುವೆ ಗ್ರ್ಯಾಂಡ್ ಆಗಿ ನಡಿಬೇಕು ಅಂತ ನೀನ್ ಕನ್ಸ್ಕೊಂಡಿದ್ಯೋ ಏನೋ, ಆದ್ರೆ ಈ ತರ ನಾಟಕದ ಮದುವೆ ಆಗ್ಬೇಕಾಗುತ್ತು. ಐ ಆಮ್ ಸಾರಿ. ಹೇಗೂ ಒಟ್ನಲ್ಲಿ ಮದ್ವೆ ನಡೀತಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು. ಅಯ್ಯೋ ಅಣ್ಣ ಸಕ್ಕತ್ತಾಗಿ ಜಾರ್ಜ್ ಬಡಿತಾ ಇದ್ದಾನೆ. ನಾನಿಲ್ಲ, ಬಾಗಿಲು ತೆಗಿಲ್ಲ, ನಾವು ನೋಡ್ತೀವಿ. ನಾವು ನೋಡ್ತೀವಿ. ಸಂಗೀತ, ಒಂದ್ 3 ದಿನ ಅಡ್ಜಸ್ಟ್ ಮಾಡ್ಕೋ, ಅವ್ರನ್ನೆಲ್ಲ ಒದ್ದೋಡಿಸ್ಬಿಡ್ತೀನಿ, ಆಮೇಲೆ ಅಪ್ಪ ಅಮ್ಮನ ಬದಲಾಯಿಸ್ಬಿಡೋಣ. ಓಕೆ? ನಿಮಗೋಸ್ಕರ ನಾನು ಏನ್ ನಾಟಕ ಆಡೋಕ್ಕೂ ರೆಡಿ. ಥ್ಯಾಂಕ್ ಯು. ಬಂದೆ ಅಬ್ಬಾ. ಲೇ, ಇವಾಗ ನಾನು ಒದ್ದಿರೋದು ಬರೀ ಸ್ಯಾಂಪಲ್. ರಾತ್ರಿ ಬಂದು ಟೋಟಲ್ ಆಗಿ ಎಲ್ಲ ಸೇರಿಸಿ ಓದಿತೀನಿ. ಸಂತೋಷ, ನೀನ್ ಅವಳನ್ನು ಒದಿಯ ರಭಸದಲ್ಲಿ ಅವಳು ಕೂದ್ಲು ಉದ್ರಿಲ್ಲ ತಾನೆ? ಇಲ್ಲ. ಆಮೇಲೆ ಅವಳ ಅಣ್ಣ ಬಂದು ದೊಡ್ಡ ರಾತ ಅಂತ ಮಾಡ್ಬಿಡ್ತಾನೆ. ಯಾವ್ದಕ್ಕೂ ನೀನೊಂದ್ಸರಿ ಕಸ ಗುಡ್ಸು, ಕೂದಲು ಸಿಕ್ಕ ಸುಟ್ಟಾಕ್ಬಿಡು. ಹೋಗೋಗು. ಹಂಗಿರ್ಲಿ ಮಾವ, ನಿನ್ನ ಜೊತೆ ಬಾ. ಎಲ್ಲಿಗೆ? ಲಾಯರ್ ಆಫೀಸ್ಗೆ. ಯಾತ್ಗೆ? ಡೈವರ್ಸ್ ಕೊಡಕ್ಕೆ. ಇವತ್ತೇ ಅವಳನ್ನ ಈ ಮನೆಯಿಂದ ಒದ್ದೋಡಿಸ್ತೀನಿ. ಇಲ್ಲ ಅಂದ್ರೆ ನನ್ನ ಹೆಸರು ಸಂತೋಷ ಅನ್ನಲ್ಲ. ಫಾಲೋ ಮೀ. ನಡಿ. ಓಹೋ, ಇದು ಸಮಾಚಾರ. ಇದು ಬರೀ ಸಮಾಚಾರ ಅಲ್ಲ, ನನ್ನ ಮೇಲೆ ನಡೀತಾ ಇರೋ ಅನಾಚಾರ, ವ್ಯಭಿಚಾರ, ಅತ್ಯಾಚಾರ, ಭ್ರಷ್ಟಾಚಾರ, ವಾಮಾಚಾರ, ಒಟ್ಟಾರೆ ನನ್ನ ಗ್ರಾಚಾರ. ಮುಗೀತು ನಿಮ್ಮ ವಿಚಾರ. ಮಾಡಬೇಡಿ ಪ್ರಚಾರ. ಲಾಯರಪ್ಪ, ಹೆಂಗಾರ ಮಾಡಿ ನಮ್ಮ ಹುಡುಗನಿಗೆ ಡ್ರೈ ವಾಶ್ ಕೊಡಿಸ್ಬಿಡಪ್ಪ. ಮಾವ, ಡ್ರೈ ವಾಶ್ ಅಲ್ಲ, ಡೈವೋರ್ಸ್. ಯಾವ್ದೋ ಒಂದು ವರ್ಷ. ನೀವೆಂತ ಸಿಟಿ ಲಾಯರು, ಸುಂದ್ರಿ ಅಂತ. ಈಗ ಏನ್ ಮಾಡೋದ್ ಲಾಯರ್ರೆ? ಈಗಿರೋದು ಒಂದೇ ದಾರಿ. ಇನ್ನೊಂದ್ 6 ತಿಂಗಳು ಸಂಗೀತನ್ನ ನಿಮ್ಮನೇಲೆ ಇಟ್ಕೊಂಡಿರಿ. ಅವಳಿಗೆ ಏನು ತೊಂದರೆ ಕೊಡ್ಬೇಡಿ. ಆಮೇಲೆ ನಾನೇ ಡೈವರ್ಸ್ ಕೊಡಿಸ್ತೀನಿ. ಮಾವ, ಊರ್ಗೋಗು, ಒಂದ್ 6 ತಿಂಗಳು ಬಿಟ್ಕೊಂಡ್ ಬಾ. ನಾನು ಸಂಗೀತನ ಜಾಡ್ಸಿ ಓದಿತೀನಿ. ಅಷ್ಟ್ರಲ್ಲಿ ನಮ್ ಲಾಯರ್ ಗುಂಜಪ್ಪನವರು ಡೈವರ್ಸ್ ಕೊಡ್ಸ್ಬಿಡ್ತಾರೆ. ಗ್ಯಾರಂಟಿ. ಆಯ್ತಪ್ಪ, 6 months ತಾನೆ, ಕಾಯ್ತೀನಿ. ನಾನು ಬರ್ತೀನಿ ಲಾಯರು. ಗುಂಜಪ್ಪ ಲಾಯರು. ಮಲ್ಲಿಗೆ ಹೂವ ಕದ್ದಿ ಎಕ್ಸೈಸ್ ಮಾಡ್ಬೇಕು ಅಂದ್ರು ಬೇಕೇ ಬೇಕು ಸಿಂಗಾರ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ, ಅತಿ ಮಧು. ಇಲ್ಲಿ ನಿನ್ನ ಜಾಡ್ಸಿ ಓದಿತೀನಿ, ಡಿಸೈನ್ ಓದಿತೀನಿ. ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನಿನ್ನ? ನಿನ್ನ ಅಯ್ಯೋ, ಒಂದ್ ಸೆಕೆಂಡ್ ಅಲ್ಲಿ ನನ್ನ ನಾಲ್ಕು ಹಂಗೆ ಹಾಲ್ಟ್ ಮಾಡಾಕ್ಬಿಟ್ಟಿಯಲೇ. ನಿನ್ನ ಮಧ್ಯೆ ದರಳಿಸ್ನ ಪಿಟೀಲ್ ಉಷತ್ರ ಹಂಗೆ ಹಾರ್ಕೊಂಡ್ಬಂದ್ಬಿಟ್ಟೆ. ಈಗ ಉಳಿದಿರೋದು ಒಂದೇ. ಏನ್ರಿ ಅದು? ಸೋಬಾನ ಸೋಬಾನ ಸೋಬಾನವೇ. ನಿಮ್ಮಪ್ಪ ಬಂದ್ರೆ? ನಮ್ಮಪ್ಪ ಒಬ್ಬ ಬೆಪ್ಪ, ಅವನ್ ತಲೆ ಮೇಲೆ ಗೂಬೆ ಕುಣಿಸಿದೀನಿ. ಈಗ ಹೋಗಿ ಕಾಗೆ, ಗುಬ್ಬಚ್ಚಿ, ಬಾವುಲಿ, ನವಿಲು ಎಲ್ಲ ಕುಣಿಸ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ ಸಂತೋಷ. ಮುನ್ಸಿಪಾಲ್ಟಿ ನನ್ನ ಮಗ, ಜಸ್ಟ್ ಎ ಮಿನಿಟ್. ಸಂತೋಷ. ಅಯ್ಯೋ ಕರಡಿ ನನ್ನ ಮಗ, ಏ ಡಟ್ಟಿ ಚಿತ್ರಾನ್ನ ಫೇಲೋ. ಏನಪ್ಪ ಏನೋ ಮಾಡ್ತಿದ್ದೆ? ಅವಳನ್ನ ಜಾಡ್ಸೋದಕ್ಕೆ ಎಲ್ಲ ಏರ್ಪಾಟ್ ಮಾಡ್ತಾ ಇದ್ದೆ. ಲೋ, ಅವಳ ಸಿಕ್ಕಾಪಟ್ಟೆ ಜಾಸ್ತಿ ಓದಿಬೇಡ್ವೋ, ಅವ್ರ ಅಣ್ಣ ಮಹಾ ಡೇಂಜರು. ಅಪ್ಪ ಅವ್ರ ಅಣ್ಣ ಅಲ್ಲ, ಅವ್ರ ಅಪ್ಪ ಅಲ್ಲ, ಅವರ ತಾತ ಬಂದ್ರು ಸರಿ. ಇವತ್ತು ಇಡೀ ರಾತ್ರಿ ಅವಳು ಅಯ್ಯೋ ಅಮ್ಮ ಅನ್ಬೇಕು, ಹಂಗ್ ಜಾಡ್ಸೋದಿತ್ತು. ನೀನೇನ್ ಹೇಳ್ತಿದ್ಯೋ? ಅವಳು ಇಡೀ ರಾತ್ರಿ ನಿನ್ ರೂಮಲ್ಲಿ ಮಲಗ್ತಾಳ? ಹ್ಞೂ ಮತ್ತೆ. ಬೇಡ ನೀನ್ ಅವಳು ಜಾಸ್ತಿ ಓದ್ಬಿಡು, ಅವ್ರಣ್ಣ ಬಂದು ನಮಗ್ ಜಾಸ್ತಿ ಓದಿತಾನೆ. ನೀನೇನ್ ಬಲಿ ಫಿಗರು. ಅವಳು ಓಡ್ಸೋದಿಕ್ಕೆ ನಾನೇ ಒಂದ್ ಪ್ಲಾನ್ ಮಾಡ್ತೀನಿ. ಬೇಕಾಗಿಲ್ಲ ನಿಮ್ದೆಲ್ಲ ಕಾಂಜಿ ಪಿಜಿ ಪ್ಲಾನು. ನಾನ್ ಜಾಡ್ಸ್ ಒದ್ರೇನೆ ಅವಳು ಓಡಾಗೋದು, ಗೊತ್ತಾ? ಸಂತೋಷ,
ಬೇಡ ಕಣೋ, ನನ್ ಮಾತ್ ಕೇಳೋ. ನೀನ್ ಅವಳನ್ನು ಒಗೆಯ ರಭಸದಲ್ಲಿ ಅವಳು ಕೂದಲೇನಾದ್ರೂ ಉದುರೋಗ್ಬಿಟ್ರೆ ಅವ್ರ ಅಣ್ಣ ಬಂದು ದೊಡ್ಡ ರಾಧಾಂತ ಮಾಡ್ಬಿಡ್ತಾನೆ. ನೀನ್ ಯೋಚನೆ ಮಾಡ್ಬೇಡಮ್ಮ, ಅವಳದೊಂದು ಕೂದಲು ಉದುರ್ದಂಗೆ ಜಾಡ್ಸೋದೈತೀನಿ. ಬರ್ಲಾ? ಏಯ್ ಅಬ್ಬಬ್ಬಬ್ಬಬ್ಬ, ಅವನಿಗೆ ಅವಳ ಮೇಲೆ ಅದೆಷ್ಟು ಕೋಪ ರೀ. ನಿಜವಾಗಿ ಅವಳನ್ನು ಒಂದ್ ತಿಂಗಳಲ್ಲಿ ಓಡಿಸ್ಬಿಡ್ತಾನೆ. ಅದೇನೋ ಸರಿ, ಇವತ್ತೇ ಅವಳನ್ನ ಜಾಡ್ಸ್ ಓದಿತೀನಿ ಅಂತಾನಲ್ಲ, ಯಾಕೆ? ಏನಾದ್ರು ನಾಟಕ ಆಡ್ತೀಯನೇನೆ? ರೀ, ನಿಮಗೆ ಎಲ್ಲಾರ ಮೇಲೂ ಅನುಮಾನನೆ ಅಲ್ರಿ? ಅವನ ಮುಖ ನೋಡಿದ್ರೆ ಗೊತ್ತಾಗಲ್ವೇನ್ರಿ ಅವನಿಗೆ ಎಷ್ಟು ಕೋಪದಲ್ಲಿದ್ದಾನೆ ಅಂತ? ಅದೇನೋ ಸರಿ, ಅವನು ಎಷ್ಟೊತ್ತು ಅಂತ ಜಾಡ್ಸ್ ಓದಿತಾನೆ? ಮೈ ಕೈ ನೋವಾಗೋವರೆಗೂ ಓದಿತಾನೆ, ಆಮೇಲೆ ಕಮಾನ್. ನಿಮ್ಮಪ್ಪ ನನಗೆಲ್ಲ ಗೊತ್ತಲೇ. ನಿಮ್ಮಪ್ಪ ರೀ? ಸುಮ್ಮನೆ ಮಾಡ್ಕೊಳ್ಳಲೇ. ಅಯ್ಯೋ ಸಾಯಿಸ್ಬೇಡಿ, ಸಾಯಿಸ್ಬೇಡಿ, ಬೇಡಿ, ಸಾಯಿಸ್ಬೇಡಿ. ಅಯ್ಯಯ್ಯೋ, ನಿನ್ನ ಕುಕ್ಕೆ ಸಾಯಿಸ್ಬಿಡ್ತೀನಿ, ಜಾಡ್ಸ್ ಓದ್ಬಿಡ್ತೀನಿ, ಡಿಸೈನ್ ಓದ್ಬಿಡ್ತೀನಿ. ನಮ್ಮಪ್ಪನ ಯಾಮಾತ್ಯ, ನಮ್ಮಪ್ಪನ ಪ್ರಾಣನೇ ಇಕ್ಕಿದೀನಿ ಗೊತ್ತಾ ಬಾದಾಮಿ ತಲೆಯ ಮೇಲೆ. ಏನು ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ಅವನು ಒಂದೇ ಒದ್ದಾಗ್ಬಿಡ್ತೀನಿ. ಏನ್ ನಿಂದು ಆಟ? ಅವಳ ಚೆನ್ನ ಹೊಟ್ಟಾಕ್ಬಿಡ್ತೀನಿ, ಬಿಡು. ಜಾಡ್ಸ್ ಓದಿತೀನಿ ಅಂದ್ರೂ ಬಿಡಲ್ಲ ಅಂತ. ಬಿಡಪ್ಪ, ಜಾಡ್ಸ್ ಓದ್ಬಿಡ್ತೀನಿ, ಎಗ್ರು ಓದ್ಬಿಡ್ತೀನಿ. ಎಲ್ಲ ಸಮಯ ಬಂದ್ಬಿಟ್ಟಪ್ಪ, ಒಳ್ಳೆ ಕಿರಾತ್ಕಂತಾರ ನೀನು. ಲೋ ಸಂತೋಷ, ನಿನ್ನ ಫಸ್ಟ್ ನೈಟ್ ಒಳ್ಳೆ ಅನಂತನ ಅವಾಂತರ ತರ ಆಗೋಯ್ತಲ್ಲೋ. ಸ್ವಲ್ಪ ಅದುಮ್ಕೋ ಸುಮ್ನೆ ಇರ್ತೀರಾ? ಬೇಕಾಗ ಚೆಲ್ಲಾಟ ಅಂದ್ರೆ ಇಲ್ಲಿಗ್ ಪ್ರಾಣ ಸಂಕಟ. ನನಗ್ ಕಷ್ಟ ನನಗ್ ಗೊತ್ತಯ್ಯ. ಮಿಸ್ಟರ್ ಸಂತೋಷ್ ಕುಮಾರ್ ಊರ್ ಬಾಗಲ್, ನಿನ್ ಫಸ್ಟ್ ನೈಟ್ ತಾನೆ? ಇವತ್ ನಡೆಯುತ್ತೆ. ಅದು ಹೇಗೋ? ನಂಬರ್ 9265. ಎಸ್ ನನ್ನ ಮಗನೇ. Yes, sir. Search the house. ಏನ್ ಹುಡುಕ್ತಿದ್ದೀರಾ ಸರ್? ನನ್ ತಂಗಿ ಕೂದ್ಲು ಸರಿಯಾಗಿ ಕಸ ಗುಡಿಸಿದ್ದೇನೆ. ಹ್ಞೂ ಗುಡಿಸ್ದೆ, ಒಂದ್ ಕೂದಲು ಸಿಕ್ತು, ಆಗ್ಲೇ ಸುಟ್ಟಾಕ್ಬಿಟ್ಟೆ. ಸರ್ ಕೂದಲು ಸಿಗ್ಲಿಲ್ಲ ಸರ್. ವೆರಿ ಗುಡ್, ವೆರಿ ಗುಡ್. ನನ್ ತಂಗಿದೇನಾದ್ರೂ ಕೂದಲು ಸಿಕ್ಕಿದ್ರೆ ನಿಮ್ಮನ್ನ ಏರೋಪ್ಲೇನ್ ಹತ್ತಿಸ್ಬಿಡ್ತಿದ್ದೆ. ಎಲ್ಲಿ ನನ್ ತಂಗಿ? ಓ ಅಣ್ಣ. ಬಾಮ್ಮ ಬಾ. ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ. ಎಲ್ಲಮ್ಮ ನಿನ್ ಗಂಡ? ಇಲ್ಲೇ ಇದೀನಿ ಭಗವಂತ. ಗಂಡ ಹೆಂಡತಿ ಬೇರೆ ಬೇರೆ ರೂಮಲ್ಲಿ ಇದ್ದಾರೆ. ಯಾಕೆ ಯಾಕೆ ಅಂತ? ಅವ್ರಿಬ್ರು ಒಂದೇ ರೂಮ್ ನಲ್ಲಿ ಬಿಟ್ರೆ ಅವನು ಅವಳು ಜಾಡ್ಸ್ ಓದಿತಾನ ಸರ್. ಹಾಗಾದ್ರೆ ಇವರಿಬ್ಬರನ್ನು ಒಂದೇ ರೂಮಲ್ಲಿ ಬಿಟ್ಟಿಲ್ವಾ? ಆಗಲ್ಲ. ಏನು ಆಗಲ್ವಾ? ಬ್ಲಡಿ ಕಾಂಜಸ್ ಫೆಲೋ. ನೀನ್ ಒಳಗಡೆ ಹೋಗಮ್ಮ. ನೀನು ಹೋಗು. ಆಗಲ್ಲಯ್ಯ ಭಗವಂತ. ನನ್ಗೆ 9265 ಇವನು ಒದ್ದು ಒಳಗಡೆ ಹಾಕಿ. ಸಂತೋಷ, ಅಂಡಮಾನ್ ಜೈಲಿಗೆ ಹಾಕ್ಬಿಡ್ತಾರೆ. ನೀನೇನು ಯೋಚನೆ ಮಾಡ್ಬೇಡ, ಚೆನ್ನಾಗಿ ಜಾಡ್ಸ್ ಓದಿತೀನಿ. ಕಿರ್ಚ್ಕೊಳ್ಳಂಗ್ ಓದಿಬೇಡವು, ಅವ್ರ ಅಣ್ಣ ಇಲ್ಲೇ ಇದ್ದಾನೆ. ಇವಳು ಡೋಂಟ್ ವರಿಯಪ್ಪ, ಅವಳು ಅನ್ಬೇಕು, ಹಂಗ್ ಓದಿತೀನಿ. ಬರ್ಲಾ? ನೋಡ್ದೇನೆ ನನ್ನ ಮಗ ಎಷ್ಟ್ ಕಿಲಾಡಿ. ಎಷ್ಟಾದ್ರೂ ನನ್ ಮಗ ಅಲ್ವಾ? ಏಯ್ ಕುತ್ಕೋ. ಏಯ್ ಊರ್ ಬಾಗಲ್, ಅವ್ರ ರೂಮಲ್ಲಿ ಹಾಡು ಹೇಳ್ಕೊಂಡು ಫಸ್ಟ್ ನೈಟ್ ಮಾಡ್ತಾರೆ. ನೀನ್ ಅದ್ರ ತಕ್ಕನಾಗಿ ತಬಲಾ ತಟ್ಟಬೇಕು, ನೀನ್ ತಾಳ ಹಾಕ್ಬೇಕು. ನಿನ್ನ 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 ಜಾಡ್ಸಿ ಓದಿದ್ದೀನಿ. ಅಮ್ಮಮ್ಮ ಅಬ್ಬಬ್ಬ ಅಯ್ಯಯ್ಯೋ ದಮ್ಮಯ್ಯ. ನಿನ್ನ 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 ಜಾಡ್ಸಿ ಓದಿದ್ದೀನಿ. ಅಮ್ಮಮ್ಮ ಅಬ್ಬಬ್ಬ ಅಯ್ಯಯ್ಯೋ ದಮ್ಮಯ್ಯ. ದವ ದವ ಗುದ್ದಿ ಬಿಡುವೆನು, ಎರ ಬೀರಿ ಚಚ್ಚಿ ಬಿಡುವೆನು. ಅಮ್ಮಮ್ಮ ಅಬ್ಬಬ್ಬ. ಜಜ್ಜಿ ನಜ್ಜಿ ಗುಜ್ಜಿ ಬಜ್ಜಿ ಮಾಡುತ್ತೀನಿ. ಹಾಯ್ ಬಾ ಹಾಯ್ ಬಾ ಹಾಯ್ ಬಾ. ಕಚ್ಚಿ 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 ಪಚ್ಚಿ ಮಾಡುತ್ತೀನಿ. ಹಾಯ್ ಬಾ ಹಾಯ್ ಬಾ ಹಾಯ್ ಬಾ. ನಿನ್ನ 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 ಜಾಡ್ಸಿ ಓದಿತೀನಿ. ಅಮ್ಮಮ್ಮ ಅಬ್ಬಬ್ಬ ಅಯ್ಯಯ್ಯೋ ದಮ್ಮಯ್ಯ. ನಿನ್ನ 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 ಜಾಡ್ಸಿ ಓದಿತೀನಿ. ಅಮ್ಮಮ್ಮ ಅಬ್ಬಬ್ಬ ಅಯ್ಯಯ್ಯೋ ದಮ್ಮಯ್ಯ.
ಹಣ್ಣಿನ ರೆಪ್ಪೇನ ಮುಸ್ತೇನೆ, ಹಣ್ಣಿನ ಸಿಪ್ಪೇನ ಬೆಚ್ತೀನಿ, ಆಗಿರೋ ಜಾಗನ ಕಚ್ತೀನಿ, ಚೂಪಿರೋ ಚಾಕುನ ಚುಚ್ತೀನಿ. ಯಾಕೆ ಕಾಡ್ ನಿಲ್ಸಿದ್ದು? 9265 ಬೇಡಿ ತನ್ನಿ. ನಿನ್ನ 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 ಜಾಡ್ಸಿ ಓದಿದ್ದೀನಿ. ಅಮ್ಮಮ್ಮ ಅಬ್ಬಬ್ಬ ಅಯ್ಯಯ್ಯೋ ದಮ್ಮಯ್ಯ. ನಿನ್ನ 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 ಜಾಡ್ಸಿ ಓದಿದ್ದೀನಿ. ಅಮ್ಮಮ್ಮ ಅಬ್ಬಬ್ಬ ಅಯ್ಯಯ್ಯೋ ದಮ್ಮಯ್ಯ. ಕತೆಯಂತೆ ಕಾಲ ನೆತ್ತಿ ಓದಿತೀನಿ, ಹುಳಿಯಂತೆ ಜೋರಾಗಿ ತಿವಿತೀನಿ, ಊಟದಂತೆ ಒತ್ತಿ ನಿನ್ನ ಹಿಡಿತೀನಿ, ಹೆಬ್ಬವಂತೆ ಮೈ ಬಿಗಿದು ಮುರಿತೀನಿ. ಸುಮ್ಕಿರೆ. ಏಯ್ ಬಾದಾಮಿ ತಲೆ ಅವಳೆ ಹೇಳು. ಅವ್ರದೆಲ್ಲ ಒಳಗಡೆ ಫಸ್ಟ್ ನೈಟ್ ಮುಗ್ದೋಗಿದೆ. ನೀವು ಊಟ ಮಾಡಿ ಬಲ್ಕೋ ಹೋಗಿ. ಅಂಡರ್ಸ್ಟ್ಯಾಂಡ್? ಸಂತೋಷ. ಏನೋ ಇದು? ಅವಳ ಅಣ್ಣ ಬಂದಿದ್ದ ತಕ್ಷಣ ಬೋಲ್ಡ್ ಔಟ್ ಆಗ್ಬಿಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ರ? ಅವಳಿಗೆ ಸಖತ್ತಾಗಿ ಜಾಡ್ಸ್ಬಿಟ್ಟಿದೀನಿ. ಸದ್ಯ ಇನ್ಮೇಲೆ ಅವ್ರಣ್ಣ ಇಲ್ಲಿಗೆ ಬರಲ್ಲ ಅಂತ ಅನ್ಸುತ್ತೆ. ನಾನ್ ಬರ್ಲಾ? ಹೋಗಿ. ನಾನು ನಾಳೆನೂ ಬರ್ತೀನಿ, ನಾಡಿದ್ದು ಬರ್ತೀನಿ, ದಿನ ಬರ್ತಲೇ ಇರ್ತೀನಿ. ನನ್ ತಂಗಿಗೊಂದು ಮಗು ಆಗತ್ ತನಕ ಬರ್ತಾನೆ ಇರ್ತೀನಿ ಮಿಸ್ಟರ್ ಊರ್ ಬಾಗಲ್. ಏನೇ ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಇವ್ರಿಬ್ಬರು ಒಂದೇ ರೂಮ್ ನಲ್ಲಿ ಮಲ್ಗಕ್ ಬಿಟ್ರೆ ತುಂಬಾ ಕಷ್ಟ ಅಲ್ವೇನೆ? ಹೌದಲ್ರಿ. ಏನೇ ಮಾಡೋದು? ಅಯ್ಯೋ ಅಯ್ಯೋ ಅಯ್ಯೋ, ಇವಳು ಸತ್ತಾರ್ ಹೋಗ್ಬಾರ್ದಾ? ಏನಂದೆ? ಸತ್ತೋಗ್ಬಾರ್ದ ಅಂದೆ. ಅವಳನ್ನ ಸಾಯಿಸ್ಬಿಟ್ರೆ? ಬುದ್ಧಿ ಗಿದ್ದಿ ಇದೆಯೇನ್ರಿ ನಿಮ್ಗೆ? ಮೊದ್ಲೇ ಅವಳ ಅಣ್ಣ ಇನ್ಸ್ಪೆಕ್ಟ್ರು, ಆಮೇಲೆ ನಾವು ಜೀವಮಾನ ಎಲ್ಲ ಜೈಲಲ್ಲೇ ಇರ್ಬೇಕಾಗತ್ತೆ. ಹಾಗಲ್ವೇ, ಅವಳು ಕೊಲೆ ಮಾಡಿದ್ರು ಅದು ಕೊಲೆ ಅಂತ ಗೊತ್ತಾಗ್ಬಾರ್ದು, ಹಾಗ್ ಮಾಡ್ಬೇಕು. ಅಂದ್ರೆ ಅವಳ ಮೇಲೆ ಲಾರಿ ಹಚ್ಬಿಡೋಣ? ಲಾರಿ ಗೀರಿ ಎಲ್ಲ ಕಾಸ್ಟ್ಲಿ ಆಗುತ್ತೆ, 25 ಪೈಸದಲ್ಲೇ ಮುಗ್ದೋಗ್ಬೇಕು. ಅಂದ್ರೆ ಅಂದ್ರೆ ಏನ್ರಿ ಇದೆಲ್ಲ? ಇದನ್ನ ನಾಳೆ ಮಧ್ಯಾಹ್ನ ಊಟದಲ್ಲಿ ಹಾಕಿ ಅವಳಿಗೆ ಕೊಡೋಣ. ಅವ್ರ ಅಣ್ಣ ಬಂದ್ ಕೇಳಿದ್ರೆ ಪಾತ್ರೆ ಮುಚ್ಚಳ ಮುಚ್ಚಿರ್ಲಿಲ್ಲ, ಅದಾಗೆ ಬಿದ್ದೋಯ್ತು ಅಂತ ಹೇಳೋಣ. ಸರಿ ಸರಿ. ನಾಳೆ ಮಧ್ಯಾಹ್ನ ಅವಳ ಕತೆ ಮುಗೀತು. ಹಾಕ್ಬಿಡ್ತೀರೇನ್ರಿ? ಕಡೆ ಕುಡಿಲಿ. ನಂಗ್ಯಾಕೋ ಭಯ ಆಗುತ್ತೀರಿ? ಎದುರ್ಕೋಬೇಡ, ನಾನಿದ್ದೀನಿ. ಜಜ್ಜೋಯ್ತೇನ್ರಿ? ಚೆನ್ನಾಗ್ ಕಲ್ಸು. ನಡಿ. ಎದುರ್ಕೋಬೇಡ. ಸಂಗೀತ, ಸಂಗೀತ. ಏನತ್ತೆ? ಊಟ ಮಾಡು. ಈಗ ತಾನೆ ಆಯ್ತಲ್ಲ. ಇನ್ನೊಂದ್ಸಾರಿ ತಿಂದ್ರೆ ನೀನೇ ಸತ್ತು ಹೋಗಲ್ಲ, ಬಂದು ಊಟ ಮಾಡು. ಹಾಗಲ್ಲ ಮಾವ. ಹಾಗೂ ಇಲ್ಲ ಹೀಗೂ ಇಲ್ಲ, ಸುಮ್ಮನೆ ಬಂದು ಕೂತ್ಕೊಂಡು ಊಟ ಮಾಡು. ಆಮೇಲೆ ನಿಮ್ಮಣ್ಣ ಬಂದು ನಮ್ ತಂಗಿ ತೂಕ 50 ಕೆಜಿಯಿಂದ 40 ಕೆಜಿ ಇಳಿತು ಅಂತ ನಮ್ಮನ್ನ ಜೈಲಿಗೆ ಹಾಕಿದ್ರೆ ನಾವೆಲ್ಲಿಗೆ ಹೋಗೋಣ? ಊಟ ಮಾಡು. ಇದೇನಿದು 2ನೇ
ರೌಂಡ್ ಫುಡ್ ಹಾಕೊಂತ ಇದ್ಯಾ? ಬಹುಶಃ ನಮ್ಮಪ್ಪ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ 2ನೇ ಸರಿ ಊಟ ಆಗ್ತಾ ಇರೋದು. ತಿನ್ನು ಅಲ್ವೇನಪ್ಪ? ತಿನ್ನು ತಿನ್ನು. ಹೌಸ್. ಏನಮ್ಮ ಸಂಗೀತ, ಏನಂತಿದ್ದಾರೆ ನಿನ್ನತ್ತೆ ಮಾವ? ಸೋನಿಯಾ ಸೊಟ್ಕ ಅಂತ ಏನಾದ್ರೂ ಕಿರಿಕ್ ಮಾಡ್ತಾ ಇದ್ದಾರಾ? ಬೇಡ ಬೇಡ ತಿನ್ಬೇಡಮ್ಮ. ಯಾಕೆ ಯಾಕೆ ತಿನ್ಬಾರ್ದು? ಅದು ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ. ಉಪ್ಪು ಜಾಸ್ತಿ ಹಾಕಿದ್ದೀರಾ? ಎದ್ದೇಳಮ್ಮ, ಎದ್ದೇಳು. ಬನ್ನಿ ಕೂತ್ಕೊಳ್ಳಿ. ಯಾಕೆ? ಬಂದ್ ಕೂತ್ಕೊಳ್ಳಮ್ಮ. ಉಪ್ಪು ಜಾಸ್ತಿ ಹಾಕಿ ಸೊಸೆಗೆ ತಿನ್ನಿಸ್ಬೇಕು ಅಂತ ನೋಡ್ತಾ ಇದ್ದೀರಾ? ಇದು ನೀವೇ ತಿನ್ನಿ. ಇದನ್ನ ನಾ ತಿನ್ಬೇಕಾ? ಆಗಲ್ಲ ಆಗಲ್ಲ. ಆಗಲ್ವಾ? 65 ಇದಕ್ ನಾನೆಲ್ಲ ಉಪ್ಪು ಹಾಕಿರೋದು, ಇವರು. ನೀನ್ ಎದ್ದೇಳಮ್ಮ. ನಾ ತಪ್ಸ್ಕೊಂಡಪ್ಪ. ಬನ್ನಿ. ಬೇಡ ಬೇಡ ಸರ್. ಪರವಾಗಿಲ್ಲ ಹೋಗಪ್ಪ. ಉಪ್ಪು ಜಾಸ್ತಿ ಆದ್ರೆ ಏನಂತೆ ಅಡ್ಜಸ್ಟ್ ಮಾಡ್ಕೊಂಡು ಕಚಪಚ ಅಂತ ತಿನ್ಬಿಡು. ಹೋಗು. ಬೇಡ ಸರ್. ಬನ್ನಿ. 65 ತಿನ್ನಿ. ದಯವಿಟ್ಟು ಬೇಡ ಸರ್. ತಿಂತಿರೋ ನಾನೇ ತಿನ್ನಿಸ್ತು. ಚೆಂಪೆಸ್ತಾನು. ಅಪ್ಪ ಮೀಟರ್ ಆಫ್ ಆಗೋಯ್ತಾ? ಆ ಹಲ್ಕ ನನ್ ಮಗ ಇನ್ಸ್ಪೆಕ್ಟ್ರು ಟೈಮ್ ಸರಿಯಾಗಿ ಬಂದ್ಬಿಟ್ಟ. 5 ರೂಪಾಯಿ ಅನ್ನ ವೇಸ್ಟ್ ಆಗೋಯ್ತಲ್ಲೇ. ಆ ಕೋತಿ ನನ್ ಮಗ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ಇವಳು ಗೊಟಕ್ಕಂಡ್ ಬಿಡ್ತಿದ್ಲು. ಆ ಸುಂದರಿ ಜೊತೆಗೆ ನನ್ ಮಗನ ಮದ್ವೆ ನಡೆದೇ ಹೋಗ್ತಿತ್ತು. ಏನೇ ಇದು? ಯಾರೇ ಮಕ್ಕಳು? ನನಗೇನ್ರಿ ಗೊತ್ತು? ನಡಿ ನಡಿ ನೋಡೋಣ. ಕೆಟ್ಟದ್ದನ್ನು ಮಾಡಬಾರದು. ಏನಮ್ಮ ಇದೆಲ್ಲ? ಇದೇನು ಮನೇನ ಛತ್ರನೋ? ಯಾರು ಇರಲ್ಲ. ಮಾವ ಅದು ಏನದು ಇದು ಅಂತೀಯ? ನಿಮ್ಮ ಅಣ್ಣನ ಸಪೋರ್ಟ್ ಇದೆ ಅಂತ ನೀನ್ ಏನೇ ಮಾಡಿದ್ರು ಸುಮ್ನೆ ಇರ್ತೀನಿ ಅನ್ಕೊಂಡಿದ್ಯಾ? ತಗೊಳ್ಳಿ ಅತ್ತೆ. ಅತ್ತೆ, ಇನ್ಮೇಲೆ ನಾನು ಈ ಮಕ್ಳಿಗೆ ಪಾಠ ಹೇಳ್ಕೊಡ್ತೀನಿ ಅತ್ತೆ. ಮನೇಲಿ ಸುಮ್ನೆ ಕೂರೋದಕ್ಕಿಂತ ನನಗೂ ಟೈಮ್ ಪಾಸ್ ಆಗುತ್ತೆ, ಹಣನೂ ಸಿಗುತ್ತೆ. ಒಳ್ಳೆ ಕೆಲಸನೇ ಮಾಡಿದ್ಯಮ್ಮ. ಹೇಳ್ಕೊಡು. ಬೇಕಾದ್ರೆ ಇನ್ನೂ 4 ಜನ ಹುಡುಗರು ಕರ್ಕೊಂಡ್ ಬರ್ತೀನಿ, ಸೇರ್ಸ್ಕೊ ಅಂತೆ. ನಾನ್ ಬೇಕಾದ್ರೆ ನಾಳೆ ಆಕಾಶಕ್ಕೆ ಒಂದು ದೊಡ್ಡ ಗೋಣಿ ಚೀಲ ಕಟ್ಕೊಡ್ತೀನಿ. ಸಣ್ಣ ಸ್ಕೂಲೇ ಸ್ಟಾರ್ಟ್ ಮಾಡ್ಬಿಡು. ಹೋಗಮ್ಮ ಹೋಗು, ಪಾಠ ಹೇಳ್ಕೊಡು. ಲೈ ಬಾರೆ, ತೊಂದ್ರೆ ಕೊಡ್ಬೇಡ. ಲೇ, ಇವಳು ಬಹಳ ಛತ್ರಿ ಕಣೆ. ನಮಗೆ ಈ ಜುಜ್ಬಿ ಹಣ ಕೊಟ್ಟು ಕಣ್ಣಿಗೆ ಮಣ್ಣೆ ಹಚ್ಚಕ್ ಪ್ರಯತ್ನ ಪಡ್ತೀಯಾಳೆ. ಹೌದೌದು, ಲಕ್ಷಾಂತರ ರೂಪಾಯಿ ಆಸ್ತಿನ ನಾವು ಮರಿಬಾರ್ದು. ಇವಳಿಗೆ ಏನಾರು ಒಂದು ಗತಿ ಕಾಣಿಸ್ಬೇಕಲ್ಲ. ಏನ್ ಮಾಡೋಣ? ಏನ್ ಮಾಡೋದು? ಹಾಳಾದ ಕಾಗೆ ತಲೆ ಮೇಲೆ ಅವಳ ತಲೆ ಮೇಲೆ ಕಲೆ ತಾಕ್ಬಿಟ್ರೆ? ಅವ್ರ ಅಣ್ಣ ಬಂದ್ರೆ? ಅವಳ ಅಣ್ಣ ಬಂದ್ರೆ ಏನೇ, ಅಕಸ್ಮಾತ್ ಮೇಲಿಂದ ತಲೆ ಮೇಲೆ ಕಲ್ ಬಿತ್ತು ಅನ್ನೋದು. ಕಲ್ ಮೇಲೆ ಯಾರ್ದು ಫಿಂಗರ್ ಪ್ರಿಂಟ್ಸ್ ಬೀಳ್ಬಾರ್ದು ಅಷ್ಟೇ. ಅತಿ ಆಸೆ ಗತಿ ಕೇಡು. ಸಂಗೀತ, ಏನತ್ತೆ? ಈ ಬಟ್ಟೆನ್ ತಗೊಂಡೋಗಿ ಹೊರಗಡೆ ಒಣಗಿಸ್ತೀಯಮ್ಮ? ಆಗ್ಲತ್ತೆ. ಆಗೋಯ್ತು. ಆಗೋಯ್ತಪ್ಪ. ದೊಡ್ಡ ಕಲ್ಲು ಇದನ್ನ ಎತ್ತಾಕಿದ್ರೆ ಸತ್ಯ ಹೋಗ್ತಾಳೆ. ಹಿಡ್ಕೊ. ಇಲ್ಲಿ ಫಿಂಗರ್ ಪ್ರಿಂಟ್ಸ್ ಬೀಳ್ಬಾರ್ದು. ಸೀರಿಯಲ್ ಹಿಡ್ಕೊಳೆ. ನೀವು ಹುಷಾರಿ. ಲೇ, 20 ಪೈಸಾ ಕಣೆ. ತಗೊಳ್ರಿ. ಏನಾಯ್ತಪ್ಪ? ಅಯ್ಯೋ, ಏನಾಯ್ತು? ತೆಗೀರಿ ಕಲ್ಲ. ಎತ್ತಲೇಬೇಕಾ? ಮೆಲ್ಲಿಗೆತ್ತೆ. ಮೆಲ್ಲಿಗೆ. ಅಬ್ಬಾ, ಇದೋಡ ಮೆಲ್ಲಿಗೆ. ಒಂದು ಕಾಲು ಹೋಯ್ತು, ಇನ್ನು 2 ಹೋಗಿರ್ಬೇಕಾಯ್ತು. ಮೆಲ್ಲಿಗೆ ಮೆಲ್ಲಿಗೆ. ಮೆಲ್ಲಿಗೆ. ಏನೋ ಫುಡ್ ತಿಂದಿನೇ ಇಷ್ಟು ಭಾರ ಇದೆಯಲ್ಲ. ಸರಿಯಾಗಿ ಫುಡ್ ನಿನಗೆ ಹಾಕ್ಬಿಟ್ಟಿದ್ರೆ ಕಾರ್ಪೊರೇಷನ್ ಲಾರಿ ಬರ್ಬೇಕಾಯ್ತು ಎತ್ಕೊಂಡು ಹೋಗಕ್ಕೆ. ಮೆಲ್ಲಿಗೆ ಮೆಲ್ಲಿಗೆ. ಏನ್ ವೇಟಪ್ಪ ನೀನು. ಅಯ್ಯೋ ಮೆಲ್ಲಿಗೆ ಕೂತ್ಕೊಳ್ಳಿ. ಏನಾಗೋಗ್ಬಿಟ್ಟಿದೆ ಅಂತ ಹಿಂಗ್ ಬಡ್ಕೊಂತ ಇದ್ಯಪ್ಪ ನೀನು.
ಏನಾಗಿದೆ ಅಂತ ಕೇಳ್ತಿದ್ಯಲ್ಲೋ, ರಕ್ತ ಸುರಿತಾ ಇದೆ. ನಮ್ ನೋವು ನಮಗ್ ಗೊತ್ತು. ಎಂತ ದೊಡ್ಡ ಕಲ್ಲದು, ಏನ್ ಕಥೆ? ತುಂಬಾ ನೋವಾಗ್ತಾ ಇದೆಯಮ್ಮ. ಹಾಕಿ ಚಿಕ್ತಾ ಇದೆಯಲ್ಲೋ ಕತ್ತೆ. ಅಬ್ಬಾ, ಈ ತಣ್ಣಗಾಗ್ತಾ ಇದೆ. ಅಚ್ಚಮ್ಮ, ಮೊದ್ಲು ಇಲ್ಲ ಹಚ್ಚಮ್ಮ, ಆಮೇಲೆ ಖಾಲಿ ಆಗೋಗ್ಬಿಡುತ್ತೆ. ಏಯ್, ಏನೇ ಮುಲಾಮ್ ನಡ್ಕೊಂಡು ಹಂಗ್ ಬಳಿತಾ ಇದ್ಯಾ? ಇದ್ರ ಬೆಲೆ ಎಷ್ಟು ಗೊತ್ತೇನೆ? 6 ರೂಪಾಯಿ. ಅಯ್ಯೋ, ಎಷ್ಟೊಂದು ಬೆಳೆದಾಕ್ಬಿಟ್ರು. ಎಲ್ಲ ವೇಸ್ಟ್ ಮಾಡಕ್ ಲೋ ಕತ್ತೆ ಮಗನೇನೋ ನೀನು? ಯಮದೂತ ಕಣೋ ನೀನು. ಇಲ್ಲಿ ನಮ್ ಕಾಲ ಕಿತ್ತು ಹೋಗಿದೆ, ನೀನು 6 ರೂಪಾಯಿ ಆಯಿಂಟ್ಮೆಂಟ್ ಅಂತೀಯಲ್ಲೋ, ಮಗನೇನೋ ನೀನು? ಎತ್ತೋಗೋ. ನೀನೇ ವಾಸಿ ಕಣಮ್ಮ. ಯೋ, ಎಷ್ಟೊತ್ ಬೇಕಯ್ಯ? 2 ನಿಮಿಷ ಸಾಕ್ರಿ. ಯೋ, ಇನ್ನು ಎಷ್ಟೊತ್ತಯ್ಯ? ಸ್ವಲ್ಪ ತಡ್ಕೊಳ್ರಿ. ನಮ್ಮ ಈಗ ತಾನೆ ಊಟ ಮಾಡಿ ಮಲಗೈತೆ. ಒಂದ್ ಸಣ್ಣ ನಿದ್ದೆ ಹೊಡೆದು ಆಮೇಲೆ ಕಚ್ಚದ್ರಿ. ನಿದ್ದೆ ಹೊಡಿತಿದ್ಯಾ? ಯೋ, ಪುಂಗಿ ಊದಯ್ಯ, ಹಾವೇಳುತ್ತೆ. ಈಗ ನಮ್ಮ ಮಾವ ಎದ್ದೆ ಹೇಳ್ತ್ರಿ. ನಿಂಗೆ ಯಾಕೆ ಗೊತ್ತಾಯ್ತು? ನಮ್ಮ ಮಾವಿದ್ರೆ ನಮ್ಗೆ ಗೊತ್ತಾಗಕ್ಕಿಲ್ವಾ? ಎಲ್ಲಯ್ಯ, ಸೌಂಡೇ ಕೇಳಿಸ್ತಿಲ್ಲ. ಈಗ ಕೇಳಿಸ್ತದೆ ನೋಡ್ರಿ. ಕೇಳಿಸ್ತು. ಇನ್ 2 ನಿಮಿಷ ರೀ. ಬಲು ಸುಂದರ ಆದರೂ ವಿಷಭೀಕರ ಸೃಷ್ಟಿಯ ಭೀಕರ. ಹಿಂಗ್ಯಾಕೆ ನೀ ನೋಡುತ್ತಿ, ನನ್ಯಾಕೆ ನೀ ಕಾಡುತ್ತಿ? ನಾಗರ ಬಲು ಸುಂದರ ಆದರೂ ವಿಷಭೀಕರ ಸೃಷ್ಟಿ
ಇನ್ನು ಈ ಹುಡುಗಿನ ಓಮ್ನಾಗ ಇಟ್ಕೊಂಡಿದ್ದೀರಾ? ಅಲ್ಲ ಅವ್ರ ಅಣ್ಣ ಏನ್ ಅಣ್ಣ ಗಿಣ್ಣ ಅಂತಿದೀಯಲ್ಲ? 6 ಮಂತ್ ಇಂದ ನಾನು ವೆಯ್ಟ್ ಮಾಡಿ 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 ಸಾಕಾಗ್ಬಿಟ್ಟದೆ. ಇನ್ ನನ್ ಕೈಲಿ ತಡ್ಕೊಳಕ್ ಆಗಕ್ಕಿಲ್ಲ. ಹಾಗಲ್ಲ ಅಣ್ಣ. ಅದಾಗಲ್ಲ ಹೀಗಲ್ಲ ಅಂದ್ರೆ ಹೆಂಗೆ ನೋಡು, ನಂಗಿನ್ ವೇಟಿಂಗ್ ಮಾಡಕ್ ಆಗಕ್ಕಿಲ್ಲ. 3 ಮಂತ್ ಟೈಮ್ ಕೊಡ್ತೀನಿ. ಅಷ್ಟೊಳಗೆ ಈ ಹುಡುಗಿಯ ಈ ಓಮಿಂದ ಆಚೆ ಕಳಿಸ್ಬಿಟ್ಟು ಮನೆಗೆ ತುಂಬಿಸ್ಕೊಂಡ್ರೆ ನೀನು ಸರಿ. ಇಲ್ಲ ಅಂದ್ರೆ ನೋಡು, ಒಳ್ಳೆ ಬಾಯಿನ ನೋಡ್ಬಿಟ್ಟು ಮ್ಯಾರೇಜ್ ಮುಗಿಸ್ಬಿಡ್ತೀನಿ. ಆಮ್ಯಾಗ ನೀವಿಬ್ರು ಮದುವೆ ಮನೆಗೆ ಬಂದು ಚಂದಾಗಿ ಉಂಡ್ಬಿಟ್ಟು ಮಕಾನ ಇಳಿ ಬಿಟ್ಕೊಂಡು ಒಬ್ರಿಗೊಬ್ರು ನೋಡ್ಕೊಂಡ್ಬರ್ಬೇಕಾಯ್ತು. ಗಪ್ತಿ ಮಾಡಿಕ. ಈಗೇನ್ರಿ ಮಾಡೋದು? ನಾನ್ ಬರ್ತೀನಿ. ಎಲ್ಲಿಗೆರಿ? ಇದುವರೆಗೂ ನನ್ನ ಕೈಲಿ ಏನಾರು ಆಗುತ್ತಾ ಅಂತ ನೋಡ್ದೆ. ಇನ್ನು ಉಳಿದಿರೋದು ಒಂದೇ ದಾರಿ. ಅಳ್ಬೇಡ, ಸಮಾಧಾನ ಮಾಡ್ಕೋ. ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಸಮಾಧಾನ ಮಾಡ್ಕೋ. ನಿಜಾನಾ? ಹ್ಞೂ ಕಣೆ. ಯಾಕೋ ನನಗೆ ಈ ನನ್ನ ಮಗನ ಮೇಲೆ ಅನುಮಾನ. ಯಾವ್ದಕ್ಕೂ ಪರೀಕ್ಷೆ ಮಾಡ್ಬೋಣ? ಸರಿ. ಸರಿ ತಾನೆ, ರೆಡಿ ಹೋಗೋಣ. ಸಂತೋಷ, ಸಂಗೀತ. ಏಯ್, ಮುಖ ನೋಡ್ಬೇಡ, ಜಾಡ್ ಸೊದ್ಬಿಡ್ತೀನಿ. ಏನಪ್ಪ? ನೋಡೋ, ನಾವಿಲ್ಲೇ ಸ್ವಲ್ಪ ಹೊರಗೆ ಬರ್ತೀವಿ. ಮನೆ ಕಡೆ ಜೋಪಾನ. ನಮ್ಮಿಬ್ರನ್ನ ಬಿಟ್ಬಿಟ್ಟ? ನಿನ್ ಮೇಲೆ ನನಗೆ ನಂಬಿಕೆ ಇದೆ ಕಣೋ. ನೀನ್ ಪ್ರೀತಿಸೋ ಸುಂದರಿನೇ ಇವನ್ ಕಂಡ್ರೆ ಜಾಸ್ತಿ ಉದಿತಿ ಅಂತ ನಮಗೆ ಗೊತ್ತು. ಅಪ್ಪ, ನೀವು ಧೈರ್ಯವಾಗಿ ಓಡ್ ಬನ್ನಿ. ಇವಳು ಮಧ್ಯ ಏನಾದ್ರೂ ಕಿರಿಕ್ ಮಾಡಿದ್ರೆ ಚೆನ್ನಾಗಿ ಜಾಡ್ಸ್ ಹೊಡಿತೀನಿ. ಮ್ಯಾಟ್ನಿ ಶೋ ತರ. ಓಡ್ ಬನ್ನಿ. ಬನ್ರಿ ಹೋಗೋಣ. ಇದಕ್ಕೋಸ್ಕರ ಎಷ್ಟು ದಿನ ಕಾಯ್ತಾ ಇದ್ದೆ. ಲೇ, ನಮ್ಮ ಅಪ್ಪ ಅಮ್ಮ ದೊಡ್ಡ ತಗಡುಗಳು. ಹಾಲ್ನ ಬೆಕ್ಕನ ಒಟ್ಟಿಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಬೆಕ್ಕು ಹಾಲ್ನ ನೋಡ್ಕೊಂಡು ಸುಮ್ಮನೆ ಇರತ್ತಾ? ಇವತ್ತು ನಿನ್ನ ಕಣ್ರಿ ನೀವು. ಸುಮ್ಮನೆ ಇರಿ. ನೋಡಿದೇನೆ ಆ ಚಂಡಾಲ ದಿನ ಜಾಸ್ ಓದಿತೀನಿ ಅಂತ ನಮಗೆ ಹೇಗ್ ಜಾಸ್ ಓದಿದ್ದಾನೆ ಅಂತ. ಇವತ್ತವನು ಸುಮ್ ಬಿಡೋದಿಲ್ಲ. ಎರಡು ಒಂದು ಇತ್ತಾಗ್ಲೇಬೇಕು. ಎಲ್ಲೇ ನನ್ನ ಮಚ್ಚು? ನನಗೆ ಮಗನೇ ಹುಟ್ಟಿಲ್ಲ ಅಂತ ತಿಳ್ಕೊಂಡು ಈ ಸಂತೋಷನ ಕರ್ ಹಾಕಿ ಆನಂದ ಅನ್ನೋನು ಮತ್ತೊಬ್ಬನ ದತ್ತು ತಗೊಂಡು ಸುಳ್ಳ ಜೊತೆ ಮದುವೆ ಮಾಡೇ ಮಾಡ್ತೀನಿ. ಈ ಊರ್ ಬಾಗ್ಲು ಮೋಸ ಮಾಡಿದ್ರೆ ಸಿಗದು ಮನೆ ಬಾಗ್ಲಿ ತೋಳ ಕಟ್ಬಿಡ್ತೀನಿ. ಎಲ್ಲೇ ಮಚ್ಚು? ನನ್ನ ಮಚ್ಚು? ಏನೇ ಏನು ಯೋಚನೆ ಮಾಡ್ತಾ ಇದೀಯಾ? ಕೊನೆ ಮಚ್ಚಿನ ಸ್ವಲ್ಪ ಸುಮ್ಮನೆ ಇರ್ತೀರಾ? ಆ ಸಂತೋಷ ನಮಗೆ ಹೇಗ್ ಕಣ್ಣಿಗೆ ಮಣ್ಣೆರ್ಚಿ ಮೋಸ ಮಾಡಿದ್ನು, ನಾವು ಅದೇ ರೀತಿ ಮಾಡ್ಬೇಕು. ಏನೇ ಮಾಡೋದು? ನಾಳೆವರೆಗೂ ಕಾದ್ ನೋಡಿ. ಮಾವ, ಅತ್ತೆ. ಸುಂದ್ರಿ, ಬಾಮ್ಮ ಬಾ. ನಾನು ಅನಾಥ ಆಗ್ಬಿಟ್ಟೆ ಅತ್ತೆ. ನನಗ್ ನೀವೇ ದಿಕ್ಕು. ಅಬ್ಬಾ, ದೇವ್ರ ದೊಡ್ಡವನು. ನೀನ್ ಸೊಸೆ ಮಾಡ್ಕೊಳ್ಳೋ ಮುಂಚೆ ಎಲ್ಲ ಆಗೋಯ್ತು. ಇಲ್ಲ ಅಂತಿದ್ರೆ ಮಾವ, ಏನ್ ಹೇಳ್ತಾ ಇದ್ದೀರಾ ನೀವು? ನೋಡಮ್ಮ, ನಿನ್ನ ಸೊಸೆ ಮಾಡ್ಕೋಬೇಕಂತಿದ್ದು ನಿನ್ ಆಸ್ತಿ ನೋಡಿ. ಈಗ ಮದುವೆ ಗಂಡಿಗೆ ಅದೇ ಇಲ್ಲ ಅಂದ ಹಾಗೆ ಬರಿಗೈಲಿ ಬಂದಿರೋ ನಿನಗಿಂತ ನಮ್ ಸಂಗೀತನ ಎಷ್ಟೋ ವಾಸಿ. ಮಕ್ಳಿಗೆ ಪಾಠ ಹೇಳ್ಕೊಟ್ಟ ಅದು ಸಂಪಾದನೆ ಮಾಡ್ತಾಳೆ. ನೋಡಮ್ಮ, ಆಗಿದ್ದಾಗೋಯ್ತು. ಈಗ ನೀನು ವಾಪಸ್ ಹಳ್ಳಿಗೆ ಹೋಗು. ಪಾಪ
ಒಂಟಿ ಹೆಣ್ಣು ಎಲ್ಲಿ ಹೋಗ್ತಾಳೆ? ಬೇಕಾದ್ರೆ ಒಂದೊತ್ತು ಊಟ ಹಾಕು, ನಮ್ಮನೇಲಿ ಏನಾದ್ರು ಕೆಲಸ ಮಾಡ್ಕೊಂಡ್ ಬಿದ್ದಿರ್ತಾಳೆ. ಸುಂದ್ರಿ, ನೀನ್ ಒಳಗಡೆ ಹೋಗು. ನಿನ್ನ ಯಾರು ತಡಿತಾರ ನಾನ್ ನೋಡ್ತೀನಿ. ಹೋಗ ಒಳಗೆ, ನಡಿ ಒಳಗೆ. ಸಂತೋಷ, ಇನ್ಮೇಲೆ ಮರ್ತು ಬಿಡು. ನಮ್ ಸಂಗೀತಾನೇ ಒಳ್ಳೆಯವಳು. ಸಂಗೀತ, ನಿನಗೆ ಏನೆಲ್ಲ ಬೈದ್ವಿ, ಏನೆಲ್ಲ ತೊಂದ್ರೆ ಕೊಟ್ವಿ, ನಮ್ಮ ಮೇಲೆ ಕೋಪ ಇಲ್ಲ ತಾನೆ? ಚೇಚಿ, ಮಕ್ಕಳಿಗೆ ದೊಡ್ಡವ್ರು ಬೈದೆ ಇನ್ಯಾರು ಬೈತಾರತ್ತೆ? ನನ್ ಮುದ್ದಿನ ಸೊಸೆ ಅಂದ್ರೆ ನೀನೇ ಕಣಮ್ಮ. ರೀ, ಪುಕ್ಷಟೆ ಕೂಳಿ ಯಾಕೆ ಹಾಕ್ಬೇಕು? ಅವಳ ಕೈಲಿ ಪಾತ್ರ ಉಜ್ಜಿಸ್ತೀನಿ. ಅಷ್ಟು ಮಾಡೋಗು. ಲವ್, ಯಾಕೋ ಮಂಗನಂಗ್ ಆಡ್ತಾ ಇದೆಯಾ? ಸ್ಟೋರಿ ಚೇಂಜ್ ಆಗೋಯ್ತಲ್ಲ ಅದಕ್ಕೆ. ತಗೋ 10 ರೂಪಾಯಿ. ಯಾಕಪ್ಪ? ನಲ್ಲಿ ಮಣ್ಣಿನ ಮಗ ಪಿಕ್ಚರ್ ಬಂದಿದೆ, ಸಂಗೀತನ ಕರ್ಕೊಂಡು ಹೋಗಿ ತೋರ್ಸಂಬ. ಆಟೋಗೆ ಭಗವಂತ ಕಾಲ್ ಕೊಟ್ಟ. ಯಾಕೆ? ನಡೆಯೋಕೆ. ಅರ್ಥ ಆಯ್ತಾ? ನಡಿ. ಬಾರಿ ಟೆಂಟಿಗೆ ಹೋಗೋಣ ಬಾ. ಏನ್ ಮಾವ ಹಂಗ ನೂಕೋದು? ನೋಡು ನನ್ ಕೈ ಹೆಂಗಾಯ ಆಗೈತೆ. ತಪ್ಪಾಯ್ತಮ್ಮ, ಡ್ರಾಮಾ ನ್ಯಾಚುರಲ್ ಆಗಿ ಬರ್ಲಿ ಅಂತ ಹಂಗ್ ಮಾಡ್ದೆ. ಇಲ್ದೇ ಇದ್ರೆ ಅತ್ತರ್ಲೆ ನನ್ ಮಗ ನಂಬ್ತಿದ್ದ. ನೀನು ಚೆನ್ನಾಗಿ ನಾಟಕ ಆಡ್ದಿ ಕಣಮ್ಮ. ನಾನ್ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಇವತ್ತಿನಿಂದಲೇ ಶುರು ಆಗ್ಬೇಕು ರೀ. ಆ ಶಾಸ್ತ್ರಿಗಳಿಗೆ ಹೇಳಿದ್ರು ತಾನೆ? ಇವತ್ ರಾತ್ರಿನೇ ಬರ್ತಿದ್ದಾರೆ. ಚೈತ್ರ ವೈಶಾಖ 4 4 8 8 16. ರಾಹು ಆ ಕಡೆ ಹೋದ, ಶುಕ್ರ ಈ ಕಡೆ ಬಂದ, ಶನಿ ಈ ಕಡೆ ಬಂದ. ರೀ ಶಾಸ್ತ್ರಿಗಳೇ, ಯಾಕ್ರಿ ಪಂಚಾಂಗ ತಿರ್ಗಾಕ್ಸ್ತಾ ಇದೀರಾ? ನಾವಿಬ್ರು ಸೇರಕ್ಕೂ ನಿಮ್ ಪಂಚಾಂಗಕ್ಕೂ ಏನ್ರಿ ಸಂಬಂಧ? ಲವ್, ಸ್ವಲ್ಪ ತಡ್ಕೊಳ್ಳೋ. ಶಾಸ್ತ್ರಿಗಳೇ, ಪ್ರಸ್ತುತಕ್ಕೆ ಕೆಟ್ಟ ದಿನ ಆಗ್ಬಾರ್ದು. ಸರಿಯಾಗಿ ನೋಡಿ. ಇಲ್ಲಪ್ಪ, ಈ ಜಾತಕದ ಪ್ರಕಾರ ಇವರಿಬ್ರು ಇನ್ನು 15 ದಿವಸ ಕೂಡ ಹಾಗೇನೇ ಇಲ್ಲ. ರೇ ಸ್ವಾಮಿ, ನಾವಿಬ್ರು ಕೂಡಿ ಕಳೆದಿ ಬಾಕ್ಸಿ ಗುಣಿಸಿ ಎಲ್ಲಾ ಮಾಡಿದಾಗೋಯ್ತು. ನಿಮ್ ಪಂಚಾಂಗ ತಗೊಂಡು ಹೋಗ್ರಿ ಆಚೆ. ನಡಿ ಒಳಗೆ. 6 ತಿಂಗಳಿಗೆ ಹುಡ್ದವನಂಗ ಆಡ್ಬೇಡ, ಸುಮ್ಮನಿರೋ. ಶಾಸ್ತ್ರಿಗಳೇ, ದಿವಸ ಯಾಕೆ ಚೆನ್ನಾಗಿಲ್ಲ ನೋಡೆ ಅವ್ರ ಬಾಗ್ಲು. ಈ 15 ದಿವಸದಲ್ಲಿ ಇವರಿಬ್ರೇನಾದ್ರೂ ಕೂಡಿದ್ರೆ ಒಂದು ಭೂತದ ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದ್ರೆ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಊರ್ ಬಾಗ್ಲಾಗೋಗುತ್ತೆ. ಹೌದಾ? ಈ ಶಾಸ್ತ್ರಿ ಬಲ್ಲೆ ರೈಲ್ ಬಿಟ್ಟು ಬಾರಿ ಒಳಗೋಗ. ಅಯ್ಯೋ, ಇದೆಲ್ಲ ಏನ್ ಬಿಡಪ್ಪ ಬಿಡಪ್ಪ. ಇನ್ನು 15 ದಿವಸ ನಿನ್ನ ಹೆಂಡತಿ ಕಡೆ ಕಣ್ಣೆ ತೊಗೊಳ್ಬಾರ್ದು. ಸರಿ, ಸ್ವಲ್ಪ ನೀನ್ ದೂರ ಇರು. ನಾನ್ ದೂರ ಮಲ್ಕೊಂಡ್ರೆ ನಿನ್ನ ಹೆಂಡತಿ ರೂಮಿಗೆ ಹೋಗ್ಬಿಡ್ತೀನಿ. ಮಲ್ಕೊಳ್ಳೋ ಸುಮ್ಮನೆ. ನೋಡಪ್ಪ, ನನ್ನ ತಲೆ ಕೆಟ್ಟೋಗ್ಬಿಟ್ಟೈತೆ. ಆಮೇಲೆ ನಿನಗೆ ರಾತ್ರಿ ಜಾಡ್ ಸೋದ್ಬಿಡಿ. ದೂರ ಮನ್ಕೋ. ಮಲ್ಕೋ. ಅಯ್ಯೋ, ಹಾಗೆ ತಪ್ಪು ತಿಳ್ಕೊಬೇಡಮ್ಮ ಸಂಗೀತ. ಅವನಿಗೆ ಹುಡುಗ್ ಬುದ್ಧಿ. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಭೂತದ ಮಗ ಹುಟ್ಬಿಡುತ್ತೆ. ಸರಿ ಅತ್ತೆ. ನಿನಗೆ ಇನ್ನೊಂದು ವಿಚಾರ ಹೇಳದ್ ಬರ್ತೀನಿ. ಏನತ್ತೆ? ನಮ್ಮ ಅಣ್ಣನ ಮಗಳಿದ್ದಾಳಲ್ಲ, ಅವಳು ತುಂಬಾ ಡೇಂಜರು, ಕಾಮುಕಿ. ಈಗ ನೀನ್ ದೂರ ಇರೋದ್ರಿಂದ ನಿನ್ ಗಂಡನ ಬಗ್ಗೆ ಹುಷಾರಾಗಿರ್ಬೇಕು. 15 ದಿವಸ ಹಾಲು ಸಿಗದೆ ಹೋದ್ರೆ ಬೆಕ್ಕು ನೀರಿಗೆ ಬಾಯಿ ಹಾಕುತ್ತೆ. ನಿಮ್ಮ ಉಸಿರಿನ ದುರ್ವಾಸನೆ ನೀಗಿಸಲು ಉಪಯೋಗಿಸಿ ಕೋಲ್ಗೇಟ್. ಎಲ್ಲಿದೆ? ಮರದ ಈಜಿಲು. ಸಂಗೀತ ಒಬ್ಳೆ ಇದ್ದಾಳೆ. ನಾನು ಹೇಳಿದ್ದೆಲ್ಲ ಗೊತ್ತು ತಾನೆ? ಹೋಗಿ ನೋಡಮ್ಮ, ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಮಾಮ, ಏನು ಏನಿದೆ ನೋಡು. ಏನಿದೆ ನೋಡು ಮಾಮ. ಏನಿದೆ? ಅಮ್ಮ ಸಂಗೀತ, ಏನ್ ಮಾವ? ಬಸ್ಸಲ್ಲಿ ಟವಲ್ ಮಾರ್ಕ್ ಬಂದಿದ್ದೀನಿ, ತಗೊಂಬರಮ್ಮ. ಆಯ್ತು ಮಾವ. ಇವನೇನಾದ್ರು ಲೂಸ್ ಆಗ್ಬಿಟ್ಲಾ? ಟೌಲಲ್ಲಿ ಇಟ್ಬಿಟ್ಟವಳೆ. ಲೇ ಸಂಗೀತ, ಟೌಲಲ್ಲಿ ಇಟ್ಟಿದೆಯೇ? ಸಂಗೀತ, ಟೌಲ್ ಎಲ್ಲಿಟ್ಬಿಡ್ತಾರೆ? ಇಲ್ಲೂ ಇಲ್ಲ. ಅಯ್ಯೋ, ಏ ಸಂಗೀತ, ಟೌಲ್ ಬೇಗ ತಗೊಂಬಾರೆ, ನಾನು ಅಂಗಡಿಗೆ ಹೋಗ್ಬೇಕು. ಒಳ್ಳೆ ಹೆಂಗ್ಸ್ರಯ್ಯ ಇವರು.
ಯಾವ ಲೋಫರ್? ಹಲೋ, ಒಂದ್ ಬಬಲ್ ಗಮ್ ಕೊಡ್ತೀರಾ? ಏ ಮಿಸ್ಟರ್, ಎದುರು ಮರ್ಲಿ ಸಂಗೀತ ಅಂತ ಒಬ್ಳು ಹುಡುಗಿ ಇದ್ಲಲ್ಲ, ಅವಳು ಎಲ್ಲಿದ್ದಾಳೆ ಗೊತ್ತಾ? ನಿಮ್ಗೂ ಅವಳಿಗೂ ಏನ್ರಿ ಸಂಬಂಧ? ಏನಿಲ್ಲ, ನಾವಿಬ್ರು ಒಂಥರ ಕಾಲೇಜ್ ಮೇಟ್ಸ್. ಬಹಳ ದಿನದಿಂದ ಕಾಣಿಸ್ತಿಲ್ಲ, ಅದಕ್ಕೆ ಕೇಳಿದೆ. ಏನ್ ಆಗ್ಬಿಡ್ತೀರಾ? ಬರ್ತೀನಿ. ಗಂಟೆ 7 ಆಯ್ತು, ಬೇಗ ರೆಡಿ ಆಗು. ಟೈಮ್ ಆಯ್ತು. ಲೇ ಸಂತೋಷ, ಏನಪ್ಪ? ಈ ಚೀಲ ತಗೊಂಡು ಮನೆ ಕೊಟ್ಬಾ. ಆಮೇಲೆ ತಗೊಂಡ ಕೊಡ್ತೀನಿ. ಏಯ್ ಹೇಳಿದಷ್ಟು ಕೇಳೋ. ನಿಮ್ಮಮ್ಮ ಬೇಗ ಬಾ ಅಂತ ಹೇಳಿದಾಳೆ, ತೊಡೋಗು. ಅಮ್ಮ ಸಂಗೀತ, ನಾವು ಸ್ವಲ್ಪ ಅಂಗಡಿ ಹೋಗಿ ಬರ್ತೀವಿ, ತರಕಾರಿ ತಗೊಂಡ್ಬರ್ಬೇಕಾಗಿತ್ತು. ನಾನು ಹೋಗ್ತಾ ಇರ್ತೀನಿ. ಅಯ್ಯೋ ಬೇಡಮ್ಮ, ನೀನ್ ಈ ಮನೆ ಸೊಸೆ, ನೀನ್ ಇಂಥ ಕೆಲಸ ಮಾಡ್ಬಾರ್ದು. ನೀನ್ ರಂಗೋಲಿ ಹಾಕ್ತಿರು, ನಾವು ಅಂಗಡಿ ಹೋಗಿ ಬರ್ತೀವಿ. ಏ ಬಾರೆ, ಮಕ ನೋಡ್ತೀವಿ, ಹೋಗೋಣ. ನಮಸ್ಕಾರ. ನಮಸ್ಕಾರ. ಭೀಮಯ್ಯನವ್ರ ಮನೆ ಇದೆ ತಾನೆ? ಅಲ್ಲ, ಇದು ಪರಂಧಾಮಯ್ಯನವ್ರ ಮನೆ. ಭೀಮಯ್ಯನವ್ರ ಮನೆ ಇದೇ ರೋಡಲ್ಲಿ ಬರುತ್ತೆ ಅಂದ್ರಲ್ಲ? ನಂಗೆ ಗೊತ್ತಿಲ್ಲ, ಮುಂದೆ ಹೋಗಿ ಕೇಳಿ. ಒಂದ್ ನಿಮಿಷ. ನೀವು APS ಕಾಲೇಜ್ನಲ್ಲ ಓದಿದ್ದು? ಹೌದು, ಯಾಕೆ? ನಿಮ್ಗೆ ರಾಧಾಕೃಷ್ಣ ಗೊತ್ತಾ? ನೋಡಿ, ಮನೇಲಿ ಯಾರು ಇಲ್ಲ, ದಯವಿಟ್ಟು ಹೋಗಿ. ಓ ಸಾರಿ, ನಾ ಸ್ವಲ್ಪ ತಲಾಟೆ, ಮಾತ್ ಜಾಸ್ತಿ. ಸಂಗೀತ, ಸಂಗೀತ, ಸಂಗೀತ! ಏನು? ಈಗ ಹೊರಗಡೆ ಬಂದೋದ್ನಲ್ಲ, ಅವನು ಯಾರು? ಯಾರೋ ಅಡ್ರೆಸ್ ಕೇಳ್ಕೊಂಡು ಬಂದಿದ್ರು. ಸುಂದರಿ, ಏ ಸುಂದರಿ, ಏನ್ ಮಾವ? ಸಂತೋಷ ಹೋಗು. ಏನ್ರಿ? ಸಂಗೀತ, ಸಂಗೀತ, ಏನತ್ತೆ? ಯಾಕೋ ತುಂಬಾ ಬಾಯಾರಿಕೆ ಆಗ್ತಿದೆ, ಒಂದ್ ಲೋಟ ನೀರ್ ತರ್ತೀಯಮ್ಮ? ಸರಿಯತ್ತೆ. ಮಾಮ, ಬಿಡು ಮಾಮ. ಅಯ್ಯೋ ಬೇಡ ಮಾಮ. ಅತ್ತೆ ಮಾವ ನೋಡ್ಬಿಟ್ರೆ. ಬೇಡ ಮಾಮ, ಬೇಡ ಮಾಮ, ಬಿಟ್ಬಿಡು ಮಾಮ. ಅಯ್ಯೋ ನೋಡ್ಬಿಟ್ರೆ. ಬೇಡ ಮಾಮ. ಸಂಗೀತ, ನಿಂಗೆ ಎಣ್ಣೆ ನೀರು ಸ್ನಾನ ಮಾಡಿಸ್ತೀನಿ. ನನ್ ಸ್ನಾನ ಆಯ್ತು ಅತ್ತೆ. ಹಾಗಲ್ಲಮ್ಮ, ಇವತ್ತು ಶ್ರಾವಣ ಶುಕ್ರವಾರ, ಎಲ್ಲಾ ಸೊಸೆಯಂದರು ಅತ್ತೆಂದ್ರ ಕೈಲಿ ಎಣ್ಣೆ ನೀರು ಸ್ನಾನ ಮಾಡಿಸ್ಕೊಳ್ಳೇಬೇಕು. ನಿಂಗ್ ಗೊತ್ತಾಗಲ್ಲ. ಬಾ ಬಾ ಬಾ. ಅಂಕಲ್, ಅಂಕಲ್, ಏನಪ್ಪ? ಸಂಗೀತ ಆಂಟಿಗೆ ಲೆಟರ್ ಕೊಡು ಅಂತ ರೆಡ್ ಶರ್ಟ್ ಅವ್ರು ಹೇಳಿದ್ರು. ನನ್ನಲ್ಲೇ ಸಂಗೀತ ಮದುವೆ ಆಗಿದ್ದರೂ ನನ್ನ ಜೊತೆ ಸಂಬಂಧ ಇಟ್ಕೊಂಡಿದ್ಯಲ್ಲ, ಅದಕ್ಕೆ ನಿನ್ನ ನನ್ನ ಸಂಬಂಧ ಅತಿ ಮಧುರ. ನಿನ್ನ ಬೆನ್ನ ಮೇಲಿರುವ ಸುಂದರವಾದ ಮಚ್ಚೆ ಮಚ್ಚೆ ಗುಡ್ಡದ ಮೇಲಿರುವ ದೇವಸ್ಥಾನದ ಹತ್ತಿರವ, ಅಲ್ಲಿಂದ ಹೋಗಿ ಸ್ವರ್ಗದ ಬಾಗಿಲು ತಟ್ಟೋಣ. ಸ್ವರ್ಗದ ಬಾಗಿಲು ತಟ್ಟಿಯೇನೋ?
ಅಲ್ಕ ನನ್ನ ಮಗನೇ. ಹೋದ ಹೋಗೋಣ. ನಾನು ಹೇಳಿದೆಲ್ಲ ಜ್ಞಾಪಕ ಇದ್ದಿದ್ದಾನೆ. ಹೋಗ, ನೀನು ಹೋಗು, ವಾಂತಿ ಮಾಡು. ಏನಮ್ಮ ಇದು? ನಿನಗೂ ಸಂಗೀತರು ಏನೋ ಸಂಬಂಧ? ಏನು ಸಂಬಂಧ ಇಲ್ಲ ಸರ್. ಸಂಬಂಧ ಇಲ್ಲ ಅಂದ್ರೆ ಈ ಫೋಟೋ ಇನ್ನೂ ಬಂತು ಹೇಳು. ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದೀವಿ? ಸಂಬಂಧ ಇಟ್ಕೊಂಡಿಲ್ಲ. ಯಾರ ಜೊತೆ ಸಂಬಂಧ ಇಲ್ಲದೆ ವಾಂತಿ ಮಾಡ್ಕೊಳ್ತೀನಿ? ಕತ್ತೆ ಲೌಡಿ ಹೇಳು. ಹೇಳೋ ಲೋಫರ್, ನೆಂಟಿಗೂ ಏನೋ ಸಂಬಂಧ ಹೇಳು. ಹೇಳೇ ಕತ್ತೆ ಲೌಡಿ. ಇಷ್ಟು ದಿವಸ ನಮ್ಗೆ ಗೊತ್ತಿಲ್ಲ ಹಾಗೆ ಯಾರ ಜೊತೆ ಗಲಾಟೆ ಆಡ್ತಿದ್ದಿ? ಹೇಳು. ಹೇಳ್ತೀನಿ ಸರ್, ಹೇಳ್ತೀನಿ. ಹೇಳು, ಯಾರಂತ ಹೇಳು. ನಾವಿಬ್ರು ಒಂದೇ ಕಾಲೇಜ್ ಓದಿದ್ದು. ಆಗ ನಂಗೂ ಸಂಗೀತ ಲವ್ ಆಯ್ತು. ದಿನ ರಾತ್ರಿ ಸಂತೋಷ್ ಮಾವ ಮಾವ ಅಂತ ಕರೀತಿದ್ದ. ನನ್ ಬೇಡ ಅಂದ್ರೆ ಕೇಳಲಿಲ್ಲ. ಮನೇಲಿ ಯಾರಿಗಾದ್ರೂ ಹೇಳಿದ್ರೆ ಓಡಿಸ್ಬಿಡ್ತೀನಿ ಅಂತ. ನಮ್ಮ ಮನೇಲಿ ಮದುವೆಗೆ ಒಪ್ಪಿಗೆ ಸಿಗ್ಲಿಲ್ಲ ಅಂತ ನಾವಿಬ್ರು ಬಾಂಬೆಗೆ ಹೋದ್ವಿ. ಅಲ್ಲಿ ಒಂದೇ ಹೋಟ್ಲ್ ಉಳ್ಕೊಂಡ್ವಿ. ಆಗಾಗ ಮಾವ ಬಚ್ಚಲ ಮನೆ ಕರ್ಕೊಂಡೋಗಿ ಬಲವಂತ ಮಾಡ್ತಿದ್ದ. ಅವತ್ತು ನಡಿಬಾರು ನಡೆದೋಯ್ತು. ಮಾವ ದಾವ್ರಾಯ್ತದೆ ಅಂತ ಹಾಲ್ ಸಿಕ್ತೆ ನೀರೇ ಕೊಡಬೇಡ. ಮಾರನೇ ದಿನ ಬೆಳಿಗ್ಗೆ ನೋಡಿದ್ರೆ ಅವಳನ್ನ ಬೆಡ್ಡಲ್ಲಿ ಇರ್ಲಿಲ್ಲ. ಆಮೇಲೆ ಅವ್ಳು ಸಿಕ್ಕಿದ್ದು ಮೊನ್ನೆ ನಿಮ್ಮನೇಲೆ. ನಾನೇನಂತ ಅನ್ಯಾಯ ಮಾಡಿದೆ ಅಂತ ನನಗ್ ದ್ರೋಹ ಮಾಡಿದೆ ನೀನು? ನೀವು ಆ ಸುಂದರಿ ಜೊತೆ ಆಡ್ತಿರೋ ಕಣ್ಣ ಮುಚ್ಚಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರಿ. ಮುಚ್ಚಲ ಆಡ್ತಾ ಇರೋದು ನಾನಲ್ಲ ಕಣೆ, ನೀನು. ನಿನಗೂ ಆ ರೆಸ್ಟೋರೆಂಟ್ ಅವ್ರಿಗೂ ಏನೇ ಸಂಬಂಧ? ನಾನು ನಿನ್ನ ಮದುವೆ ಆಗಿದ್ದು ನಿನ್ ಗುಣ ನೋಡಿ ನನ್ನ ಆಸೆನೆಲ್ಲ ಮಣ್ಪಾಲ್ ಮಾಡಿ. ಯಾರುಂಟು ಎರವಿನ ಸಂಸಾರ, ಯಾರಿಗೆ ಯಾರು? ಏನಮ್ಮ ಇದು? ಅಂತೂ ಆ ಪೀಡೆನ ಗೆಟ್ ಔಟ್ ಮಾಡಿದ್ರಿ ಏನ್ರಿ? ಅದು ಅಷ್ಟು ಸುಲಭವಾಗಿ ತೊಲಗೋ ಪೀಡೆ ಅನ್ಕೊಂಡಿ ಅಣ್ಣ. ಅವಳನ್ನು ಓಡಿಸೋಕೆ ಎಷ್ಟೊಂದು ತಲೆ ಖರ್ಚು ಮಾಡ್ಬೇಕಾಗಿ ಬಂತು ಗೊತ್ತಾ? ಏನೋ ತಲೆ ಖರ್ಚ? ಈ ನನ್ ತಲೆನ ರಿವಾಲ್ವರ್ ಮಾಡ್ಕೊಂಡು ಸುಂದ್ರಿನ ಬುಲೆಟ್ ತರ ಉಪಯೋಗಿಸಿ ಜೋಡಿಯಾಗಿದ್ದ ಹಕ್ಕಿಗಳು ಒಂದು ಆ ಕಡೆ ಒಂದು ಈ ಕಡೆ ಪಟ 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 ಅಂತ ಹಾರೋಯ್ತು. ಅದೇನು ಅಂತ ಎಡ್ ಓಪನ್ ಮಾಡಿ ಹೇಳು. ಅಂಥದ್ದೇನಿಲ್ಲ ಅಣ್ಣ. ಆ ಸಂತೋಷ ನಮ್ಗೆ ಹೇಗ್ ಮೋಸ ಮಾಡಿದ್ನೋ ನಾವು ಹಾಗೆ ಮಾಡಿದ್ವಿ. ಶಾಸ್ತ್ರಿಗಳ ಕರೆಸಿ ಪ್ರಸ್ಥಾನ ಪೋಸ್ಟ್ ಪೋನ್ ಮಾಡಿಸಿದ್ವಿ. ಡಗಾರ್ಗೂ ನಮ್ ಸಂತೋಷಗೂ ಸಂಬಂಧ ಇದೆ ಅಂತ ಸಂಗೀತ ನಂಬ ಹಾಗೆ ಮಾಡಿದ್ವಿ. ಇದ್ರ ಮಧ್ಯ ಆ ಕೆಂಪ್ ಶರ್ಟ್ ನವನಿಗೆ 2-3 ರೂಪಾಯಿ ಆಗ ಕೊಟ್ಟು ಸಂಗೀತನಿಗೂ ಆ ಕೆಂಪ್ ಶರ್ಟ್ ನವನಿಗೂ ಕನೆಕ್ಷನ್ ಇದೆ ಅನ್ನೋ ತರ ನಮ್ ಸಂತೋಷನಿಗೆ ಅನುಮಾನ ಬರ್ತಾನೆ ಮಾಡಿದೆ. ಸಂಗೀತಂಗೆ ಸಂತೋಷನ ಮೇಲೆ ಕೋಪ ಬಂತು, ಸಂತೋಷಂಗೆ ಸಂಗೀತನ ನಡವಳಿಕೆ ಬಗ್ಗೆ ಅನುಮಾನ ಬಂತು. ಈ ನಮ್ ಸುಂದ್ರಿ ಸಂಗೀತನ ಮುಂದೆ ಒಂದು ಬಾಂಬ್ ಹಾಕಿದ್ಲು. ಆ ಕೆಂಪ್ ಶರ್ಟ್ ನವನು ಸಂತೋಷನ ಮುಂದೆ ಒಂದು ಬಾಂಬ್ ಹಾಕ್ದ. ಇಂಡಿಯಾಗೂ ಮಂಡ್ಯಾಗೂ ವಾರ್ ಡಿಕ್ಲೇರ್ ಆಗೋಯ್ತು. ನೋಡ್ದೇನಮ್ಮ, ಅದಕ್ಕೆ ಹೇಳೋದು ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ. ಐ ಆಮ್ ಸಾರಿ ಸಂಗೀತ, ನಮ್ಮಪ್ಪ ಅಮ್ಮ ಆಡಿದ ನಾಟಕದಿಂದ ನಾನ್ ನಿನ್ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ. ಆಗಿದ್ದಾಗೋಯ್ತು, ಬಾ ಮನೆಗೆ ಹೋಗೋಣ. ಇಷ್ಟೆಲ್ಲ ಆದ್ಮೇಲೂ ನೀವು ನನ್ನನ್ನ ಆ ಮನೆ ಕರೀತಿದ್ದೀರಲ್ರಿ? ನೀನೇನ್ ಹೇಳ್ತಾ ಇದ್ಯಾ? ಆಸ್ತಿ ಹಣ ಸಿಕ್ಕುತ್ತೆ ಅಂತ ನಿಮ್ಮ ಅಪ್ಪ ಅಮ್ಮ ಇಷ್ಟೆಲ್ಲ ಮಾಡಿದ್ರು, ನಾನು ಆ ಮನೆಗ್ ಬಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ನಿನ್ಗೇನು ಆಗದೆ ಇರೋ ನಾನು ನೋಡ್ಕೊಂತೀನಿ ಸಂಗೀತ. ಅಲ್ಲ ಅಳಿ ಅಂದ್ರೆ ಆ ಸುಂದ್ರಿನೋ ಅವ್ರ ಅಪ್ಪನೋ ನಿಮ್ಮನೆಯಲ್ಲೇ ಇದ್ದಾರೆ ಅಂತೀರ. ಈಗ ನಿಮ್ ಜೊತೆ ಇವಳು ಬಂದ್ರೆ ಅವ್ರು ಸುಮ್ನೆ ಇರ್ತಾರ? ಏನ್ ಮಾಡ್ತಾರೆ? ಏನ್ ಮಾಡಕ್ ಸಾಧ್ಯ? ಈ ಸರಿ ಏನಾದ್ರು ಆದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ ಮಾಡ್ತೀರಾ? ಬೇರೆ ಮನೆ ಮಾಡ್ತೀರಾ? ಬೇರೆ ಮನೆನಾ? ಯಾಕೆ ಬೇರೆ ಮನೆ ಅಂದ ತಕ್ಷಣ ಇಷ್ಟೊಂದು ಗಾಬರಿ ಆಗ್ತೀರಾ? ಮಾವ,
ಇದೊಂದ್ ಕೆಲಸ ಮಾತ್ರ ನನ್ನಿಂದ ಆಗಲ್ಲ. ಬೇರೆ ಮನೆ ಮಾಡಿದ್ರೆ ಹೆಂಡತಿನ ಸಾಕೋದು ಕಷ್ಟ ಆಗುತ್ತೆ ಅಂತನಾ? ನನ್ನ ಬಗ್ಗೆ ಅಷ್ಟು ಚೀಪಾಗಿ ತಿಳ್ಕೊಬೇಡ ಕಣೆ. ಈ ಕೈ ಕಾಲ ಶಕ್ತಿ ಇರೋರ್ಗು ಕೂಲಿ ನಾಲೇನಾದ್ರೂ ಮಾಡಿ ನಿನ್ನ ಸಾಕ್ತೀನಿ. ಒಂದ್ ವೇಳೆ ಈ ಕೈ ಕಾಲು ಬಿದ್ದೋಗ್ಬಿಟ್ರೆ 4 ಮನೆ ಭಿಕ್ಷೆ ಆಯ್ತಾದ್ರೂ ನಿನ್ನ ಸಾಕ್ತೀನಿ ಕಣೆ. ನಮ್ಮ ಅಪ್ಪ ಅಮ್ಮ ಕೆಟ್ಟೋಗಿರ್ಬೋದು ನಿಜ, ಆದ್ರೆ ನಾನು ಒಬ್ಬನೇ ಕಣೆ ಅವ್ರ ಮಗ. ಮುತ್ ಕೊಡೋಳು ಬಂದ್ಲು ಅಂದಿದ ತಕ್ಷಣ ತುತ್ ಕೊಟ್ಟೋಣ ಮರ್ತು ಬಿಟ್ಟ ಅಂತ ಈ ಸಮಾಜ ಆಡ್ಕೋಬಾರ್ದು ನೋಡು. ಅದಕ್ಕೋಸ್ಕರ ನಾನು ಇಷ್ಟು ದಿನ ಆದ್ರೂ ಆ ಮನೇಲಿ ನಾಟಕ ಆಡ್ಕೊಂಡಿರೋದು ಗೊತ್ತಾ ನಿನ್ಗೆ? ಹಾಗಂತ ಬರೀ ಒಳ್ಳೆ ಮಗ ಮಾತ್ರ ಆಗಿದ್ರೆ ಸಾಲ್ದೂರಿ, ಒಳ್ಳೆ ಗಂಡನೂ ಆಗಿರ್ಬೇಕು. ಇನ್ನು ಬಣ್ಣ ಹಚ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಮುಂದೆ ನಾಟಕ ಆಡಕ್ಕೆ ನನಗಿಷ್ಟ ಇಲ್ಲ. ಅವ್ರಿಗೆ ಹಣನೇ ಮುಖ್ಯ ಆದ್ರೆ ಆ ಸುಂದ್ರಿನೇ ಮದ್ವೆ ಆಗಿ ಒಂದಲ್ಲ ಒಂದಿನ ಅವ್ರಿಗೆ ಹಣಕ್ಕೂ ಗುಣಕ್ಕೂ ಇರೋ ವ್ಯತ್ಯಾಸ ಗೊತ್ತಾಗುತ್ತೆ. ಅವರಾಗ ಅವರೇ ಬಂದು ನನ್ನ ಸೊಸೆ ಅಂತ ಸ್ವೀಕರಿಸೋವರೆಗೂ ನಾನು ಮನೆಗೆ ಬರೋಲ್ಲ. ಅಳಿಯಂದ್ರೆ ನಾನ್ ನಿಮ್ಮ ಅಪ್ಪನ ಇವತ್ತಿನ ನೋಡ್ತಿಲ್ಲ, ನೀವು ಹುಟ್ಟೋಕ್ ಮೊದಲಿಂದಲೂ ನೋಡ್ತಿದ್ದೀನಿ. ಅವನಿಗಿರೋ ಹಣದ ದಾಹ ಯಾವತ್ತೂ ಆರಲ್ಲ. ಹುಟ್ಟುಣ ಸುಟ್ರು ಹೋಗಲ್ಲ ಅಂತ ಗಾದೆ ನೀವು ಕೇಳಿದಿರಲ್ಲ ಮಾವ. ಈ ಗಾದೆನ ನಾನು ಸುಳ್ಳು ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮನಿಗೆ ಹಣಕ್ಕೆ ಗುಣಕ್ಕೆ ಇರೋ ವ್ಯತ್ಯಾಸನ ತಿಳ್ಕೊಳ್ಳೋ ಮಾಡ್ತೀನಿ. ಹೌದೇನೋ? ಹೌದಮ್ಮ, ನೀವೆಲ್ಲ ನನಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನಾನು ಸಂಗೀತ ಸೇರೋಕೆ ಸಾಧ್ಯ ಇಲ್ಲ. ನಮ್ಮಿಂದ ಏನಾಗ್ಬೇಕು ಹೇಳಮ್ಮ? ಏನಿಲ್ಲ, ನಮ್ಮ ಅಪ್ಪ ಅಮ್ಮನಿಗೆ ಹಣಕ್ಕೆ ಗುಣಕ್ಕೆ ಇರೋ ವ್ಯತ್ಯಾಸ ಗೊತ್ತಾಗ ಮಾಡ್ಬೇಕು. ನಮ್ಮ ಅಪ್ಪ ಅಮ್ಮನ ಮುಂದೆ ಡಗಾರ್ನ ಚೆನ್ನಾಗಿ ಓಡಾಡಿಸಿ ನೋಡಕ್ ಹೆಂಗಿರ್ಬೇಕು ಗೊತ್ತಾ? ಹಂಗಿರ್ಬೇಕು. ನಮ್ಮ ಮಾಮೂಲಿ ಕೇಸು. ಅಣ್ಣ, ಈಗ ಸಂತೋಷ ಬರ್ತಿದ್ದ ಹಾಗೆ ನೀನು ಜೈಲಿನಿಂದ ಬಿಡುಗಡೆ ಆದೆ ಅನ್ನೋ ತರ ಅವ್ನ್ ನಮ್ಸು. ಅದ್ಯಾವ ದೊಡ್ಡ ವಿಷಯ ಬಿಡು. ಐಡು ಓಹೋ ಬಾರಪ್ಪ, ಬಾ ಬಾ ಬಾ. ಓ ಮೈ ಡಿಯರ್ ಸನ್ ಇನ್ ಲಾ, ನಾನು ಜೈಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಆ ಪೊಲೀಸ್ನವ್ರು ಏನ್ ಹೇಳಿದ್ರು ಗೊತ್ತಾ? ನಾವೇ ಸರಿ ಇಲ್ಲ, ನೀವು ಬಹಳ ಒಳ್ಳೆಯವರು, ಬೇಗ ಮನೆಗೆ ಹೋಗಿ ಸೇರ್ಕೊಂಬಿಡಿ ಅಂದ್ಬಿಟ್ಟು ನಾನು ಎಸ್ಕೇಪ್ ಮಾಡಿ ಕಳಿಸ್ಬಿಟ್ರು. ಸರಿ, ವೈ ಯು ಆರ್ ಡಲ್ಲಿಂಗು? ಮೋಸ ಹೋಗ್ಬಿಟ್ಟೆ ಮಾವ, ನಾನ್ ಮೋಸ ಹೋಗ್ಬಿಟ್ಟೆ. ಯಾಕೆ? ಆ ಸಂಗೀತ ಯಾವನ ಕೆಂಪು ವ್ಯಕ್ತಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ್ರೆ. ಹೌದೇನೋ? ಹೌದು, ಅವಳು ನಾನು ಹೆಂಡ್ತಿನ? ಅವಳು ನಾನು ಇನ್ನೂ ಬೇಕಾ? ನಾನ್ ಲಾಯರ್ ಆಫೀಸಿಂದಾನೆ ಬರ್ತಾ ಇದ್ದೀನಿ. ಡೈವರ್ಸ್ ಅಪ್ಲೈ ಮಾಡಿದೀನಿ. ಇನ್ 3 ತಿಂಗಳ ಡೈವರ್ಸ್ ಸಿಗತ್ತೆ. ಮೈ ಸನ್ ಇನ್ ಲಾ, ನಿಂದೆಲ್ಲ ಡ್ರೈ ವಾಶ್ ಆಗೋವರೆಗೂ ಬಾಬಾಯ್ ತಗೆ ಇವಳು ಜೊತೆ ಕರ್ಕೊಂಡು ಹೋಗಿ ಸುತ್ತಾಡ್ಕೊಂಬ ಹೋಗು. ಇನ್ನೇನಿದೆ ಕೆಲಸ, ಅದನ್ನೇ ಮಾಡ್ಬೇಕು ನಡಿ. ಅಮೆರಿಕ ಬ್ರಿಟನ್ನಿಯ ಅಳಿಯ ಅಂದ್ರೆ ಹೆಂಗಿರ್ಬೇಕು? ಹಿಂಗ ಇರೋದು. ಯು ಡೋಂಟ್ ವರಿ ಮಾವ, ಎಲ್ಲ ಚೇಂಜ್ ಆಗುತ್ತೆ. ನಾನೊಂಥರ ಫಾರಿನ್ ಪಿಕ್ಚರ್ ಹೀರೋ ತರ ಆಗಿ ಇವಳನ್ನ ಹೀರೋಯಿನ್ ಮಾಡ್ತೀನಿ. ಆದ್ರೆ ಒಂದ್ ವಿಷಯ, 1,000 ರೂಪಾಯಿ ಇದ್ರೆ ಕೊಡು. 1,000 ರೂಪಾಯಿ? ಯಾವ 1,000 ರೂಪಾಯಿ ತೆಗೀತ? 1,000 ರೂಪಾಯ? ಇದ್ಯಾಕೆ ಊರ್ ಬಾಗಿಲ್ ತರ ಬಾಯ್ ಬಿಡ್ತಿದೀಯ? ತೆಗೆಯ, ಚಡ್ಡಿ ಜಬಲ್ ಇರ್ಬೇಕು, ತೆಗೆಯ. ಒಳಗಿರ್ಬೇಕು, ಹೋಗಿ ತಕೊಂಬರಾಯ. ಅಲ್ಲ ಕಣಮ್ಮ, ಇವನ್ ಜೊತೆ ಹೆಂಗವ ಸಂಸಾರ ಮಾಡ್ತೀಯ? ಒಳ್ಳೆ ಭೂತ ಇನ್ ಕಟ್ಕೊಂಡಿರಂಗದೆ. ಸಿಗ್ದಂಗ್ ಖರ್ಚು ಮಾಡು. ಧೈರ್ಯವಾಗಿ ಊರೆಲ್ಲ ಓಡಾಡು. ಸಾಲದವ್ರು ಬಂದು ನನ್ ಕೇಳು. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು ಬಾಯಲ್ಲ ಕಣೆ, ಕೈಯಲ್ಲಿ. ಥ್ಯಾಂಕ್ ಯು. ನೀನಾ? ಇವ್ಳ್ಯಾರು? ಡಗಾರ್ ಡಗಾರ್ ಡಮ್ ಡಮ್ ಡಗಾರ್ 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 ಡಮ್ ಡಮ್ ಡಗಾರ್ ಡಗಾರ್. ಎಂಥ ಸೊಸೆ ನೋಡಿ, ಎಂಥ ಸೊಸೆ ನೋಡಿ. ಡಮ್ ಡಮ್ ಡಗಾರ್ ಡಗಾರ್ ಡಮ್ ಡಮ್ ಡಗಾರ್ ಡಗಾರ್.
ಅವಮಾನ, ನಡತೆಗೆ ಇಲ್ಲ ಬಹುಮಾನ, ಹಣವೇ ಇಲ್ಲಿ ಯಜಮಾನ. ಏಕೆ ಇವಳು ಹೀಗೆ ಆದಳು? ಇವಳು ನಮ್ಮ ಮಾನ ಕಳೆಯೋಳು. ಮಾಡ್ಬೇಕು ದಿನ ಎಕ್ಸೈಸ್, ಬೆಳೆಸ್ಬೇಕು ಬಾಡಿ ಸೇಫು. ಎಂಥ ಸೊಸೆ ನೋಡಿ, ಎಂಥ ಸೊಸೆ ನೋಡಿ, ಡಮ್ ಡಮ್ ಡಗಾರ್ ಡಗಾರ್, ಡಮ್ ಡಮ್ ಡಗಾರ್ ಡಗಾರ್. ಲೇ ಆ ಸೊಸೆ ಮೌನಗೌರಿ ಆದ್ರೆ ಇವಳಿಗೆ ನಾಚಿಕೆ ಮಾನ ಮರ್ಯಾದನೆ ಇಲ್ವಲ್ಲೇ? ಎಂಥ ಸೊಸೆ ನೋಡಿ, ಎಂಥ ಸೊಸೆ ನೋಡಿ, ಡಮ್ ಡಮ್ ಡಗಾರ್ ಡಗಾರ್, ಡಮ್ ಡಮ್ ಡಗಾರ್ ಡಗಾರ್. ಕುಡಿಯೋದು ಬಾರಿನ್ ಸೋಕಿ, ಯಾಕೆ ಮಾಡ್ತಿ ಚೌಕಾಸಿ? ಮಾನಗೆಟ್ಟ ಮಂದಿ ಇವರೆಲ್ಲ, ಆ ಸೊಸೆ ಹೀಗೆಲ್ಲ ಮಾಡಲ್ಲ. ರಂಪಂಪ ರಂಪಂಪ ಕುಣಿದಾಡಿ ನಲಿದಾಡಿ. ಎಂಥ ಸೊಸೆ ನೋಡಿ, ಎಂಥ ಸೊಸೆ ನೋಡಿ, ಡಮ್ ಡಮ್ ಡಗಾರ್ ಡಗಾರ್, ಡಮ್ ಡಮ್ ಡಗಾರ್ ಡಗಾರ್. ರೀ, ಈ ಡಗಾರ್ಗಿಂತ ನಮ್ ಸಂಗೀತನೇ ವಾಸಿ ಅಲ್ವೇನ್ರಿ? ಎಂಥ ಸೊಸೆ ನೋಡಿ, ಎಂಥ ಸೊಸೆ ನೋಡಿ, ಡಮ್ ಡಮ್ ಡಗಾರ್ ಡಗಾರ್, ಡಮ್ ಡಮ್ ಡಗಾರ್ ಡಗಾರ್, ಡಮ್ ಡಮ್ ಡಮಾರ್ ಡಮಾರ್, ಡಮ್ ಡಮ್ ಡಮಾರ್ ಡಮಾರ್. ಸುಬಿ, ಏ ಸುಬಿ, ಬೇಗ ಬರ ಹೋಗೋಣ. ಎಲ್ಲಿಗೆ? ಮೊದ್ಲು ಹೋಗಿ ಸಂಗೀತ ಕರ್ಕೊಂಬರೋಣ. ಈ ಡಗಾರ್ ಇನ್ನೂ 2 ಸಲ ಮನೇಲಿ ಇದ್ರೆ ಆಸ್ತಿನ ಕಳ್ಕೊಂಡು ಚಿಕ್ಕ ಬಿಡ್ಕೊಂಡು ಚಿಕ್ಕ ಹೋಗ್ಬೇಕಾಗುತ್ತೆ. ಆಸ್ತಿ ಹೋದ್ರೆ ಹಾಳಾಗಿ ಹೋಗ್ಲಿ, ಈ ಡಗಾರ್ ನಮ್ಮ ಮನೇಲಿದ್ರೆ ನಮ್ಮ ಮಾನ ಮರ್ಯಾದೆ 3 ಕಾಸಿ ಹರಾಜಾಗ್ತಾಳೆ. ನಮ್ ನಿಜವಾದ ಸೊಸೆ ಅಂದ್ರೆ ಸಂಗೀತನೇ. ಏನ್ ಗುಣ, ಏನ್ ನಡತೆ, ನಡೀರಿ ಹೋಗೋಣ. ಅಬ್ಬಾ, ಏನಾಗೈತೆ ಡಾಕ್ಟ್ರೆ? ಹೆದರ್ಕೊಳ್ಳೋದೇನಿಲ್ಲ. ಎಲ್ಲಿ ಕೈ ಕೊಡಿ. ಕಂಗ್ರಾಚುಲೇಷನ್, ನಿಮ್ ಮಗಳಿಗೀಗ 3 ತಿಂಗಳು. ನಾ ಬರ್ತೀನಿ. ಡಾಕ್ಟ್ರೆ, ಡಾಕ್ಟ್ರ್ ಹೇಳಿದ ದಿಟ ಏನವ್ವ? ಡಾಕ್ಟ್ರ್ ಹೇಳ್ತಿದ್ದಂಗೆ ನನ್ನ ಎದೆ ದಸಕ್ಕಂದೋಯ್ತಲ್ಲವ್ವ. ಇದಕ್ಕೆಲ್ಲ ಯಾರವ್ವ ಕಾರಣ ಹೇಳವ್ವ? ನಂಗ್ ಗೊತ್ತಿಲ್ಲ. ಏನವ್ವ ಹೇಳ್ತಾ ಇರೋದಿದು? ಇದೇನು ಮಕ್ಕಳ ಆಟ ಏನವ್ವ? ಏನವ್ವ ಅದೇನ್ ನಡೀತು ಅಂತ ಬಿಡಿಸಿ ಹೇಳವ್ವ, ಹೇಳವ್ವ. ನಾನು ಮಾಮನ ಫ್ರೆಂಡ್ಸ್ ಎಲ್ಲ ಇಸ್ಪೀಡ್ ಆಡ್ಕೊಂಡು ಕೂತಿದ್ದಾಗ ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೋಯ್ತು. ಆಗ ಯಾರು ಗುಟ್ಟು ಹೇಳ್ತೀನಿ ಅಂತ ಕರ್ಕೊಂಡು ಹೋದ್ರು. ಆಗ ಕತ್ಲಲ್ಲಿ ತೆಪ್ಪಾಗ್ಬಿಟ್ಟದೆ ಕಣವ್ವ, ತೆಪ್ಪಾಗ್ಬಿಟ್ಟದೆ. ಸುಂದ್ರಿ, ಆಗಿದ್ದಾಗೋಯ್ತು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ತೆಪ್ಪಗಿದ್ದು ಬಿಡು.
ಆ ಸಂತೋಷನ್ ಜೊತೆಲಿ ನಿನ್ನ ಮದುವೆ ಅಂತ ಆಗೋಗ್ಬಿಡ್ಲಿ. ಆಮ್ಯಾಕೇನು ಬತ್ತದೋ ನಾನ್ ನೋಡ್ಕೊತೀನಿ. ಏನವ ಇದು? ಇವಳನ್ನ ಕರ್ಕೊಂಬಂದೆ. ಇವಳು ಈ ಮನೆ ಸೊಸೆ, ಅದಕ್ಕೆ ಕರ್ಕೊಂಬಂದ್ವಿ. ಏನಂದೆ? ಸೊಸೆನಾ? ಹೌದು. ಇವತ್ತೇ ನಿನ್ ಮಗಳ ಕರ್ಕೊಂಡು ನೀನ್ ಊರಿಗೆ ಹೋಗು. ನೀನು ಸಾಕು, ನಿನ್ ಸವಾಸನೂ ಸಾಕು. ನೀನ್ ಬೇಕು ಅಂದಾಗ ಇಟ್ಕೊಳಕ್ಕೆ, ಬೇಡ ಅಂದ ಕರ್ಕೊಂಡು ಹೋಗಕ್ಕೆ ನನ್ನ ಮಗಳನ್ನ ಏನು ಅಂತ ತಿಳ್ಕೊಂಡಿದ್ಯೆ? ನಿನ್ನ ಮಗ ನನ್ನ ಮಗಳಿಗೆ ಏನ್ ಮಾಡವನೆ ಗೊತ್ತಾ? 3 ತಿಂಗಳು ಮಾವ ಏನ್ ಹೇಳ್ತಾ ಇದೀಯ ನೀನು? ನಾನು ತರಲೆ ನನ್ನ ಮಗನ ಇರ್ಬೋದು, ಒಪ್ಕೊಂತೀನಿ. ನಿನ್ನ ಮಗಳ ಜೊತೆ ಇಷ್ಟು ದಿನ ಓಡಾಡಿರ್ಬೋದು. ನಮ್ಮ ತಂದೆ ತಾಯಿ ಬುದ್ಧಿ ಕಲಿಸ್ಬೇಕು ಅಂತ ಎಷ್ಟು ದಿನ ನಿನ್ನ ಮಗಳ ಜೊತೆ ಓಡಾಡ್ತಾ ನಾಟಕ ಆಡ್ದೆ ಅಷ್ಟೇ. ನೀ ಹೇಳಿದ್ದೆಲ್ಲ ನಾಟಕ ಅಂತ ತಿಳ್ಕೊಂಡ್ಬಿಟ್ರೆ ನನ್ನ ಮಗಳು ಹೆಂಗ? ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನಿಮ್ ಮಗಳು ಈ ರೀತಿ ಆಗದ ಕಾರಣ ನಾನೇ ಅನ್ನೋದಕ್ಕೆ ಏನ್ರಿ ಸಾಕ್ಷಿ? ಸಾಕ್ಷಿ ಬೇಕಾ? ನನ್ನ ಮಗಳೇ ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಅವಳೆ. ನಾನು ಅಮೆರಿಕಾಗ ಹೋಗಿ ಬಂದಿರೋನು, ನನ್ನ ಮಗಳು ನನಗೆ ಹುಟ್ಟಿರೋಳು. ಅವಳನ್ನ ಕೋರ್ಟ್ ಕಟ್ಗಡೆ ನಿಲ್ಲಿಸ್ಬಿಟ್ಟು ಏನ್ ನಡೀತು ಹೇಳವ ಅಂದ್ರೆ ಸಾಕು, ಮಾನ ಮರ್ಯಾದೆ ಎಲ್ಲ ಬಿಡ್ಬಿಟ್ಟು ಇವ್ರು ನನ್ನ ಹೇಳ್ತಾಳೆ. ಆಗ ನಿನ್ ಕೈ ಕೋಣ ತೊಡಸ್ತಾರೆ. ಪೊಲೀಸ್ನವ್ರು ಬಂದು ಏನ್ ಮಾಡ್ತಾರೆ ಗೊತ್ತಾ? ಒದ್ದು ವೆಡ್ಡಿಂಗ್ ಮಾಡ್ಬಿಡ್ತಾರೆ. ಸಂತೋಷ, ಏನು ಇವೆಲ್ಲ? ನೀನಿಂತ ಕೆಲಸ ಮಾಡಿದೀನೋ? ಅಪ್ಪ, ನಿಮ್ಮನೆಗೂ ನಾನು ಈ ಕೆಲಸ ಮಾಡ್ಲಿಲ್ಲಪ್ಪ. ಕಳ್ಳನ್ ಮಕ್ಕಳ್ರ ಹೆಲ್ಪ್ ಮಾಡ್ರು ಅಂದ್ರೆ ಇಂಥ ಕೆಲಸನ ಮಾಡೋದು? ನಾನು ಯಾಕೋ ಸುಳ್ಳು ಹೇಳಿ? ಆ ಸುಂದ್ರಿ ನನ್ ತಂಗಿ ಇದ್ದಂಗಮ್ಮ. ನನಗೂ ಅಷ್ಟೇ ಕಣೋ, ಅವಳು ನನ್ನ ತಾಯಿ ಇದ್ದಾಗೋ. ಅಯ್ಯೋ ಲೋ ಸಂತೋಷ, ಟೆನ್ಷನ್ ತಗೋಬೇಡ ಕಣೋ. ನನ್ಗನ್ಸುತ್ತೆ ಇವೆಲ್ಲ ನನ್ನ ಮಗ ನಂಜಪ್ಪನ ಮಗ ಗುಂಜಪ್ಪಂದೇ ಕಿತಾಪತಿ ಇರ್ಬೇಕು. ಚಪ್ಪಲಿ ತಗೊಂಡು ಹೊಡಿತೀನಿ ಅವನ್ಗೆ. ಏನಂತ ತಿಳ್ಕೊಂಡ್ಬಿಟ್ಟಿದ್ದಾನ ಅವನು? ಹಗಲು ರಾತ್ರಿ ದೇವ್ರ ಧ್ಯಾನ ಮಾಡ್ತಿರೋ ನನ್ ಮೇಲೆ ಚಾಡಿ ಆಡಿದಾನ ಅವನು. ಹಾಗಾದ್ರೆ ನೀನು ಅಲ್ವೇನೋ? ನನ್ನಂತ ದೈವ ಭಕ್ತನ ಮೇಲೆ ನಿನಗ್ ಡೌಟ್ ಏನೋ? ಹೌದು, ನಿಮ್ಮ ಮೇಲೆ ನನ್ ಡೌಟು. ನೋಡ ಸಂತೋಷ, ನಿನ್ಗೋಸ್ಕರ ಅವಳನ್ನ ಓಡಾಡ್ಸಿದ್ವಿ ಅಷ್ಟೇ, ಇಲ್ಲಾಂದ್ರೆ ಅವಳನ್ನ ಟಚ್ ಕೂಡ ಮಾಡ್ತಾ ಇರ್ಲಿಲ್ಲ. ನಮ್ಗೆ ಯಾಕಪ್ಪ ಇವ್ರ ವಿಷಯ? ನಡೆಯಪ್ಪ ಹೋಗೋಣ. ಅಯ್ಯೋ ದೇವ್ರೆ, ನಾನು ಸಂಗೀತ ಸೇರೋ ಟೈಮಲ್ಲಿ ಎಂತ ಎಡವಟ್ ತಂದಿಟ್ಬಿಟ್ಟಿಯಪ್ಪ. ಇನ್ನೆರಡು ದಿವಸ ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ಬನ್ನು ತಡೆದು ಹಾಕ್ಬಿಡ್ತೀನಿ. ನನ್ನ ಮಗಳಿಗೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೀನಿ. ಕೊಲೆ ಮಾಡ್ಬಿಟ್ಟು ನೇರವಾಗಿ ನಾನೇ ಸ್ಟೇಷನ್ ಹೊಂಟೋಗ್ತೀನಿ. ಅತ್ತೆ, ನಾ ಹೋಗ್ತೀನಿ. ಸಂಗೀತ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಇದಕ್ಕೆಲ್ಲ ಕಾರಣ 5 ಜನ. ಯಾವ 5 ಜನ? ಯಾವನೊಬ್ಬ ತಡಕ್ಲಾಂಟಿ ಹೇಳ್ಬಿಟ್ರೆ ನಾನು ನಂಬ್ಬಿಡ್ತೀನಿ ಅಂತ ತಿಳ್ಕೊಂಬಿಟ್ಟ. ಊರ್ ಬಾಗ್ಲು, ನಾಳೆ ಒಳಗ್ ನನ್ನ ಮಗಳು ಮದುವೆ ಮಾಡಿದ್ರೆ ಸರಿ, ಇಲ್ಲದೆ ಹೋದ್ರೆ ಸ್ಟೇಷನ್ಗೆ ಹೋಗ್ಬಿಟ್ಟು ನಿನ್ನ ಮಗನ ಕೈ ಕೋಳ ತೊಡಸ್ಬಿಟ್ಟು ಅದೇ ಕೈನಾಗ ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಿಸ್ಬಿಡ್ತೀನಿ. ಅಯ್ಯೋ, ಯಾರು ನನ್ನ ಮಾತು ಕೇಳ್ತಾ ಇಲ್ವೇ? ಇದಕ್ಕೂ ನನಗೆ ಯಾವ ಸಂಬಂಧ ಇಲ್ಲ. ಏನೇ ಮಾಡೋದಿಲ್ಲ ಮಾಡಿ ಈ ತರ ಕೂತಿದ್ ಹೇಳಿ. ನೀನೀಗ ಕಾರಣ ಯಾರೇ? ಪ್ಲೀಸ್ ಹೇಳಿ. ಅಯ್ಯೋ, ಇವಳು ಹೇಳಲ್ಲ ಅಂತಾಳೆ, ಆ 5 ಜನನು ಹೇಳಲ್ಲ ಅಂತಾರೆ. ಏನ್ ಮಾಡ್ಲಿ? ಅಪ್ಪ, ನೀವಾದ್ರೂ ಇವಳಿಗೆ ಸ್ವಲ್ಪ ಬುದ್ಧಿ ಹೇಳಪ್ಪ. ಸಂಗೀತ ಅಮ್ಮ, ನೀವಾದ್ರೂ ಹೇಳಿಮ್ಮ. ಸಂಗೀತ, ನನ್ ಮಾತು ನಂಬೆ, ಇದಕ್ಕೂ ನನಗೆ ಯಾವ ಸಂಬಂಧ ಇಲ್ಲ ಕಣೆ, ನಿನ್ನಣೆಗೂ. ನೋಡಿ, ಇಷ್ಟು ದಿನ ನೀವ್ ಆಡಿದ ನಾಟಕ ಸಾಕು. ಒಂದ್ ಹುಡುಗಿ ಬಣ್ಣ ಹಾಳು ಮಾಡ್ಬೇಡಿ, ನಾ ಹೋಗ್ತೀನಿ. ಅಷ್ಟೇ ಏನೇ ನಾನು ಅರ್ಥ ಮಾಡ್ಕೊಂಡಿದ್ದು? ನನ್ ಮಾತು ನಂಬೆ. ಈ ರೀತಿ ಮಾಡಂಗಿದ್ರೆ ನಾನು ಯಾವತ್ತ ಮಾಡಿರ್ತಾ ಇದ್ದೆ. ನನ್ನ ಮನಸ್ಸಿನಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಕಣೆ ಸಂಗೀತ. ಅಯ್ಯೋ, ನಾನು ಹೆಂಗೆ ಹೇಳಿ ಇವಳಿಗೆ? ನನ್ನ ಟೈಮೇ ಸರಿ ಇಲ್ಲ. ಸಿಗಾಕೊಂಬಿಟ ಮಾವ, ನಿನ್ನ ಮಗಳು ಸಿಗಾಕೊಂಬಿಟ. ಯಾರವನು? ನಾಳೆ ಹೇಳ್ತೀನಿ. ನಿನ್ನ ಮಗಳಿಗೆ ಮದುವೆಗೆ ಏರ್ಪಾಟ್ ಮಾಡ್ಕೋ. ಆ ಕಳ್ಳನ ಮಕ್ಕಳನ್ನ ನಾನು ಕರ್ಕೊಂಡ್ಬರ್ತೀನಿ. ಸಂಗೀತ, ನಿಜ ಏನು ಅಂತ ನಿಂಗೆ ನಾಳೆ ಗೊತ್ತಾಗತ್ತೆ. ಕಳ್ಳ ಸಿಕ್ಕಾಕೊಂಡ್ಬಿಟ್ಟ? ಹೌದು. ಯಾರಮ್ಮ ಅದು? ನಾಳೆ ಮದುವೆಗೆ 11 ಗಂಟೆಗೆ ತಿಂಡ್ಲು ವಿಲೇಜ್ ಬರ್ತಿರಲ್ಲ, ಅಲ್ಲಿ ಹೇಳ್ತೀನಿ. ಯಾವನಾದ್ರೂ ಓಡೋಗಕ್ ಪ್ರಯತ್ನ ಪಟ್ರು ಒಬ್ಬೊಬ್ಬನು ಡಮಾರ್ ಅನ್ಸ್ಬಿಡ್ತೀನಿ. ಬಿ ಕೇರ್ಫುಲ್. ಏನ್ ಹಿಂಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾನಲ್ಲ? ನಮ್ಮಲ್ಲೇ ಯಾರೋ ಒಬ್ರು ತಪ್ಪು ಮಾಡಿದ್ರು ಕೂಡ ಈಗಲೇ ಹಿಡ್ದಾಕ್ಬೋದಾಗಿತ್ತಲ್ಲ. ಒಳ್ಳೆ ಪ್ಲಾನ್ ಮಾಡಿದ್ದಾನೆ. ನಾಳೆ ನಮ್ಮಲ್ಲಿ ಯಾರು ಅವಳು ಮದುವೆಗೆ ಹೋಗಲ್ವೋ ಅಂತ ಹಿಡ್ದು ಹಾಕ್ಬಿಡ್ತಾನೆ. ನಾನಂತೂ ನಾಳೆ ಮದುವೆಗೆ ಹೋಗ್ಬಿಡ್ತೀನಪ್ಪ. ಹೌದಪ್ಪ, ನಾನು ಹೋಗ್ಬಿಡ್ತೀನಪ್ಪ. ಏನು ಇನ್ನೂ ಬರ್ಲೇ ಇಲ್ಲ? ಇಷ್ಟೊತ್ತಾದ್ರೂ
ಆದ್ರೂ ಅವನ್ ಬರ್ದೇ ಇರೋದನ್ನ ನೋಡಿದ್ರೆ ಈ ಅಲ್ಕ ಕೆಲಸನ ಅವನೇ ಮಾಡಿರೋದು ಕಣ, ಅನುಮಾನನೇ ಇಲ್ಲ. ಕರೆಕ್ಟ್. ನಿಲ್ಸಯ್ಯ. ಲೋ ಸಂತೋಷ, ಕಳ್ಳ ಸಿಕ್ಕದ್ನ ಹೇಳು, ಯಾರಮ್ಮ ಕಳ್ಳ? ಸ್ವಲ್ಪ ತಡ್ಕೊಳ್ರು, ಈಗ್ಲೇ ಹೇಳ್ಬಿಟ್ರೆ ಕಳ್ಳ ಓಡೋಗ್ಬಿಡ್ತಾನೆ. ಲೋ ಸಂತೋಷ, ಏನು ಇವೆಲ್ಲ? ಪೊಲೀಸ್ ಇನ್ಸ್ಪೆಕ್ಟರ್ನೆಲ್ಲ ಕರ್ಸಿದೀಯಾ? ಲೋ ಸಂತೋಷ, ನಾನು ಅರ್ಜೆಂಟ್ ಹೋಗ್ಬೇಕು. ಇರ್ರು, ಎಲ್ರು ಒಂದಿನ ಹೋಗವ್ರೆ. ಇನ್ಸ್ಪೆಕ್ಟರ್, ಕ್ಯಾರಿ ಆನ್. ಇವರೇನಾ ಹುಡುಗರು? ಹೌದು ಸರ್, ಇವ್ರೆ. ಏನ್ರ ಕತ್ಲಲ್ಲಿ ಯಾರಿಗೂ ಕಾಣಲ್ಲ ಅಂತ ಹುಡುಗಿನ ರೇಪ್ ಮಾಡ್ತೀರಾ? ನಾನಲ್ಲ ಸರ್. ನಿಮ್ ಮನೆಯಾಗ್ಲೂ ನಾನಲ್ಲ ಸರ್. ನಮ್ ತಾಯಣಗೂ ನಾನಲ್ಲ ಸರ್. ಅಡ್ಡಿ ಲಕ್ಕಂ ನಾಣೆಗೂ ನಾನಂತೂ ಅಲ್ವೇ ಅಲ್ಲ ಸರ್. ನಾವ್ ಅಪ್ಪನಾಣೆಗೂ ನಾನಲ್ಲ ಸರ್. ನೀವಲ್ವಾ? ಸಂತೋಷ್ ಹೇಳಿ. ಇನ್ಸ್ಪೆಕ್ಟರ್, ಹೇಳೋಕ್ ಮುಂಚೆ ಕಳ್ಳನಿಗೆ ಏನ್ ಶಿಕ್ಷೆ ಕೊಡ್ತೀರಾ ಹೇಳಿ? ಶಿಕ್ಷೆನ ಒಂದು ಹೆಣ್ಣಿಗೆ ಮೋಸ ಮಾಡಿ 10 ವರ್ಷ ಜೈಲಾಗುತ್ತೆ, 1 ಲಕ್ಷ ರೂಪಾಯಿ ಫೈನ್ ಕಟ್ಬೇಕು, ಜೊತೆಗೆ ಆ ಹುಡುಗಿನ ಮದುವೆನೂ ಆಗ್ಬೇಕು. ಏನಮ್ಮ ಮಾಡೋದು? ಓಡಕ್ ಬಿಡೋಣ. ಪೊಲೀಸ್ನವ್ರು ಸುತ್ತಲೂ ಕವರಾಗವರೆ. ಅಪ್ಪ, ಬ್ರೀಫ್ ಕೇಸ್ ತಂಬ. ನನಗೂ ಮೊದಲು 8 ಜನದಲ್ಲಿ ಯಾರು ಕಳ್ಳ ಅಂತ ತುಂಬಾ ತಲೆ ಕೆಟ್ಟೋಗಿತ್ತು. ಆದ್ರೆ ಇದ್ರೊಳಗಿರೋ ಒಂದು ವಸ್ತು ಕಳ್ಳ ಯಾರು ಅಂತ ತೋರಿಸ್ಬಿಡ್ತು. ಯಾವ್ದಮ್ಮ ವಸ್ತು? ಕರೆಂಟ್ ಹೋದಾಗ ಎಳ್ಕೊಂಡು ಹೋದ್ನಲ್ಲ ಕಾಮುಕ, ಕರೆಂಟ್ ಎಲ್ಲಿ ಬಂದ್ಬಿಡುತ್ತೋ ಅನ್ನೋ ಅರ್ಜೆಂಟ್ ನಲ್ಲಿ ಅವ್ನ್ ಖರ್ಚಿಗೆ ಮಾಡ್ಬಿಟ್ಟ. ಅಯ್ಯಯ್ಯೋ, ಸಿಕ್ಕಾಕೊಂಡ್ಬಿಟ್ಟಲ್ಲ. ಹಿಡೀರಿ ಅವನ್ನ. ನಾನಲ್ಲ. ನಾನೇ ಕಂಡ್ರಣ್ಣ. ಆ ಕರಾಳ ರಾತ್ರಿಯಲ್ಲಿ ಕಣ್ ಕಾಣ್ದೆ ಈ ಕೆಲಸ ಮಾಡ್ಬಿಟ್ಟೆ. ಆ ಖರ್ಚಿಪ್ ಸಿಗದೆ ಹೋಗಿದ್ದಿದ್ರೆ. ಖರ್ಚಿಪ್ ಇಲ್ಲ, ಏನು ಇಲ್ಲ, ಬರೀ ಖಾಲಿ ಡಬ್ಬ. ನಿನ್ನ ಬಾಯಿ ಬಿಡಿಸೋದಕ್ಕೋಸ್ಕರ ನಾನು ಈ ನಾಟಕ ಆಡ್ದೆ ಅಷ್ಟೇ. ಹಂಗ ನೀನಲ್ವ ಮಾಡಿದ್ದು? ಅಪ್ಪ ಹೈವದನ ಕಟ್ಟು ತಾಳಿ. ಶಾಸ್ತ್ರಿಗಳೇ, ಎಲ್ಲ ಸೇರ್ಕೊಂಡು ಹುಚ್ಚಿ ನಾಯಿಗೆ ಹೊಡೆದಾಕ್ಬಿಟ್ರು. ನನ್ನ ಕೈಗೆ ಆಗಕ್ಕಿಲ್ಲ. ನೀನ್ ನಮ್ಮ ಅಣ್ಣ ಇದ್ದಂಗಿದ್ಯಾ, ನೀನೇ ಕಟ್ಬಿಡೋಣ ತಾಳಿ. ಗುಂಜನ ಮಗನೇ, ಕತ್ತಲ್ಲಿ ಸೆಟಪ್ ಮಾಡ್ಬಿಟ್ಟು ಸಸ್ಪೆನ್ಸ್ ಮೇಂಟೈನ್ ಮಾಡ್ತೀಯಾ? ನನ್ ಕರ್ಮವೇ. ಮಾಮ ಏನು ಮಾಮ, ಏನು ಅದು ಏನು ಉಂಡೆ? ನೀನು ನಮ್ಮ ಮನೆ ಪಕ್ಕದಲ್ಲೇ ಮನೆ ಮಾಡ್ಬಿಡು ಮಾಮ.